ನಮಸ್ಕಾರ ವೀಕ್ಷಕರೇ, ಯುದ್ಧ ಭೀಕರ ಭಾರತಕ್ಕೆ ಭಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಾಯತ್ರಿ. ಎಸ್, ಒಂದು ತಿಂಗಳಾಯ್ತು, ಇನ್ನೂ ಕೂಡ ಈ ಯುದ್ಧದ ಭೀಕರತೆ ಹೆಚ್ಚಾಗ್ಲೇ ಹೋಗ್ತಿದೆ. ಆ ಕಡೆ ಸಮಸ್ಯೆಗಳ ಸರಮಾಲೆ ಕೂಡ ಹೆಚ್ಚಾಗ್ತಿದೆ. ಇದೇ ವಿಚಾರವಾಗಿ ಅತಿಥಿಗಳು ನಮ್ಮೊಂದಿಗಿದ್ದಾರೆ, ಅವರೊಂದಿಗೆ ಮಾತನಾಡ್ತಾ ಹೋಗೋಣ. ಈ ಆರಂಭ ಆಗಿರುವಂತ ಯುದ್ಧ ಏನಿದೆ, ಯುದ್ಧದಾಹಿ ಆಗಿರುವಂತ ಡೊನಾಲ್ಡ್ ಟ್ರಂಪ್ ಅವರೇನೋ ಈಗ ಕದನ ವಿರಾಮ ಅಂತ ಘೋಷಿಸ್ಬಿಟ್ಟು ಆಡಬಾರ್ದಂತ ನಾಟಕಗಳನ್ನ ಆಡ್ತಾ ಇದ್ದಾರೆ. ಅದೊಂದ್ ಕಡೆ ಆದ್ರೆ ಇರಾನ್ ಮಾತ್ರ ಇಲ್ಲ, ನೀವು ಈಗ ಕಿಚ್ಚು ಹಚ್ಚಿದ್ದೀರಾ, ನಾವೀಗ ಸೇಡಿಗೆ ಸೇಡು, ಜಿದ್ದಿಗೆ ಜಿದ್ದು, ಮುಯಿಗೆ ಮುಯಿ, ನಮ್ಮ ಸೇಡ್ ಏನಿದೆ ಅದನ್ನ ನಾವು ತೀರಿಸ್ಕೊಂಡೇ ತೀರ್ತೀವಿ, ಯಾವುದೇ ಕಾರಣಕ್ಕೂ ನಾವು ಯುದ್ಧವನ್ನ ನಿಲ್ಲಿಸಲ್ಲ ಅಂತ ಶಪಥ ಮಾಡಿ ಮುಂದುವರೆದಿರುವಂಥದ್ದು. ಈ ಯುದ್ಧ ಒಂದ್ ರೀತಿಯಾಗಿ ಅಲ್ಲಿ ನಡೀತಾ ಇರುವಂತ ಯುದ್ಧದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರಿಗೆ ಸಮಸ್ಯೆ ತಂದುಕೊಡೋದಲ್ಲದೆ ಇಡೀ ವಿಶ್ವವೇ ಅತಂತ್ರವನ್ನ ಅನುಭವಿಸುವಂತ ಪರಿಸ್ಥಿತಿಗೆ ತಂದಿಟ್ಟಿದೆ. ಈ ಯುದ್ಧ ಈಗ ಹೀಗೆ ಮುಂದುವರಿತಾ ಹೋದ್ರೆ ಎಷ್ಟೆಲ್ಲ ಸಮಸ್ಯೆಗಳನ್ನ, ಈ ಜಗತ್ತಿನ ಆರ್ಥಿಕತೆಯನ್ನ ಎಷ್ಟರ ಮಟ್ಟಕ್ಕೆ ಕೆಳಮಟ್ಟಕ್ಕೆ ತಂದಿಡುತ್ತೆ. ಇನ್ನು ಅದೇ ರೀತಿಯಾಗಿ ಈ ಡೆವಲಪ್ ಆಗಿರುವಂತ ನೇಷನ್ಸ್ ಜೊತೆಗೆ ಡೆವಲಪ್ ಆಗ್ತಾ ಇರುವಂತ ನಮ್ಮಂತ ಭಾರತದಂತ ದೇಶಗಳು ಮತ್ತೆ ಹಿಂದುಳಿದಂತ ದೇಶಗಳಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನ ತಂದಿಡುತ್ತೆ. ಇದಕ್ಕೆಲ್ಲ ಯಾವಾಗ ಪರಿಹಾರ? ಈ ಯುದ್ಧ ನಿಲ್ಲೋದೊಂದೇ ಪರಿಹಾರ ಅಂತ ನಮಗೆ ಗೊತ್ತೇ ಇದೆ. ಅದಕ್ಕೆ ಬ್ಯಾಕಪ್ ನ ಏನೇನೆಲ್ಲ ಪ್ಲಾನ್ ಮಾಡ್ಕೋಬೇಕಿತ್ತು ಮತ್ತೆ ಮಾಡ್ಕೋಬೇಕು, ಮುಂದಿನ ನಮ್ಮ ನಡೆಗಳು ಏನೇನು, ಪ್ರತಿಯೊಂದು ರಾಷ್ಟ್ರದ್ದು ಇಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ. ಇದೇ ವಿಚಾರವಾಗಿ ನಾವು ಇವತ್ತು ಮಾತನಾಡ್ತಾ ಹೋಗೋಣ. ಅತಿಥಿಗಳು ನಮ್ಮೊಂದಿಗಿದ್ದಾರೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಮ್ಮೊಂದಿಗೆ ಈಗ ಸಂಜಯ್ ಅವರು, ಚಾರ್ಟೆಡ್ ಅಕೌಂಟೆಂಟ್, BMSS ನ ಕೋ ಪಾರ್ಟ್ನರ್ ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಒಂದ್ ತಿಂಗಳಾಯ್ತು, ಒಂದ್ ರೀತಿಯಾಗಿ ನಾವು ನೋಡ್ತಾ ಹೋದಾಗ ಒಂದ್ ವಾರ ಆರಂಭ ಆದಂತ ಒಂದ್ ವಾರದಲ್ಲಿ ನಾವೇನ್ ಅನ್ಕೋತಾ ಇದ್ವಿ ಅಂದ್ರೆ ನಮ್ಮ ಮೋದಿ ಅವರಾಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಒಂದ್ ವಾರ ಅಲ್ವಾ ಸರಿ ಹೋಗುತ್ತೆ ಬಿಡು ನೋಡ್ಕೊಳ್ಳೋಣ ಅಂತ ಏನಾದ್ರೂ ಸುಮ್ಮನಾದ್ರ, ಎರಡನೇ ವಾರ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋಕ್ ಶುರುವಾಯ್ತು. ಈಗ ಒಂದು ತಿಂಗಳಾಗಿದೆ, ಪ್ರಾಬ್ಲಮ್ಸ್ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅಲ್ಲಿಂದ ಇವಾಗ ಎಕನಾಮಿಕಲಿ ನೀವು ಹೇಳೋಕ್ ಬರ್ತೀರಾ. ಸೊ ಎಕನಾಮಿಕಲಿ ಜೊತೆಗೆ ಆರ್ಥಿಕತೆಯಲ್ಲಿ ನಾವು ನಷ್ಟವನ್ನ ಅನುಭವಿಸ್ವಿ, ಜೊತೆಗೆ ಅಲ್ಲಿ ಯುದ್ಧ ನಡೀತಾ ಇರುವಂತ ರಾಷ್ಟ್ರಗಳು ಕೂಡ. ಈಗ ಹೀಗೆ ಮುಂದುವರೆದ್ರೆ ಎಲ್ಲಿಗೆ ಹೋಗಿ ನಿಲ್ಲುತ್ತಾ ಇದು ಪರಿಸ್ಥಿತಿ ಅಂತ? ಇಲ್ಲಿ ಹೇಳ್ತಾ ಹೋದ್ರೆ ನಿಮಗೆ ಎಲ್ಲ ಫಾರ್ಮರ್ಸ್ಗಾಗಲಿ, ಪ್ಲಸ್ ನಮ್ಮ ಇಂಡಸ್ಟ್ರಿಯಲಿಸ್ಟ್ಗಾಗಲಿ, ಪ್ಲಸ್ ಈ ಕೂಲಿ ಕಾರ್ಮಿಕರು, ಮತ್ತು ಕೆಲವೊಂದು ಜನ ರಿಕ್ಷಾ ಓಡಿಸ್ತಾ ಇದ್ದಾರೆ, ಟ್ರಾನ್ಸ್ಪೋರ್ಟೇಷನ್ನು ಲಾಜಿಸ್ಟಿಕಲ್ಲಿ ಕೆಲಸ ಮಾಡೋರಿಗೆ, ಮತ್ತು ಅದನ್ನೇ ನಂಬ್ಕೊಂಡ್ಬಿಟ್ಟು ಲಾಜಿಸ್ಟಿಕ್ಗಳು ರನ್ ಮಾಡ್ತಾರೆ. ಒಂದೊಂದು ವೆಹಿಕಲ್, 2 ವೆಹಿಕಲ್ ಆ ಥರ ರನ್ ಮಾಡೋರು ಇದ್ದಾರೆ. ಅವ್ರಿಗೆಲ್ಲನೂ ಏನಾಗ್ತಾ ಇದೆ, ಇದರಿಂದ ತುಂಬ ನಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ಸೊ ಒಂದು ಹೇಳ್ತಾ ಇದ್ದಾರೆ ನಿಮಗೆ ಫಾರ್ಮರ್ಸ್ಗಳಲ್ಲಿ ಮೇಜರ್ಲಿ ನಮಗೆ ಅವರು 2 ಥರ ಅನುಭವಿಸ್ತಾ ಇದ್ದಾರೆ. ಒಂದು, ಅವ್ರಿಗೆ ಈ ಯುದ್ಧದಿಂದ ಏನಾಗ್ತಾ ಇದೆ ಅಂತಂದರೆ, ಈ ಫರ್ಟಿಲೈಸರ್ಸ್ ಎಲ್ಲಾನು ಕೆಮಿಕಲ್ ಬೇಸ್ಡ್ ಇಂಡಸ್ಟ್ರಿಗಳು ಆಗಿರೋದ್ರಿಂದ ಅಲ್ಲಿಂದ ಏನಾಗುತ್ತೆ, ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದೇ ಮುಂಚೆ ಒಂದು 6 ಮಂತ್ಸ್ ಹಿಂದ್ಗಡೆ ನಮಗೆ ಫರ್ಟಿಲೈಸರ್ಸ್ಗಳು ಕೆಲವೊಂದು ಒಂದು ಬ್ಯಾಗಿಗೆ 1200 300 ಸಿಗ್ತಾ ಇರೋ ಬ್ಯಾಗ್ ಇವಾಗ 50 kg ಇದೆ, ಇವಾಗ 2000 ಮಟನು ರೀಚ್ ಆಗಿದೆ. ಸೊ ನೀವು ನೋಡಿ ಅಲ್ಲಿಂದ ಎಷ್ಟು ಇನ್ಕ್ರೀಸ್ ಆಗಿದೆ ಕಾಸ್ಟ್ ಅಂತಂದ್ರೆ. ಸೊ ಅದೇನೇ ಏನಾಗುತ್ತೆ, ಅವರು ಸೇಲ್ ಮಾಡಕ್ ಹೋದ್ರೂ ಮಾರ್ಕೆಟ್ ಇಲ್ಲ. ಯಾಕಂತಂದ್ರೆ ಎಕ್ಸ್ಪೋರ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಇವಾಗ ಎಕ್ಸ್ಪೋರ್ಟ್ ಇಲ್ಲ ಅಂತಂದಾಗ ಏನಾಗುತ್ತೆ, ಪ್ರೈಸ್ ಬಿದ್ದೋಗ್ಬಿಟ್ಟಿದೆ. ಸೊ ಅವಾಗ 2 ಕಡೆ ಹೊಡೆತ ತಿಂತಾ ಇದ್ದಾರೆ ಫಾರ್ಮರ್ಸ್ಗೆ. ಒಂದು, ಸೆಲ್ಲಿಂಗ್ ಪ್ರೈಸ್ ಅಲ್ಲಿನೂ ಅವ್ರಿಗೆ ಸೇಲ್ ಅಲ್ಲಿ ದುಡ್ಡು ಸಿಗ್ತಾ ಇಲ್ಲ, ಪ್ಲಸ್ ಬೆಳೆಲಿಕ್ಕೆ ಹೋದ್ರೆ ಕಾಸ್ಟ್ ಜಾಸ್ತಿ ಆಗ್ತದೆ. ಇದರಿಂದ ಫಾರ್ಮರ್ಸ್ ತುಂಬಾ ನಷ್ಟಕ್ಕೆ ಈಡಾಗಿದ್ದಾರೆ. ಸೊ ಅವ್ರಿಗೇನಾದ್ರು ಇವಾಗ ಗೌರ್ಮೆಂಟ್ ದವ್ರು ಏನಾದ್ರು ಸಪೋರ್ಟ್ ಮಾಡಬೇಕು. ಇವಾಗ ಮೊನ್ನೆ ಬೀದರಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಫಾರ್ಮರ್ಸ್ಗಳಿಗೆ ಇವಾಗ ಟೊಮೆಟೊ ಬೆಳೆದಿದ್ದಾರೆ. ಸೊ ಅವ್ರಿಗೆ 2 ರೂಪಾಯಿ 4 ರೂಪಾಯಿ ಅಂತ ಒಂದು ಕೆಜಿಗೆ ಸಿಕ್ಕರೆ, ಸೊ ಅವ್ರು ಹೆಂಗ್ ಮಾಡಬೇಕು? ಅವ್ರಿಗೆ ಕಲ್ಟಿವೇಶನ್ ಕಾಸ್ಟ್ ಬಂದು ಅವ್ರಿಗೆ ಸುಮಾರು ಖರ್ಚಾಗತ್ತೆ. ಆ ಕಲ್ಟಿವೇಶನ್ಸ್ದು ಪ್ಲಸ್ ಹಾರ್ವೆಸ್ಟಿಂಗ್ ಕಾಸ್ಟ್ ನೋಡಿದ್ರೆ ಅವ್ರು ಅಲ್ಲೇ ಬಿಡೋದು ಬೆಸ್ಟ್, ಇನ್ನೂ ಲಾಸ್ ಆಗ್ತಾರೆ. ಅದನ್ನೇನ ತೆಗಿಲಿಕ್ಕೆ ಹೋದ್ರೆ ಇನ್ನೂ ಲಾಸ್ಟಿಗೆ ಈಡಾಗ್ಬಿಟ್ಟು ತುಂಬಾ ಕಷ್ಟಕ್ಕೆ ಅವರು ಹೋಗ್ತಾರಂತ ಹೇಳ್ತಾ ಇರೋದು ಆಕ್ಚುಲಿ. ಸೊ ಆಮೇಲೆ ಇವಾಗ ರಿಕ್ಷಾ ಡ್ರೈವರ್ಸ್ಗಳು ನಾನು ಬೆಳಗ್ಗೆ ನೋಡ್ತಾ ಇದ್ದೆ, ಎಲ್ಲ LNG CNG ಬೇಸ್ಡ್ ಎಲ್ಲ ರಿಕ್ಷಾಗಳು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾವೆ. ಪಾಪ ಅವ್ರಿಗೂ ಯಾರಿಗೂ ಸಿಗ್ತಾ ಇಲ್ಲ. ಪ್ಲಸ್ ಅವರೆಲ್ಲ ಡೈಲಿ ಮಾಡೋರು, ಡೈಲಿ ರಿಕ್ಷಾ ಓಡಿಸ್ಬಿಟ್ಟು ಅದರಿಂದ ಲೋನ್ಗಳಾಗ್ಲಿ ಮತ್ತೆ ಅವ್ರ ಮನೆ ಬಾಡಿಗೆ ಕಟ್ಟೋದಾಗ್ಲಿ ಕಟ್ಬಿಟ್ಟು ಉಳಿದ್ರ ಮೇಲೆ ಜೀವನ ಮಾಡುವಂಥವ್ರು. ಅವ್ರಿಗೂ ತುಂಬಾನೇ ಕಷ್ಟ ಆಗ್ತಾ ಇದ್ದಾರೆ. ಕೆಲವೊಂದು ಈ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಮೇಲೆ ಕೆಲವೊಂದು ಇಂಡಸ್ಟ್ರಿಗಳು ರನ್ ಆಗ್ತದೆ. ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಟೆಕ್ಸ್ಟೈಲ್ ಅಲ್ಲಿ ಕೆಲವೊಂದು ಬಟ್ಟೆಗಳನ್ನೆಲ್ಲ ಸ್ಮೂತ್ನೆಸ್ ಮಾಡೋಕ್ಕೆ ಅವ್ರಿಗೆ CNG ಬೇಕು ಆಕ್ಚುಲಿ. ಅದ್ರ ಬೇಸಿಸ್ ಅಲ್ಲೇ ಅದು ಸಾಫ್ಟ್ನೆಸ್ ಬರುತ್ತೆ ಫ್ಯಾಬ್ರಿಕ್ಸ್ ಎಲ್ಲ. ಅಲ್ಲಿ ಆ ಥರ ಬೇಸ್ಡ್ ಇರೋದೆಲ್ಲ ನಾವು ಸ್ಟಾಪ್ ಆಗಿದ್ದಾವೆ. ಅಲ್ಲಿ ಏನಾಗಿದೆ, ಆರ್ಡರ್ಸ್ಗಳು ಪೈಲಪ್ ಆಗ್ತಾ ಇದ್ದಾವೆ, ಅವ್ರಿಗೆ ಡೆಲಿವರಿ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂತಂದರೆ ಶಾರ್ಟೇಜ್ ಇರೋದ್ರಿಂದ
ಅವ್ರು ಡೆಲಿವರಿ ಮಾಡೋಕ್ಕಾಗ್ತಿಲ್ಲ. ಹಿಂಗಾಗಿ ಎಲ್ಲ ಕಡೆನೂ ಇಂಡಸ್ಟ್ರಿಗಳಿಗೆ, ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಾಗಿರ್ಬೋದು, ಆಮೇಲೆ ಈ ಸೆರಾಮಿಕ್ಸ್ ರಿಲೇಟೆಡ್ ಇಂಡಸ್ಟ್ರಿಗಳಾಗಿ ಯಾವ ರಾ ಮಟೀರಿಯಲ್ ಬೇಸ್ಡ್ ಆನ್ ಪೆಟ್ರೋಲ್ ಕೆಮಿಕಲ್ಸ್, ಡೀಸೆಲ್ ಕೆಮಿಕಲ್ಸ್ ಇರುವಂಥದ್ದು ಎಲ್ಲನೂ ಇಂಪ್ಯಾಕ್ಟ್ ಆಗ್ತಾ ಇದ್ದಾವೆ. ಅದರಿಂದ ಎಲ್ಲ ಇಂಡಸ್ಟ್ರಿಗಳು ಸ್ಟಾಪ್ ಆದರೆ ಅದರಲ್ಲಿ ಕೆಲಸ ಮಾಡುವಂಥವ್ರಾಗಲಿ, ಪ್ಲಸ್ ಇಲ್ಲಿ ಇಂಡಸ್ಟ್ರಿಗಳದ್ದು ರೀಪೇಮೆಂಟ್ಗಳು ಇರ್ತವೆ, ಲೋನ್ ರೀಪೇಮೆಂಟ್ ಇರ್ತವೆ. ಸೊ ಅದಕ್ಕೆ ಮಾಡಲಿಕ್ಕೆ ಅವ್ರು ತುಂಬ ಹೊರೆ ಆಗ್ತಾ ಇದೆ ಆ್ಯಕ್ಚುಲಿ. ಎಸ್, ಮಾತನಾಡ್ತಾ ಹೋಗೋಣ. ಈಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಆರ್ಥಿಕ ತಜ್ಞರು ಅನಿಲ್ ಭಾರದ್ವಾಜ್ ಸರ್ ಆಗಮಿಸಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ಇವಾಗ ನೆಕ್ಸ್ಟ್ ನಿಮ್ಮನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ನಿಜಕ್ಕೂ ಕೂಡ ಸರ್ ಕೂಡ ಕೆಲವೊಂದಷ್ಟು ಪಾಯಿಂಟ್ಸ್ನ ಹೇಳಿದ್ರು. ಇವಾಗ ಫಾರ್ಮರ್ಸು, ಈ ಮಧ್ಯಮ ವರ್ಗದವರು, ಇವತ್ತು ನಾವು ದುಡಿದ್ರೆ ಮಾತ್ರ ನಮಗೆ ನಾಳೆ ಜೀವನ ನಡೆಸೋಕ್ಕಾಗೋದು ಅಂತ ಯಾರ್ಯಾರಿದ್ದೀವಿ ಅವರಿಗೆ ತಂದಿರುವಂಥ ತಂತ್ರ. ಇನ್ನು ಆರ್ಥಿಕವಾಗಿ ಹೇಳ್ತಾ ಹೋದಾಗ ಯುದ್ಧ, ನಾನು ಇವಾಗ ತಾನೇ ಕೆಲವೊಂದಷ್ಟು ಅಪ್ಡೇಟ್ಸ್ನ ನೋಡಿದೆ. ಅಂದರೆ ಅಮೇರಿಕಾಗೂ ಕೂಡ ಆರ್ಥಿಕವಾಗಿ ಎಷ್ಟು ಲಾಸ್ ಆಗ್ತಾ ಬರ್ತಿದೆ ಯುದ್ಧದಿಂದ ಅಂತ. 6 days ಸ್ಟಾರ್ಟ್ ಆದಾಗಿಂದ 11 to 12 ಬಿಲಿಯನ್ ಬರೀ 6 days ಅಲ್ಲೇನೆ ಲಾಸ್ ಆಗಿರುವಂಥದ್ದು. ಎಕ್ಸ್ಪೆಂಡಿಚರ್ಸ್ನ ನೋಡ್ತಾ ಹೋದಾಗ ಯುದ್ಧದ ಬಳಸುವಂಥ ವಸ್ತುಗಳಿಗಾಗಿರ್ಬೋದು, ಎಲ್ಲ ರೀತಿಯಾಗಿ ಹೀಗೆ ಮುಂದುವರಿತಾ ಇದ್ರೆ ಆ ಕಡೆ ಅವರ ಆರ್ಥಿಕತೆನೂ ಅತಂತ್ರನೇ, ಈ ಕಡೆ ನಮ್ಮ ಆರ್ಥಿಕತೆನೂ ಅತಂತ್ರನೇ ಅಲ್ವಾ ಸರ್? ಹೌದು. ಎಲ್ಲ ರಾಜ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನೋಡಿ, ಇದೊಂದು ಬಹಳ ವಿಷಾದನೀಯವಾದಂಥ ಪರಿಸ್ಥಿತಿ. ಇಡೀ ಪ್ರಪಂಚನೇ ಈ ಯುದ್ಧದ ಕಾರ್ಮೋಡದಲ್ಲಿ ಮರೆಯಾಗಿರುವಂಥದ್ದು. ನಮಗೆ ಹೇಗೆ ಏನು ಮಾಡಬೇಕು ಅನ್ನುವಂಥ ಒಂದು ದಿಕ್ಕು ತೋಚದಂಥ ಪರಿಸ್ಥಿತಿಗೆ ಎಲ್ಲ ರಾಷ್ಟ್ರಗಳೂ ಒಳಗಾಗಿದ್ದಾರೆ. ಈಗ ನಮ್ಮ ಡೊನಾಲ್ಡ್ ಟ್ರಂಪ್ ಅವರ ಉದ್ವಿಗ್ನತೆಗೆ, ಅವರ ಹುಚ್ಚುತನಕ್ಕೆ ಇಡೀ ಪ್ರಪಂಚ ಈಡಾಗ್ತಾ ಇದೆ. ನೋಡಿ, ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಟ್ಯಾರಿಫು ಅದು ಇದು ಅಂತಾಗಿ ನಮ್ಮ ಭಾರತ ದೇಶಕ್ಕೆ ಬಹಳ ಹಿನ್ನಡೆ ಉಂಟಾಗ್ತಾ ಇತ್ತು. ಅದನ್ನು ಒಂದು ಸ್ವಲ್ಪ ಚೇತರಿಸ್ಕೊಂಡು ಬರ್ತಾ ಇದ್ದ ಹಾಗೇನೆ ಈ ಥರ ಯುದ್ಧ ಶುರು ಆಯಿತು. ಈ ಯುದ್ಧ ಶುರು ಆದಾಗ್ಲಿಂದನೂ ಒಂದಲ್ಲ ಒಂದು ರೀತಿಯಲ್ಲಿ ಅಥವಾ ಎಲ್ಲ ರೀತಿಯಲ್ಲೂ ಹೊಡೆತ ನಮಗೆ ಕಾಣಿಸ್ತಾ ಇದೆ. ನೋಡಿ, ಮುಖ್ಯವಾಗಿ ತೈಲ ಆಮದಿರಬಹುದು ಅಥವಾ ನೈಸರ್ಗಿಕ ಅನಿಲದ ಆಮದಿರಬಹುದು. ಇದೆಲ್ಲನೂ ಬೇರೆ ದೇಶಗಳ ಕಂಪೇರ್ ಮಾಡಿದ್ರೆ ನಮ್ಮ ದೇಶ ಒಂದು ಉತ್ತಮವಾದ ಪರಿಸ್ಥಿತಿಯಲ್ಲಿ ಇದ್ರೂ ನಮ್ಮ ದೇಶದಲ್ಲಿ ಕಷ್ಟ ಆಗ್ತಿರುವಂಥದ್ದನ್ನು ನಾವು ತಪ್ಪಿಸೋದಕ್ಕೆ ಆಗ್ತಾ ಇಲ್ಲ. ಅದು ಜನಸಾಮಾನ್ಯರಿಗೆ, ಅವರ ಜೇಬುಗಳಿಗೆ ಹೊಡೆತವನ್ನು ಕೊಡ್ತಾನೇ ಇದೆ. ನಾವೇನೋ ಗಿಲೆಕ್ಷನ್ಸು ಅಂತ ಒಂದು ಸ್ವಲ್ಪ ಒಂದು ತಿಂಗಳು 1.5 ತಿಂಗಳು ತಡಿಬಹುದಾಗಿದೆ. ಆದರೆ ಇದರ ಹೊಡೆತ ಈ ದೇಶಕ್ಕೆ, ದೇಶದ ಆರ್ಥಿಕತೆಗೆ, ಜನಸಾಮಾನ್ಯರಿಗೆ ತಟ್ಟದೆ ಬಿಡೋದಿಲ್ಲ. ಯಾವುದೇ ಯುದ್ಧ ಆದ್ರೂ ಯುದ್ಧದ್ದೊಂದು ಹಳೆ ಗಾದೆನೇ ಇದೆ. ಯುದ್ಧದಲ್ಲಿ ಗೆದ್ದವನ್ ಸೋತ, ಸೋತವನ್ ಸತ್ತ ಅಂತ. ಇಲ್ಲಿ ಇರಾನು ಪೂರ್ತಿ ಸಾಯ್ತಾನೆ ಇದೆ. ಅಮೇರಿಕ ಗೆದ್ರುವೆ ಒಂದು ಪಕ್ಷದಲ್ಲಿ ಅದು ಸೋತಿರೋ ಹಾಗೇನೆ ಆಗ್ತಾ ಇದೆ. ಯಾತಕ್ಕೆ ಅಂದ್ರೆ ಅವರ ಆರ್ಥಿಕತೆ ಒಂದು ಸೆಕೆಂಡ್ಗೆ ಅಮೇರಿಕಾಗೆ 8 ಲಕ್ಷ ರೂಪಾಯಿಗಳು ನಷ್ಟ ಆಗ್ತಾ ಇದೆ. ಒಂದು ಸೆಕೆಂಡ್ಗೆ ಅಂತಂದ್ರೆ ಒಂದು ದಿವಸಕ್ಕೆ ಸುಮಾರು 8,000 ಕೋಟಿ ರೂಪಾಯಿಗಳು ನಷ್ಟ ಆಗ್ತಾ ಇದೆ. ಈ ರೀತಿ ಬಿಲಿಯಾಂತರ ಗಟ್ಟಲೆ, ನನ್ನ ಅಂದಾಜಿನ ಪ್ರಕಾರ ಈಗಾಗಲೇ ಏನು 1 ತಿಂಗಳಾಗಿದೆ. ಇವತ್ತು ನಾವು ಏಪ್ರಿಲ್ 1ನೇ ತಾರೀಕಿದ್ದೀವಿ. ಕರೆಕ್ಟ್ ಮಾರ್ಚ್ 1ನೇ ತಾರೀಕು ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಶುರು ಆಗಿದ್ದು. ನಮ್ಮ ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿನ ಹೊಡೆದಾಕಿದ್ದು 1 ತಿಂಗಳಾಯ್ತು ಇವತ್ತು ಕರೆಕ್ಟ್ ಆಗಿ. ಹೌದು. 1 ತಿಂಗಳಲ್ಲಿ ಕನಿಷ್ಠ ಪಕ್ಷ ಅಂತಂದ್ರು $1.25 ಟ್ರಿಲಿಯನ್ ಖರ್ಚಾಗಿರ್ಬೋದು. ಅಂತಂದ್ರೆ 100 ಲಕ್ಷ ಕೋಟಿ ರೂಪಾಯಿಗಳು ಖರ್ಚಾಗಿರಬಹುದು ಅಂತ ನನ್ನ ಅಂದಾಜು. ಬರೀ ಅಮೇರಿಕಾಗೆ. ಅದೇ ರೀತಿಯಾಗಿ ಬೇರೆ ರಾಷ್ಟ್ರಗಳನ್ನೆಲ್ಲ ನಾವು ನೋಡ್ಕೊಂಡ್ರೆ ನನ್ನ ಪ್ರಕಾರ ನಾವೇನು $5 ಟ್ರಿಲಿಯನ್ ಎಕಾನಮಿ ಭಾರತ ನೋಡ್ಬೇಕು ಅಂತ ಅನ್ಕೊಂಡಿದೆ. ನಾವೇನು 7% ಆರ್ಥಿಕತೆಯ ಹೆಚ್ಚಳ ಯೋಚನೆ ಮಾಡ್ತೀವಿ, ಗ್ರೋತ್ ಇನ್ GDP ಅಂತ ಯೋಚನೆ ಮಾಡ್ತೀವಿ. ಅದೆಲ್ಲ ಈ ವರ್ಷ ಒಂದು ಸ್ವಲ್ಪ ಅದಕ್ಕೆಲ್ಲ ಹೊಡೆತ ಬೀಳಬಹುದು. ಇನ್ಫ್ಲೇಷನ್ ಏನು 3.5-4% ಅಂತ ಯೋಚನೆ ಮಾಡ್ತಾ ಇದೀವಿ, ಅದು 5.5-6% ಹೋದ್ರೂ ಏನು ಆಶ್ಚರ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಮೇಡಮ್. ಎಸ್ ಸರ್. ಓಕೆ, ಮುಂದುವರಿಸ್ತಾ ಹೋಗೋಣ. ಹನುಮೇಶ್ ಕೆ ಯಾವಗಲ್ ಸರ್, ಹಿರಿಯ ಪತ್ರಕರ್ತರು, ಈಗ ತಾನೇ ಆಗಮಿಸಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ಈಗ ಪ್ರಶ್ನೆನ ನಾನು ನಿಮ್ಗೂ ಕೇಳ್ತಾ ಹೋಗ್ತೀನಿ. ನಿಜಕ್ಕೂ ಕೂಡ ಭಾರತ ಈಗ ಒಂದು ರೀತಿಯಾಗಿ ಯಾರನ್ನು ಬೆಂಬಲಿಸಬೇಕು, ಯಾರನ್ನ ಬೆಂಬಲಿಸಿದ್ರೆ ನನಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಯೋಚಿಸುವಂಥ ಪರಿಸ್ಥಿತಿ ಏನಾದರೂ ಬಂದಿದೆಯಾ? ಈ ಕಡೆ ಇರಾನ್ ಅಂತ ಬಂದಾಗ ಇರಾನ್ ಕೂಡ ಒಂದು ರೀತಿಯಾಗಿ ಬೆಸ್ಟ್ ಫ್ರೆಂಡು ಅಂತ ಹೇಳ್ಬೋದು. ಮತ್ತೆ ಇಸ್ರೇಲ್ಗೆ ಹೋಗಿ ಬರ್ತಾರೆ ನರೇಂದ್ರ ಮೋದಿ ಅವರು ಹೋಗಿ ಬಂದು ಮದರ್ಲ್ಯಾಂಡು ಫಾದರ್ಲ್ಯಾಂಡು ಅದರ ಹೇಳಿಕೆ ಅಲ್ಲೂ ಒಂದು ಸ್ವಲ್ಪ
ಹೆಚ್ಚು ಕಡಿಮೆ ವಾದ ವಿವಾದಗಳಾಯ್ತು. ಹೋಗಿ ಬಂದಿದ್ ನೆಕ್ಸ್ಟೇ ಒಂದ್ ರೀತಿ ಯುದ್ಧ ಆರಂಭ ಆಯ್ತು. ಈಗ ಅಮೆರಿಕಾನು ಒಂದ್ ರೀತಿಯಾಗಿ ಅಮೆರಿಕ ಜೊತೆನೂ ಚೆನ್ನಾಗಿದ್ರೆ ಒಳ್ಳೇದು ಅನ್ನುವಂಥ ಪರಿಸ್ಥಿತಿಯಲ್ಲಿ ಎಲ್ಲಾ ರಾಷ್ಟ್ರಗಳು ಇರುವಂಥದ್ದು ಅಂದ್ರೆ ನನಗೆ ಅನ್ನಿಸ್ತಾ ಇರುವಂಥದ್ದು. ಈಗ ಭಾರತ ಏನ್ ನಿಲುವನ್ನ ತಗೋಬೇಕು? ಈಗ ಸಪೋರ್ಟ್ ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಯಾರಿಗೆ ಸಪೋರ್ಟ್ ಮಾಡಬಹುದು, ಮಾಡಿದ್ರೆ ಒಳ್ಳೇದಾಗ್ಬೋದು, ಅಥವಾ ಸುಮ್ಮನೆ ಇದ್ರೆ ಒಳ್ಳೇದಾ? ನೋಡಿ, ಭಾರತ ಮೊದಲಿಂದನೂ ಒಂದು ಪಾಲಿಸಿ ಅನ್ನ ಅಡಾಪ್ಟ್ ಮಾಡ್ಕೊಂಡಿದೆ. ಅದಕ್ಕೆ ನಾನ್ ಅಲೈನ್ಡ್ ಪಾಲಿಸಿ ಅಂತ, ಅಲಿಪ್ತ ನೀತಿ ಅಂತ ಕನ್ನಡದಲ್ಲಿ ನಾವು ಕಲಿತೀವಿ. ಅಂದರೆ ಯಾವುದೇ ರಾಷ್ಟ್ರದ ಜೊತೆಗೆ ವೈರತ್ವನೂ ಇಲ್ಲ, ಸ್ನೇಹನೂ ಇಲ್ಲ, ಎಲ್ಲ ದೇಶಗಳ ಜೊತೆ ಒಳ್ಳೆಯ ರೀತಿಯ ಬಾಂಧವ್ಯವನ್ನು ಇಟ್ಕೊಳ್ಬೇಕನ್ನುವಂಥ ಒಂದು ಧೋರಣೆಯನ್ನು ಅನೇಕ ವರ್ಷಗಳಿಂದ, ನಮಗೆ ಸ್ವಾತಂತ್ರ್ಯ ಸಿಕ್ಕಾಗಿಂದ ನಾವು ಈ ಅಲಿಪ್ತ ನೀತಿಯನ್ನು ಅನುಸರಿಸ್ಕೊಂಡು ಬಂದಿದ್ದೀವಿ. ಎಲ್ಲ ದೇಶಗಳ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿರಬೇಕನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿಗೂ ಕೂಡ ನಮ್ಮ ನರೇಂದ್ರ ಮೋದಿಯವರು ಬಂದ ಮೇಲೆ ಬೇರೆ ದೇಶಗಳ ಜೊತೆ ಭಾರತದ ಸಂಬಂಧಗಳು ಇನ್ನೂ ಒಂದಿಷ್ಟು ಉತ್ತಮ ಪರಿಸ್ಥಿತಿಗೆ ಹೋಗಿದೆ. ಅದಾದ ಮೇಲೆ ಇವತ್ತು ಇರುವಂಥ ಒಂದು ತಂತ್ರಜ್ಞಾನ, ಟೆಕ್ನಾಲಜಿ ಇದೆ, ಅದರಲ್ಲೂ ವಿಶೇಷವಾಗಿ ಕಮ್ಯುನಿಕೇಷನ್ ಟೆಕ್ನಾಲಜಿ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಟೆಕ್ನಾಲಜಿ ಇದರಿಂದಾಗಿ ನಾವು ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಅಂತೀವಲ್ಲ, ಇಡೀ ಜಗತ್ತೇ ಒಂದು ಸಣ್ಣ ಮನೆ ಇದ್ದಂಗೆ ಅಂತ. ನಾವು ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿದ್ದೀವಿ. ಎಲ್ಲ ದೇಶಗಳು ನಮಗೆ ಗೊತ್ತಿರಲ್ಲ ಯಾವ ಕಾಂಪೋನೆಂಟು, ಯಾವ ಒಂದು ಸಣ್ಣ ವಸ್ತು ಯಾವ ದೇಶದಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಮಾಡುವಂಥ ಒಂದು ಅನಿಲ ಯಾವ ದೇಶದಿಂದ ಬರುತ್ತೆ ಅಂತ ಎಷ್ಟೋ ಜನರಿಗೆ ಗೊತ್ತೇ ಇರಲಿಲ್ಲ. ಇವಾಗ ಯುದ್ಧ ಆರಂಭ ಆದಮೇಲೆ ನಮ್ಗೆ ಗೊತ್ತಾಗಿದೆ. ಸೊ ಇಷ್ಟು ಒಂದೊಂದು ದೇಶಗಳು ಒಂದೊಂದು ದೇಶದ ಮೇಲೆ ಪರಸ್ಪರ ಅವಲಂಬನೆ ಇರುವ ಕಾರಣಕ್ಕಾಗಿ ಯಾವುದೇ ದೇಶದಲ್ಲಿ ಏನೇ ಆದರೂ ಕೂಡ, ಅದು ಯುದ್ಧನೇ ಆಗ್ಬೋದು ಅಥವಾ ಒಂದು ಪ್ರಕೃತಿ ವಿಕೋಪಗಳಾಗ್ಬೋದು, ಭೂಕಂಪ ಆಗ್ಬೋದು ಅಥವಾ ಫ್ಲಡ್ಸ್ ಆದಾಗ, ಅವೆಲ್ಲವೂ ಕೂಡ ಬೇರೆ ದೇಶಗಳ ಮೇಲೆ ಪರಿಣಾಮ ಬೀರುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಈ ರೀತಿ ಒಂದು ದೊಡ್ಡ ಪ್ರಮಾಣದ ಯುದ್ಧ ಆದಾಗ ಸಹಜವಾಗಿಯೇ ಭಾರತದ ಮೇಲೆ ಒಂದು ಪರಿಣಾಮ ಆಗೇ ಆಗತ್ತೆ. ಇಂಥ ಸಂದರ್ಭದಲ್ಲಿ ಭಾರತ ಏನು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅದನ್ನು ಬಹುತೇಕ ಎಲ್ಲ ತೆಗೆದುಕೊಂಡಿದೆ. ಇದ್ರ ಜೊತೆಗೆ ಇನ್ನೊಂದಿಷ್ಟು ಆ್ಯಡೆಡ್ ಪ್ರಾಬ್ಲಮ್ಸ್ ಅಂತೀವಿ, ಅನಗತ್ಯ ಸಮಸ್ಯೆಗಳು ಏನಾಗುತ್ತೆ ಅಂದರೆ ಜನ ಪ್ಯಾನಿಕ್ ಆಗಿಬಿಡ್ತಾರೆ, ಸಿಗುತ್ತಾ ಇಲ್ವೋ. ಈಗ ಅಡಿಗೆ ಅನಿಲ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಹೇಳಿದೆ, ಸಾಕಷ್ಟು ಲಭ್ಯ ಇದೆ, ವ್ಯವಸ್ಥೆಗಳನ್ನು ಮಾಡ್ತೀವಿ, ಆಲ್ಟರ್ನೇಟಿವ್ ವ್ಯವಸ್ಥೆಗಳಿದೆ ಅಂತ ಹೇಳ್ತಾರೆ. ಆದರೆ ಜನ ಪ್ಯಾನಿಕ್ ಆಗೇನೆ ಮನೆಯಲ್ಲಿ ಎಕ್ಸ್ಟ್ರಾ ಸಿಲಿಂಡರ್ನ ಸ್ಟಾಕ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಗಾಡಿಗಳಿಗೆ ಎಕ್ಸ್ಟ್ರಾ ಡೀಸೆಲ್ ತುಂಬಿಸ್ಕೊಳ್ಳೋದು, ಪೆಟ್ರೋಲ್ ಹಾಕ್ಸ್ಕೊಳ್ಳೋದು. ಈ ಪ್ಯಾನಿಕ್ಕಿಂದಾಗಿ ಮತ್ತೊಂದು ಸ್ವಲ್ಪ ಗೊಂದಲಗಳು ಸೃಷ್ಟಿ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಭಾಳ ತಾಳ್ಮೆ ಸಹನೆಯಿಂದ ಕೂಡ ಜನರು ವರ್ತನೆ ಮಾಡಬೇಕಾಗತ್ತೆ. ಇನ್ನೊಂದು ಕಡೆ ಭಾರತದ ನಿಲುವು ಏನಾಗಿರ್ಬೇಕನ್ನುವಂಥದ್ದು, ಇದು ಈಗಾಗಲೇ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಯಾವುದೇ ಮೂಗು ತೂರಿಸುವಂಥ ಪ್ರಯತ್ನವನ್ನು ಮಾಡಿಲ್ಲ. ಈಗ ಪಾಕಿಸ್ತಾನನೇ ಇತ್ತೀಚೆಗೆ ಒಂದು ನಾವು ಮಧ್ಯಪ್ರವೇಶ ಮಾಡ್ತೀವಿ ಅಂದಾಗ ಅದಕ್ಕೆ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜಯಶಂಕರ್ ಅವರು ಹೇಳಿದರು, ಭಾರತ ದಲ್ಲಾಳಿ ರಾಷ್ಟ್ರ ಅಲ್ಲ ಅಂತ. ಅಂದ್ರೆ ನಾವು ಈ ಮಧ್ಯಪ್ರವೇಶ ಮಾಡೋದು, ಅಲ್ಲಿ ಹೋಗಿ ಅನಗತ್ಯ ಯಾವುದೋ ದೇಶದ ಪರವಾಗಿ ಮಾತಾಡೋದು, ಅವರು ವೈರತ್ವ ಕಟ್ಟಿಕೊಳ್ಳೋದು ಬೇಡ. ನಮಗೆ ತೊಂದರೆ ಕೊಟ್ಟವ್ರ ಮೇಲೆ ಈಗ ಪಾಕಿಸ್ತಾನದವರು ಟೆರರಿಸಮ್ ಮಾಡ್ತಾ ಇದ್ರು, ಹೋಗಿ ಒಂದು ಮೋದಿಯವ್ರು ಬಂದ ಮೇಲೆ ಹೊಡೆದು ಬಂದ್ರು ಅವ್ರಿಗೆ ಸ್ವಲ್ಪ ಬುದ್ಧಿ ಕೆಲಸಕ್ಕೆ. ಹೀಗಾಗಿ ಭಾರತ ಯುದ್ಧ ಮಾಡಿರುವಂಥದ್ದು ಬಹುತೇಕ ಕಡಿಮೆನೆ. ಬಟ್ ಇವತ್ತಿನ ಪರಿಸ್ಥಿತಿಗಳಲ್ಲಿ ಯುದ್ಧಗಳನ್ನು ತಪ್ಪಿಸೋದಕ್ಕೂ ಕೂಡ ಸಾಕಷ್ಟು ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ನಾವು ವಿಶ್ವಸಂಸ್ಥೆ ಅಂತ ಇದೆ, ಬೇರೆ ಬೇರೆ ಇವರು ಶೃಂಗಸಭೆಗಳನ್ನೆಲ್ಲ ಮಾಡ್ತಾರೆ. ಅಂಥ ಸಂದರ್ಭಗಳಲ್ಲಿ ಈ ವಿಷಯಗಳನ್ನು ಪರಿಹಾರ ಮಾಡಿಕೊಂಡ್ರೆ ಇಷ್ಟೊಂದು ಏನು ಹಾನಿ ಆಗುತ್ತಲ್ಲ, ಅದು ನಮ್ಮ ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಮನುಷ್ಯರು ಇರ್ಬೋದು, ಅಲ್ಲಿ ಬೆಳೆದಿರುವಂಥ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಕ್ಷಿಪಣಿಗಳಿರ್ಬೋದು, ಇದೆಲ್ಲವನ್ನು ಉಳಿಸೋದಕ್ಕೆ ಸಾಧ್ಯ ಇದೆ. ಆದರೆ ದುರಂತ ಏನು ನೋಡಿ, ಎಲ್ಲ ರಾಷ್ಟ್ರಗಳು ತಮ್ಮ ರಕ್ಷಣೆಗಾಗಿ ಇವತ್ತು ಈ ಎಲ್ಲ ನ್ಯೂಕ್ಲಿಯರ್ ಇದನ್ನು ಮಾಡುವಂಥದ್ದು, ಪ್ರೊಕ್ಯೂರ್ಮೆಂಟ್ ಮಾಡುವಂಥದ್ದು, ಇದರಿಂದಾಗಿ ಮತ್ತೊಂದು ದೇಶಕ್ಕೆ ಅಪಾಯ ಶುರುವಾಗುತ್ತೆ. ಮತ್ತು ಈ ಖೊಮೇನಿ ಏನಿದ್ರು ಅವರು ಈ ಅಮೇರಿಕದ ಜೊತೆ ಒಳ್ಳೆಯ ಸಂಬಂಧಗಳನ್ನ ಇಟ್ಕೊಂಡಿರಲಿಲ್ಲ. ಅವರು ಅಮೇರಿಕದ ವಿರುದ್ಧವಾಗಿ ಹಿಂದೆ ಸದ್ದಾಂ ಹುಸೇನು ಇದೇ ಮಾಡ್ತಾ ಇದ್ರು, ಅದಕ್ಕೂ ಸದ್ದಾಂ ಹುಸೇನನ್ನು ಹೊಡೆದು ಇದು ಮಾಡಿದ್ರು. ಈ ರೀತಿಯ ಅಮೇರಿಕಕ್ಕೆ ಅವರಿಗೆ ಬೇಕಾಗಿರುವಂಥ ನೈಸರ್ಗಿಕ ಸಂಪತ್ತು ಏನಿದೆಯಲ್ಲ, ಈ ಅನಿಲ ಇರ್ಬೋದು, ಪೆಟ್ರೋಲ್, ಡೀಸೆಲ್, ಇದು ಎಲ್ಲ ದೇಶಕ್ಕೂ ಬೇಕು. ಅತಿ ಹೆಚ್ಚು ಉತ್ಪಾದನೆ ಆಗೋದೇ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ. ಇವರು ಇದೇನಾಗುತ್ತೆ, ಅಮೇರಿಕದ ಜೊತೆ ಸರಿಯಾದ ವ್ಯವಹಾರಗಳನ್ನು ಮಾಡದೇ ಇದ್ದಾಗ ಅವ್ರಿಗೆ ಎಲ್ಲ ಒಂದು ಕಡೆ ಇದು ಶುರುವಾಗುತ್ತೆ, ಎಲ್ಲ ಒಂದು ದಿವಸ ಇವರು ಅಪಾಯ ಆಗುತ್ತೆ. ಈ ಥರ ಸರ್ವಾಧಿಕಾರಿಗಳು ಬಂದಾಗ ಅವ್ರನ್ನ ಹೊಡೆದು ಉರುಳಿಸ್ತಾ ಹೋಗ್ತಾರೆ ಅವರು. ಅಲ್ಲಿ ಯಾರೀಗ ಟ್ರಂಪ್ ಬದಲಿ ಬೇರೆಯವ್ರಿದ್ರೆ ಸ್ವಲ್ಪ ಏನೋ ಕಾದು ನೋಡೋಣಪ್ಪ, ಏನೋ ಒಂದು ನ್ಯಾಚುರಲ್ ಆಗಿ ಏನೋ ಆಗ್ಬೋದು. ಕೆಲವೊಬ್ರು ಸ್ವಲ್ಪ ಧೈರ್ಯ ಇರೋರು ಹೊಡೆದು ಉರುಳಿಸ್ತಾ ಇರ್ತಾರೆ, ಅವ್ರನ್ನ ಮುಗ್ಸಕ್ಕೆ ನೋಡ್ತಾ ಇರ್ತಾರೆ. ಸೊ ಈ ರೀತಿಯ ಒಬ್ಬರನ್ನೊಬ್ಬರು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ
ಅದು ಹೆಂಗಾಗುತ್ತೆ ಅಂದರೆ ಈ ಪಕ್ಕದ ಮನೆಯವನವರು ಎಕ್ಸಸೈಸ್ ತಾಲೀಮ್ ಮಾಡ್ತಾನೆ ಅಂದರೆ ಇನ್ನೊಬ್ಬ ಮನೆಯವನು ಭಯ ನನಗೇನೋ ಹೊಡೆದ್ಬಿಡ್ತಾನೆ ಅಂತ ಅವ್ನು ಹೋಗಿ ಅಟ್ಯಾಕ್ ಮಾಡಿರ್ತಾನೆ. ಆ ಥರ ಈ ಬೇರೆ ಬೇರೆ ದೇಶಗಳಲ್ಲಿದೆ. ಇಸ್ರೇಲ್ ಸಮಸ್ಯೆಗಳು ಇವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದೊಂದು ದೇಶದ ಮೇಲೆ ಹಗೆತನ ಸಾಧಿಸ್ತಾ ಇರುವಂಥದ್ದು. ಇದು ಕೊನೆಗೆ ಏನಾಗುತ್ತೆ, ಧರ್ಮಕ್ಕೆ ಬರುತ್ತೆ. ನಿಜ. ಈ ಎಲ್ಲ ವ್ಯಾವಹಾರಿಕ ಬಿಕ್ಕಟ್ಟುಗಳು, ವ್ಯಾವಹಾರಿಕ ಜಗಳಗಳು, ವ್ಯಾಜ್ಯಗಳೇನಿದೆಯಲ್ಲ ಅದು ಕೊನೆಗೆ ಧರ್ಮಕ್ಕೆ ಬಂದಾಗ ಅದು ಧರ್ಮದ ಆಧಾರದ ಮೇಲೆ ದೇಶಗಳು ಒಂದಾಗುವಂಥ ಅಪಾಯಗಳು ಇರುತ್ತೆ. ಹೀಗೆ ಈ ಮನುಷ್ಯನ ಸ್ವಾರ್ಥ ಏನಿದೆ, ನಾವೆಷ್ಟೇ ಟೆಕ್ನಾಲಜಿ ನೋಡಿ, ಇವತ್ತು ಎಲ್ಲ ದೇಶದಲ್ಲಿ ಎಲ್ಲ ದೇಶದ ಜನರು ಇದ್ದಾರೆ. ಈಗ ನಮ್ಮ ಇಂಡಿಯನ್ಸ್ ಎಲ್ಲ ದೇಶದಲ್ಲಿ ಇಲ್ವಾ? ಯಾವ ದೇಶದಲ್ಲಿ ಈಗ ರಷ್ಯಾ ಉಕ್ರೇನ್ ಯುದ್ಧ ಆಯಿತು, ಅಲ್ಲಿ ನಮ್ಮ ಇಂಡಿಯನ್ಸಿಗೆ ತೊಂದರೆ ಆಯಿತು. ಕೊಲ್ಲಿ ರಾಷ್ಟ್ರದಲ್ಲಿ. ಸೊ ಎಲ್ಲ ದೇಶದ ಜನರು ಎಲ್ಲ ದೇಶಕ್ಕೆ ಹೋಗುವಂಥ ಅವಕಾಶಗಳು ಇದ್ದಾಗಲೂ ಕೂಡ ಈ ರೀತಿಯ ಯಾಕೆ ಯುದ್ಧಗಳಾಗತ್ತೆ ಅನ್ನುವಂಥದ್ದು ಇವತ್ತಿಗೂ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಹಿಂದೆ ಏನು ಕಮ್ಯುನಿಕೇಶನ್ ಇರಲಿಲ್ಲ, ಬೇರೆ ದೇಶಗಳ ಮೇಲೆ ದಂಡೆತ್ತಿ ಹೋಗ್ತಾ ಇದ್ರು, ಬೇರೆ ದೇಶಕ್ಕೆ ಹೋಗ್ತಾ ಇರಲಿಲ್ಲ. ಈಗ ಉದ್ಯೋಗಕ್ಕಾಗಿ, ಬಿಸ್ನೆಸ್ಗಾಗಿ ಎಲ್ಲರೂ ಎಲ್ಲ ದೇಶಕ್ಕೆ ಹೋಗ್ತಾ ಇದ್ರು ಕೂಡ ಈ ರೀತಿಯ ಒಂದು ಯುದ್ಧಗಳಾಗುವಂಥದ್ದು ಇದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ಇದೇ ಒಂದು ಮನಸ್ಥಿತಿ ಮುಂದುವರೆದ್ರೆ ಇದು ಮನುಷ್ಯ ತಾನೇ ತನ್ನನ್ನು ನಾಶ ಮಾಡ್ಕೊಳ್ಳುವಂಥದ್ದು, ಜಗತ್ತನ್ನೇ ಸರ್ವನಾಶ ಮಾಡುವಂಥ ಮಟ್ಟಕ್ಕೂ ಹೋಗ್ಬೋದು. ಹೀಗಾಗಿ ಈ ಯುದ್ಧಗಳ ಬಗ್ಗೆ ಕೂಡ ನಾವು ಸಾಕಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕು. ಮನುಷ್ಯ ಇಷ್ಟು ಬುದ್ಧಿವಂತ ಆದರೂ ಕೂಡ ಅವನು ಮಾತುಕತೆಯ ಮೂಲಕ ಅಥವಾ ವ್ಯವಹಾರದ ಮೂಲಕ, ಕೊಟ್ಟು ತಗೊಳ್ಳೋ ಮೂಲಕ, ಈಗ ಕೊಲ್ಲಿ ರಾಷ್ಟ್ರಗಳಿಗೂ ಬೇರೆ ದೇಶದ ಸಾಕಷ್ಟು ಉತ್ಪನ್ನಗಳು ಬೇಕು. ಅವ್ರು ಬರೀ ತೈಲ ಕುಡಿಯಕ್ಕಾಗಲ್ಲ, ಪೆಟ್ರೋಲ್ ಡೀಸೆಲ್ ಇಂದಾನೆ ಬದುಕಕ್ಕಾಗಲ್ಲ. ನಾವು ಅವ್ರಿಗೆ ಆಹಾರ ಉತ್ಪಾದನೆ ಇರ್ಬೋದು, ಅಲ್ಲಿ ನೀರೇ ಸಿಗೋದಿಲ್ಲ. ಸೊ ಇಂಥದ್ದೆಲ್ಲ ಇದೆ. ಸೊ ಈ ರೀತಿಯ ಮನೋಭಾವನೆ ಬದಲಾಗಬೇಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಶ್ವಸಂಸ್ಥೆ ಅನ್ನುವಂಥದ್ದು ಇದೆಯಲ್ಲ, ಅದು ಯಾವುದೋ ಒಂದು ದೇಶದ ಕಪಿಮುಷ್ಟಿಯಲ್ಲಿರುವಂಥದ್ದು ಅಥವಾ ನೇಪಥ್ಯಕ್ಕೆ ಮಾತ್ರ ಇರುವಂಥದ್ದು ಆಗಬಾರ್ದು. ಆ ಎಲ್ಲ ದೇಶಗಳನ್ನು ಸರಿಯಾಗಿ ಕರೆದು ನಿಭಾಯಿಸಿ ಇಂಥ ಬಿಕ್ಕಟ್ಟುಗಳು ಬಂದಾಗ ಅವುಗಳನ್ನು ಹೇಗೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು, ಯಾವ ದೇಶಕ್ಕೆ ಎಷ್ಟು ಕೊಡಬೇಕು, ಅದರ ಬೆಲೆ ಎಷ್ಟು ನಿಗದಿ ಆಗಬೇಕು, ಮತ್ತು ಯುದ್ಧಗಳನ್ನು ಹೇಗೆ ತಡಿಬೇಕನ್ನೋ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸರಿಯಾದ ಒಂದು ನಿರ್ಧಾರಗಳಾಗದೇ ಇದ್ದರೆ, ಅದಕ್ಕೊಂದು ಬಾಡಿ ಕ್ರಿಯೇಟ್ ಆಗದೇ ಇದ್ದರೆ ಇದು ಹೀಗೆ ಒಂದು ಮನುಷ್ಯ ಕುಲಕ್ಕೇನೆ ಒಂದು ಅಪಾಯ ಅಂತಲೂ ನಾವು ಹೇಳ್ಬೋದು. ಎಸ್ ಸರ್ ಮಾತನಾಡ್ತಾ ಹೋಗೋಣ. ಮತ್ತೊಬ್ಬರು ಗೆಸ್ಟ್ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೋಹನ್ ಚಿತ್ತಳೆ ಸರ್, ಅಂತಾರಾಷ್ಟ್ರೀಯ ವಿಶ್ಲೇಷಕರು ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಎಸ್ ಸರ್, ಇವಾಗ ಯುದ್ಧ ತಂದಿಡ್ತಾ ಇರುವಂತಹ ಅತಂತ್ರಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತಾ ಇದೀವಿ. ನೀವು ಕೂಡ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂತಹ ಕಾರಣಕ್ಕೆ ಇವಾಗ ಆರಂಭ ಮಾಡಿದ್ದು ಅವರಾದ್ರೆ ಅನುಭವಿಸ್ತಾ ಇರುವಂತದ್ದು ಬೇರೆ ರಾಷ್ಟ್ರಗಳು. ಹೀಗೆ ಮುಂದುವರೆದ್ರೆ ಎಷ್ಟರ ಮಟ್ಟಿಗೆ ಆರ್ಥಿಕವಾಗಿ ಕುಸಿದು ಹೋಗ್ತೀವಿ, ಇಡೀ ವಿಶ್ವ ಕುಸಿದು ಹೋಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಹೇಳಿ ಸರ್. ಮೇಡಮ್, ರಾಜ್ನೂರಿನ ಎಲ್ಲಾ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರ, ಪ್ಯಾನಲಿಸ್ಟ್ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಶರ್ಮಾ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ, ಅವ್ರು ಮಧ್ಯಾಹ್ನ ಫೋನ್ ಮಾಡಿದ್ರು. ಮೇಡಮ್, ನೀವು ಕೇಳಿದ ಪ್ರಶ್ನೆ ಎಸ್ ಸರ್, ಸ್ವಲ್ಪ ನಾನು ವಿಸ್ತಾರವಾಗಿ ಹೇಳ್ತೇನೆ ನಿಮ್ಗೆ. ಎಸ್ ಸರ್. ಡೊನಾಲ್ಡ್ ಟ್ರಂಪ್ ಒಬ್ಬ ಭಂಡ. ಡೊನಾಲ್ಡ್ ಟ್ರಂಪಿನ ಯಾವ ಮಾತುಗಳು ಕೂಡ ವಿಶ್ವಾಸಕ್ಕೆ ತಗೊಳ್ಳಂಗಿಲ್ಲ. ಅದರಂತೆನೆ ಕೂಡ IRGS ಆರ್ ದ ರ್ಯಾಡಿಕಲ್ಸ್. ಇವತ್ತೇ ಅವರು ಸಂಜೆ 6 ಗಂಟೆಗೆ IRGS ಹ್ಯಾಸ್ ಟೇಕನ್ ಓವರ್ ದ ಪೊಸಿಷನ್ ಇಂದ ರಿಜಿಮ್ ಅನ್ನ ಪಡ್ಕೊಂಡಿದ್ದಾರೆ. ಇನ್ನು ಏನು ಆದ್ರೂ ಕೂಡ IRGS ಅಲ್ಲಿ ಏನ್ ನಡೀತದೆ. ಮೇಡಮ್, ಈ ಯುದ್ಧ ಹಿಂಗೆ ಮುಗಿಯಲ್ಲ. ಈ ಯುದ್ಧ ಹಿಂಗೆ ಯಾರು ಹಿಂದ್ ಸರಿಯಲ್ಲ. ಅಮೆರಿಕಾಗ್ ಬೇಕಾಗಿದೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಮತ್ತು ಖರ್ಗ. ಅದಕ್ಕೆ ಅವರು ಬೂಟ್ಸ್ ಆನ್ ಗ್ರೌಂಡ್ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಹಡಗುಗಳು ಬಂದಿದ್ದಾವೆ, ಅವರ ಸೈನಿಕರನ್ನ ಅಲ್ಲಿ ಇಳಿಸ್ತಾ ಇದ್ದಾರೆ. ಈ ಯುದ್ಧ ಇನ್ನೂ ಭಯಂಕರ ಸ್ವರೂಪಕ್ಕೆ ಹೋಗ್ತದೆ, ನಮ್ಗೆ ಭಯಂಕರ ಪೆಟ್ಟು ಬೀಳ್ತದೆ. ಅದಕ್ಕೆ ಭಾರತೀಯ ನಾಗರಿಕರು ಒಗ್ಗಟ್ಟಾಗಿದ್ದು ಇದನ್ನ ಸಹನ ಮಾಡಲೇಬೇಕು. ಇವತ್ತು ರಾತ್ರಿ 10 ಗಂಟೆಗೆ ಇರಾನ್ ನಲ್ಲಿ ಇರುವ ಬೆಲ್, ಆಪಲ್, ಗೂಗಲ್, ಇಂಟೆಲ್, ಸ್ಪೈರ್, G42, JP Morgan, ಒರಾಕಲ್, IBM ಮತ್ತು ಮೈಕ್ರೋಸಾಫ್ಟ್ ಇಂತ 18 ಏನು ಕಂಪನಿಗಳು ಇದಾವಲ್ಲ, ಅದರ ಮೇಲೆ ಇವತ್ತು ರಾತ್ರಿ 10 ಗಂಟೆಗೆ ಅದು ಅಟ್ಯಾಕ್ ಮಾಡ್ತದೆ ಅಂತ ಇರಾನ್ ಹೇಳಿದೆ. ಅದರಿಂದ ಆ ಬಿಲ್ಡಿಂಗ್ ಗಳನ್ನ ಖಾಲಿ ಮಾಡ್ತಾ ಇದ್ದಾರೆ. ಇವತ್ತವರು ಅಮೆರಿಕನ್ ಕಂಪನಿ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾಳೆ ಮತ್ತೆ B2B ಬಾಂಬರ್ ಇಂದ ಟ್ರಂಪ್ ಅಟ್ಯಾಕ್ ಮಾಡ್ತಾನೆ. ಜೈಸಿ ಕರ್ನಿ ವೈಸಿ ಭರ್ನಿ ಅಂತ ನಾವು ಹಿಂದೆಲ್ಲ ಹೇಳ್ತೇವೆ. ಹಂಗಿದ್ದಾಗ
ಈ ಭಂಡನ ನಂಬಿ ನಾವೇನಾದ್ರೂ ಯಾರ್ದಾದ್ರೂ ಸೈಡ್ ತಗೊಂಡ್ರೆ ನೀವು ಕೇಳ್ದಂಗೆ ನಮ್ದು ಏನ್ ಸರ್ ಹೇಳಿದ್ರೆ ನಮ್ದು ಅಲಿಪ್ತ ನೀತಿ. ಮುಂಚೆ ನಾವು ಪಂಚಶೀಲ ಅಂತ ಹೇಳ್ತಾ ಇದ್ವಿ, ಪಂಚಶೀಲ ಚೈನಾ ಜೊತೆ ನಾವು ಮಾಡಿದ್ವಿ, ಅದರಂತೆನೆ ನಾನ್ ಅಲೈನ್ ಮೂವ್ಮೆಂಟ್ ನಲ್ಲಿ ನಾವೇ ಅದನ್ನ ಇನಿಷಿಯೇಟಿವ್ ತಗೊಂಡಿದ್ವಿ. ಸರ್ ಹೇಳಿದ್ರು, ಅವ್ರು ಗೌರವ ಕೊಡ್ತೇನೆ. ಆದ್ರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಇಸ್ ಡೆಡ್, ಸತ್ತು ಹೋಗಿದೆ. ಅದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಸತ್ ಹೋಗಿದೆ. ಯಾವ ಮಾತು ಕೂಡ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ನಡೆಯಲ್ಲ ಮೇಡಮ್. ಇವತ್ತೇ ನಾನು ಹೇಳ್ತಾ ಇದ್ದೇನೆ ನಿಮ್ಗೆ, ನಮ್ಮ ದೇಶಕ್ಕೆ ಹೊಡೆತ ಬೀಳುವುದು, ನಾಳೆ ಫರ್ಟಿಲೈಸರ್ಗೆ ಹೊಡೆತ ಬೀಳ್ತದೆ. ಆ ನಂತರ ನಮ್ಮ ಹಾಸ್ಪಿಟಲ್ ಸಿರಿಂಜ್ ಇದಾವಲ್ಲ, ಸಿರಿಂಜಿಗೆ ಹೊಡೆತ ಬೀಳ್ತದೆ. ಗ್ಯಾಸ್ ಒಂದು ದೊಡ್ಡ ಇಶ್ಯೂ. ಮುಂದೆ ಮೇ, ಜೂನ್, ಜುಲೈನಲ್ಲಿ ಗ್ಯಾಸಿನ ಹೊಡೆತ ಆಗ್ತದೆ. ಯಾಕಂದ್ರೆ ನೋಡಿ, ಯುದ್ಧ ಪ್ರಾರಂಭ ಮಾಡಿದ್ದು ಅಮೆರಿಕ, ಯುದ್ಧವನ್ನ ಎಸ್ಕಲೇಟ್ ಮಾಡಿದ್ದು IRGS. ಅಯಾತುಲ್ಲಾ ಖೊಮೇನಿ ಒಡೆದು ಹಾಕ್ತೇನೆ, ಆನಂದನ ಆರಾಮಾಗಿ ಹೋಗಿ ಇರಾನ್ ಮೇಲೆ ನಾನು ಶಾ ರಿಜಿಮ್ ಅನ್ನ ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿದ್ರು. ಆದ್ರೆ ಹೆಂಗೆ ನಮ್ಮ ಪುಟಿನ್ ಅವರು ಆಯ್ತಪ್ಪ ಬೆಳಿಗ್ಗೆ ಇಡ್ಲಿ ದೋಸೆ ತಿಂತೇನೆ, ಹಂಗೆ ಹೋಗಿ ಯುಕ್ರೇನ್ಗೆ ಮುಗಿಸಿ ಬರ್ತೇನೆ ಅಂತ ವಿಚಾರ ಮಾಡಿದ್ರು. ಈಗ 3 ವರ್ಷ ಅನುಭವಿಸ್ತಾ ಇದ್ದಾರೆ. ಅದೇ ತರ ಈಗ ಅಮೆರಿಕಾನ ಅನುಭವಿಸ್ತಾ ಇದೆ. ಅದಕ್ಕೆ ಹೇಳ್ತೇವೆ ಮೇಡಮ್, ಮೋದಿಯ ನೀತಿ ಕರೆಕ್ಟ್ ಆಗಿತ್ತು. 3 ದಿವಸದಲ್ಲಿ ನಾವು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಿನ ಪರ್ಸಿಷಿಯನ್ ಅಟ್ಯಾಕ್ ಮಾಡಿ, ಜನ ಏನೇ ಮಾತಾಡ್ಲಿ, ವಿರೋಧಿಗಳು ಏನೂ ಮಾತಾಡ್ಲಿ, ಡ್ರೋನ್ ಇರುಕ್ವಾದ್ಯ ಇದ್ದಿದ್ದಿಲ್ಲ. ಯುದ್ಧದಲ್ಲಿ ಹೋಗೋದು ಬಹಳ ಸುಲಭ, ಯುದ್ಧದಿಂದ ಹೊರಗೆ ಬರೋದು ತುಂಬಾ ಕಷ್ಟ ಮೇಡಮ್. ಈ ಕಷ್ಟವನ್ನ ನಾವು ಮುಂಬರೋ ದಿವಸದಲ್ಲಿ ಅನುಭವಿಸ್ಬೇಕಾಗ್ತದೆ. ಆರ್ಥಿಕ ಪರಿಸ್ಥಿತಿ ನೋಡಿದಾಗ ನೋಡಿ, ಒಂದು ಮಿಸ್ಟೇಕ್ ಗವರ್ಮೆಂಟ್ ಆಫ್ ಇಂಡಿಯಾ ಮೋದಿ ಸರ್ಕಾರ ಮಾಡ್ತಾ ಇದೆ. 5 ರಾಜ್ಯಗಳಲ್ಲಿ ಚುನಾವಣೆ ಇದೆ ಅಂತ ಅವರು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏರಿಸ್ತಾ ಇಲ್ಲ. 4ನೇ ತಾರೀಕು ಕೌಂಟಿಂಗ್ ಆದ್ಮೇಲೆ 5ನೇ ತಾರೀಕು ಅವ್ರು 10 ರೂಪಾಯಿ ಏರಿಸಬೇಕಾಗ್ತದೆ. ಅದಕ್ಕಿಂತ ಮುಂಚೆನೆ ಈಗೇನೆ 2-3 ರೂಪಾಯಿ ಹಿಂಗ್ ಏರಿಸಿದ್ರೆ ಆರ್ಥಿಕ ಏನ್ ಹಣದೊಬ್ಬರ ನಮ್ಮ ಮೇಲೆ ಬರ್ತಾ ಇದೆಯಲ್ಲ, ಅದು ಬಿಡಿಸ್ಲಿಕ್ಕಲ್ಲ. ಯಾರು ಹೇಳ್ಬೇಕಾದ್ರೆ ಯಾರು ಮಾತನ್ನು ಕೇಳ್ತಾ ಇಲ್ಲ. ಇಲ್ಲಿ ನಮ್ಮ ನಿಲುವು ಒಂದೇ ಇದೆ, ನಾವು ಸನ್ನದ್ಧರಾಗಿರ್ಬೇಕು. ಮುಂಬರುವ ಮದುವೆ ಸೀಸನ್ ನಲ್ಲಿ ರಿಸ್ಟ್ರಿಕ್ಷನ್ ಗವರ್ಮೆಂಟ್ ಆಫ್ ಇಂಡಿಯಾ ಹಾಕ್ತದೆ. 50-60 ಜನ ಇರ್ಬೇಕಂತ ಕೋವಿಡ್ ನಲ್ಲಿ ಇದ್ದಂಗೆ. ಇದು ವಾರ್ ಇದೆ, ಇದು ಸಹಜ ಸ್ಥಿತಿ ಇಲ್ಲ. ವಾರ್ ಇರೋದ್ರಿಂದ ವಿ ನೀಡ್ ಟು ಪ್ರಿಪೇರ್ ಫಾರ್ ಎವ್ರಿಥಿಂಗ್. ನಿಮ್ಗೆ ನೆನಪಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯುದ್ಧವಾದಾಗ 1 ದಿವಸ ಉಪವಾಸ ಇಡಿ ಅಂತ ಹೇಳಿದಾಗ ಇಡೀ ದೇಶ ಅದಕ್ಕೆ ಎದ್ದು ನಿಂತದನ್ನ ಸಮರ್ಥನೆ ಮಾಡ್ಕೊಂಡಿತ್ತು. ಅದೇ ತರ ವಿರೋಧಿಗಳು ತಮ್ಮ ಬಾಯನ್ನ ಮುಚ್ಚಿ ಭಾರತ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ಲಾರ್ದೆ ಭಾರತ ಸರ್ಕಾರ ಈಗ ಮಾಡ್ತಾ ಇದ್ದ ಸದ್ಯದ ಪರಿಸ್ಥಿತಿಯಲ್ಲಿ 75 ದಿವಸಗಳವರೆಗೂ ನಮ್ಮಲ್ಲಿ ರಿಸರ್ವ್ ಇದೆ ಮೇಡಮ್. ಆಮೇಲೆ ಪೆಟ್ರೋಲು ಮತ್ತೆ ಡೀಸೆಲ್ ಇಂದ ಏನೂ ಕೊರತೆ ಇಲ್ಲ, ಆರಾಮಾಗಿ ಸಿಗ್ತದೆ. ಪ್ಯಾನಿಕ್ ಬೈಯಿಂಗ್ ಮಾಡಿ, ಜನರಲ್ಲಿ ಸುಳ್ಳು ರೀಲ್ಸ್ ಗಳನ್ನ ಮಾಡಿ, ವಾಟ್ಸಪ್ ಗಳನ್ನ ಮಾಡಿ ಬಿಡ್ಲಾರ್ದೆ ಒಂದು ಸನ್ನದ್ಧರಾಗಿ ಈ ದೇಶ ನಾವು ಗಟ್ಟಿಯಾಗಿರ್ಬೇಕಂತ ನನ್ನ ಫಸ್ಟ್ ಸ್ಟೇಟ್ಮೆಂಟ್ ನಲ್ಲಿ ನಾ ಹೇಳ್ತಾ ಇದ್ದೇನೆ ಮೇಡಮ್. ಎಸ್ ಸರ್ ಮುಂದುವರಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ರು ಅತಿಥಿ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ, ಚಂಬಿ ಪುರಾಣಿಕ್ ಸರ್. ಪ್ರೊಫೆಸರ್ ಚಂಬಿ ಪುರಾಣಿಕ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅಂತಾರಾಷ್ಟ್ರೀಯ ವಿಶ್ಲೇಷಕರು ಇವರು ಕೂಡ. ಸೊ ಇವರನ್ನು ಮಾತನಾಡಿಸ್ತಾ ಹೋಗೋಣ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್. ಸರ್ ಕೂಡ ನಮಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಇದನ್ನೆಲ್ಲ ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಇದು ಪರಿಹಾರ ಸಿಗದೇ ಇರುವಂತ ಸಮಸ್ಯೆನಾ, ಅಥವಾ ಎಲ್ಲದಕ್ಕೂ ಕೂಡ ನಾವು ಜನತೆ ಈಗಾಗಲೇ ಮಧ್ಯಮ ವರ್ಗದವರು ತತ್ತರಿಸಿ ಹೋಗ್ತಾ ಇದ್ದಾರೆ, ಇದು ಹೀಗೆ ಮುಂದುವರಿತಾ ಅನ್ನುವಂತ ಆತಂಕ ಉಂಟಾಗ್ತಾ ಇದೆ ಸರ್. ಸೊ ನೀವು ಇದ್ರ ಬಗ್ಗೆ ಇನ್ನ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ. ಇಲ್ಲ, ನಮ್ಮ ಚಿತ್ತಾಲೆ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡೆ. ಯಾಕಂದ್ರೆ ಮೊದಲನೇ ಅವ್ರದ್ದು ನನಗೆ ಇದು ಸರಿಯಾಗಿ ಅದು ಕೇಳಿಸ್ಲಿಲ್ಲ. ಅವರ ಮಾತನ್ನ ಸಂಪೂರ್ಣವಾಗಿ ನಾನು ಎಂಡಾರ್ಸ್ ಮಾಡ್ತೀನಿ, ಅಂದ್ರೆ ಅನುಮೋದಿಸ್ತೇನೆ. ಅವರು ಒಂದ್ ರೀತಿಯಲ್ಲಿ ಹೇಳಿದ್ರು ಪ್ಯಾನಿಕ್ ಆಗಬಾರ್ದು ಅಂತ. ಬಟ್ ಪ್ಯಾನಿಕ್ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಬರೀ ಸೋಷಿಯಲ್ ಮೀಡಿಯಾ ಅಲ್ಲ, ಈ ಒಂದು ನಿಮ್ಮ ಟಿವಿ ಮಾಧ್ಯಮಗಳಲ್ಲಿ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಈ ರೀತಿಯ ಏನು ಕ್ಯೂ ಇರ್ತಕ್ಕಂಥದ್ದು, ಸಾಲುಗಳು LPGಗೆ, ಮತ್ತೆ ನಿನ್ನೆ ಮತ್ತೆ ಇವತ್ತು ಇವರು ಆಟೋ ರಿಕ್ಷಾದವರು ಅವರು ಸಹ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ, CNG ಸಿಗ್ತಾ ಇಲ್ಲ. ಅಂದ್ರೆ ಏನಾಯ್ತು, ನಮ್ಮ ದೇಶದಲ್ಲಿ ಸಿದ್ಧತೆಯ ಕೊರತೆ ಇತ್ತು ಅಂತಕ್ಕಂಥದ್ದು ಕಾಣ್ತದೆ. ಅವ್ರು ಹೇಳಿದ ದೇಶಭಕ್ತಿ ಅದೆಲ್ಲ ನಾನು ಒಪ್ತೀನಿ. ಆದ್ರೆ ಮೊನ್ನೆ ಒಂದು 3-4 ವರ್ಷದ ಹಿಂದೆ ಕೋವಿಡ್ ಆದಾಗ ನಮಗೆ ಆಗಿದ್ದಂತ ಒಂದು ಆಘಾತ ಏನಿದೆಯಲ್ಲ, ಅದರ ಒಂದು ಎಚ್ಚರಿಕೆಯನ್ನ ನಾವು ಎಲ್ಲ ಕ್ಷೇತ್ರಗಳಲ್ಲೂ ವಿಸ್ತರಿಸಬೇಕಾಗಿತ್ತು. ಅದು ವಿಸ್ತರಿಸಿಲ್ಲ. ಕಾರಣ ನಾವು ಯಾವಾಗ್ಲೂ ಹಂಗೇನೆ ಎಮರ್ಜೆನ್ಸಿ ಇದ್ದಾಗ ಗಡ್ಡಕ್ಕೆ ಬೆಂಕಿ ಹತ್ತಿದ ಬಾವಿ ತೊಡೆದಿರು ಅಂತಾರಲ್ಲ, ಆ ಒಂದು ದೃಷ್ಟಿಯಲ್ಲಿ ನಮ್ಮ ಒಂದು ರೀತಿಯಲ್ಲಿ ಸಿದ್ಧತೆ ಅಂತಕ್ಕಂಥದ್ರಲ್ಲಿ ಒಂದು ಸದೃಢವಾದ ಇರಲಿಲ್ಲ.
ಅದನ್ನ ನಾವು ಸರ್ಕಾರದ ಮೇಲೆ ಹೇಳೋಕ್ಕಿಂತ ಅಧಿಕಾರ ವರ್ಗದವರು ಮತ್ತೆ ಇಂಟೆಲಿಜೆನ್ಸ್ ಇರ್ತಕ್ಕಂಥವ್ರು, ಯಾಕೆಂದ್ರೆ ಮೋದಿಯವರು ಈ ಒಂದು ಯುದ್ಧ ಆಗೋಕೆ 2 ದಿವಸ ಮುಂಚೆ ಇಸ್ರೇಲಿನ ನೆತನ್ಯಾಹು ಅವರನ್ನ ಭೇಟಿ ಮಾಡಿ ಬರ್ತಾರೆ. ಅವ್ರಿಗೆ ಯುದ್ಧದ ಸುಳಿವೇ ಇಲ್ಲ ಅಂದ್ರೆ ನಮ್ಮ ಇಂಟೆಲಿಜೆನ್ಸ್ ಎಷ್ಟರ ಮಟ್ಟಿಗೆ ಅದು ವಿಫಲವಾಯ್ತು ಅಂತಕ್ಕಂಥ ಅಲ್ಲಿ ಕಾಡುತ್ತೆ. ಒಂದು. ಎರಡನೇದು, ಈಗ ಏನ್ ಪರಿಸ್ಥಿತಿ ಇದೆಯಲ್ಲ, ಅತ್ಯಂತ ಒಂದು ಗಂಭೀರವಾದ ಪರಿಸ್ಥಿತಿ, ಮತ್ತೆ ಬೆಲೆ ಏರಿಕೆ ಮೇಲೆ ಇದು ದೊಡ್ಡ ಪ್ರಹಾರವನ್ನ ಮಾಡುತ್ತೆ. ಬರೀ ಒಂದು LPG ಪ್ರಶ್ನೆ ಅಲ್ಲ, ಒಂದು ತಾತ್ಕಾಲಿಕ ಅಂದ್ರೆ ಇಮಿಡಿಯೇಟ್ ಎಫೆಕ್ಟ್ ಇರ್ತಕ್ಕಂಥದ್ದು ಜನರಲ್ಲಿ ಏನು ಈ ಸರಬರಾಜು ಸಪ್ಲೈ ಚೈನ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಏರ್ಪೇರ್ ಆಗುತ್ತೆ, ಸಪ್ಲೈ ಬರ್ತಕ್ಕಂಥದ್ದು ನಿಧಾನ ಆಗುತ್ತೆ. ಇನ್ನೊಂದು ನಾವೇನ್ ಮಾಡ್ಬೇಕು ಅಂದ್ರೆ, ಬರೀ ನಾವು ಮಧ್ಯಪ್ರಾಚ್ಯ ಏನು ಗಲ್ಫ್ ಕಂಟ್ರಿಗಳಿಂದ ಮಾತ್ರ ಆಯಿಲ್ ಅಂತ ತರಿಸ್ತೀವಿ ಅಂತಕ್ಕಂಥ ಡಿಪೆಂಡೆನ್ಸ್ ಇದೆಯಲ್ಲ, ಅದನ್ನ ಕಡಿಮೆ ಮಾಡಿ ನಾವು ಬೇರೆ ಕಡೆಗೆ ಒಂದು ರೀತಿಯಲ್ಲಿ ನಮ್ಮ ಪ್ರಯತ್ನವನ್ನು ಮಾಡ್ಬೇಕು. ಯಾಕಂದ್ರೆ ನಾವು ಎಲ್ಲ ರಾಷ್ಟ್ರಗಳ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡಿರ್ತಕ್ಕಂಥ, ಅವ್ರು ಹೇಳಿದ್ರಲ್ಲ ಪಂಚಶೀಲ, ನಾನ್ ಅಲೈನ್ಮೆಂಟ್ ಅಂತ. ಈಗ ಅದಿಲ್ಲ, ಈಗ ಇರೋದು ಸ್ಟ್ರಾಟಜಿಕ್ ಅಟಾನಮಿ, ಅತ್ಯಂತ ಜಾಣತನದ ಸ್ವಾಯತ್ತತೆ ಅಂತಕ್ಕಂಥದ್ದು ನಮ್ಮ ಭಾರತದ ವಿದೇಶಾಂಗ ನೀತಿಯಲ್ಲಿದೆ. ಆದ್ರೆ ಅದರಲ್ಲೂ ಸಹ ಅನುಮಾನ ಬರುತ್ತೆ. ಯಾಕಂದ್ರೆ ನಾವು ಇರಾನಿನ ಮಕ್ಕಳನ್ನ 167 ಮಕ್ಕಳ ಅವ್ರನ್ನ ಕೊಂದಂತ ಸಂದರ್ಭದಲ್ಲಿ ಅದನ್ನ ನಾವು ವಿಷಾದ ವ್ಯಕ್ತಪಡಿಸಲಿಲ್ಲ ಅಂತಕ್ಕಂಥ ತಡವಾಯ್ತು. ಮತ್ತೆ ಖೊಮೇನಿ ಅವ್ರನ್ನ ಕೊಂದಿದ್ದನ್ನ ನಾವು ಒಂದ್ 4 ದಿವಸ ಆದ್ಮೇಲೆ ಅಲ್ಲಿ ಹೋಗಿ ಎಂಬಸಿನಲ್ಲಿ ಸೈನ್ ಮಾಡಿ, ಇವೆಲ್ಲ ಕಾರಣಗಳಿರುತ್ತೆ. ಜೊತೆಗೆ ಇನ್ನೊಂದು ತಗೊಳ್ಳಿ ಮೇಡಮ್, ಯಾವಾಗ ಪಾಕಿಸ್ತಾನವನ್ನ ಅಮೆರಿಕ ತನ್ನ ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ಡಿಪ್ಲೊಮೆಸಿಗೆ ಒಂದು ನೆಗೋಷಿಯೇಷನ್ಗೆ ಪಾಕಿಸ್ತಾನ ಕರೀತೆ. ಪಾಕಿಸ್ತಾನ ಎಲ್ಲಿ, ಭಾರತ ಎಲ್ಲಿ? ಪಾಕಿಸ್ತಾನ ಇರ್ತಕ್ಕಂಥದ್ದು ಒಂದು ಟೆರರಿಸ್ಟ್ ಜನಗಳನ್ನ ಮತ್ತೆ ISI ಮೂಲಕ ಭಾರತವನ್ನ ಕಾಶ್ಮೀರಕ್ಕೆ ಸದಾ ತೊಂದರೆ ಕೊಡ್ತಕ್ಕಂಥ ಒಂದು ಶಾಶ್ವತವಾದ ಒಂದು ದೊಡ್ಡ ಸಮಸ್ಯೆ ಅದು. ಅಂತ ಒಂದು ಸನ್ನಿವೇಶದಲ್ಲಿ ಅಮೆರಿಕದ ಅಧ್ಯಕ್ಷರು ಅಲ್ಲಿರ್ತಕ್ಕಂಥ ಮುನೀರ್ ಮಿಲಿಟರಿ ಏನು ಮುಖ್ಯಸ್ಥ ಇದ್ದಾನೆ ಅವನನ್ನ ಕರೆದು 2 ಸಾರಿ ಅವನಿಗೆ ಡಿನ್ನರ್ ಅನ್ನ ವೈಟ್ ಹೌಸ್ ಅಲ್ಲಿ ಕೊಡ್ತಾರೆ. ಅದೇ ಮೋದಿ ಅವರಿಗೆ ಆ ರೀತಿಯ ಒಂದು ಪ್ರಶಸ್ತಿ ಕೊಡಲ್ಲ. ಮೋದಿ ಅವ್ರ ಜೊತೆಗೆ ಚೆನ್ನಾಗೇ ಇದ್ದಾರೆ, ಅದು ಮೋದಿ ಅವರು ಟ್ರಂಪ್ ರವರ ಪರವಾಗಿ ಇದ್ರು ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ಒಪಿನಿಯನ್ ಇದೆ. ಆದ್ರೆ ಯುದ್ಧದಲ್ಲಿ ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್, ದೇರ್ ಆರ್ ನೋ ಪರ್ಮನೆಂಟ್ ಎನಿಮೀಸ್, ದೇರ್ ಆರ್ ಓನ್ಲಿ ಪರ್ಮನೆಂಟ್ ಇಂಟ್ರೆಸ್ಟ್. ಶಾಶ್ವತವಾದ ಹಿತಾಸಕ್ತಿಗಳು ಆಯಾ ದೇಶವನ್ನ ಕಾಪಾಡಬೇಕು. ಅದಕ್ಕೆ ತಕ್ಕಂತೆ ನಾವು ನಮ್ಮ ನೀತಿಯನ್ನು ರೂಪಿಸಿಕೊಳ್ಬೇಕು ಅನ್ನೋದಕ್ಕೆ ಇದು ಕೋವಿಡ್ ನಂತರ ಇದೊಂದು ದೊಡ್ಡ ಒಂದು ಅವಕಾಶ. ಪಾಠ ಕಲಿಯಲಿಕ್ಕೆ ನಾವು ಸಾಕಷ್ಟು ನೋವನ್ನ ತಿಂದಿದ್ದೇವೆ. ಮತ್ತೆ ಈಗ ಬೆಲೆ ಏರಿಕೆ ಅಂತ ಬರುತ್ತೆ, ಮತ್ತೆ ಬೇರೆ ಬೇರೆ ಕ್ಷೇತ್ರಕ್ಕೂ ಇದು ಮಾತನಾಡ್ತಾ ಹೋಗೋಣ. ಮೋಹನ್ ಚಿತ್ತಳೆ ಸರ್ ಏನೋ ಹೇಳೋಕ್ ಬರ್ತಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ರೀ ಸರ್. ಮೋಹನ್ ಚಿತ್ತಳೆ ಸರ್ ಹೇಳಿ ಸರ್. ರಾ ಮೆಟೀರಿಯಲ್ ಬೇಕು. ಮೋಹನ್ ಸರ್ ಧ್ವನಿ ಕೇಳಿಸ್ತಾ ಇಲ್ವಾ? ನಾವು ಪ್ರಯಾಣ ಎಲ್ಲವನ್ನೂ ಸರಬರಾಜು ಮಾಡ್ತೀವಿ. ಮೋಹನ್ ಚಿತ್ತಳೆ ಸರ್ ಏನೋ ಹೇಳಕ್ ಬರ್ತಿದ್ದೀರಾ, ಹೇಳಿ ಸರ್. ಆತ್ಮನಿರ್ಭರ ಸೆಲ್ಫ್ ರಿಲಯನ್ಸ್ ಆ ಒಂದು ದೃಷ್ಟಿಯಲ್ಲಿ ನಮ್ಮ ವಿದೇಶಾಂಗ ನೀತಿಯ ಒಂದು ವಾಸ್ತವತೆಯನ್ನ ನಾವು ಅರಿಬೇಕು. ಯಾಕಂದ್ರೆ ರಾಷ್ಟ್ರೀಯ ಹಿತಾಸಕ್ತಿಗಳು ಮುಖ್ಯ. ಬರೀ ದೇಶ ಪ್ರೇಮ ಘೋಷಣೆ ಮಾಡೋದು, ತ್ಯಾಗ ಮಾಡೋದು ಆ ಪ್ರಶ್ನೆ ಬರೋಲ್ಲ. ತ್ಯಾಗ ಮಾಡೋದು ಜನರಿಗೆ ಈ ಬೆಲೆ ಏರಿಕೆ, ನಮ್ಮ ದೇಶದಲ್ಲಿರೋ ಭ್ರಷ್ಟಾಚಾರ, ರಾಜಕಾರಣಿಗಳ ಒಂದು ಅಲಕ್ಷ್ಯ. ನೋಡಿ, ನಾವು ಇಷ್ಟು ನೀವು ಸೀರಿಯಸ್ ಆಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಿಮ್ಮ ಚಾನೆಲ್ ನಲ್ಲಿ, ಆದ್ರೆ ರಾಜಕಾರಣಿಗಳಿಗೆ ಕ್ರಿಕೆಟಿನ ಟಿಕೆಟ್ ಅನ್ನು ಫ್ರೀ ಆಗಿ ಪಡಿತಕ್ಕಂತ ಒಂದು ಲೋ ಲೆವೆಲ್ ಪರ್ಸೆಪ್ಷನ್ ಇರುವಾಗ, ಮತ್ತೆ ಚುನಾವಣೆಯಲ್ಲಿ ಅವರು ಉಪಚುನಾವಣೆಯಲ್ಲಿ ಗೆಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟು ಚೀಪ್ ಆಗಿ ನಮ್ಮ ರಾಜಕೀಯ ಪ್ರತಿನಿಧಿಗಳು ನಡ್ಕೊಳ್ತಾ ಇದ್ದಾರೆ ಅಂದ್ರೆ, ಈ ದೇಶದ ಸಮಸ್ಯೆಗೆ ಎಲ್ಲರೂ ಈ ದೇಶ ಒಗ್ಗಟ್ಟಾಗಿರ್ಬೇಕು. ವಿರೋಧ ಪಕ್ಷ ತೆಗೆದುಕೊಳ್ಳಿ, ಮಾತೆತ್ತರೆ ಮೋದಿ ಅವರು ಅದು ಸರಿ ಇಲ್ಲ ಈಗ ಆ ರೀತಿಯ ಮಾತಾಡ್ತಕ್ಕಂಥದ್ದಕ್ಕೆ ಅಪ್ರಸ್ತುತ. ನೀವು ಪಾರ್ಲಿಮೆಂಟ್ ಅಲ್ಲಿ ಏನಾದ್ರು ಮಾತಾಡ್ಕೊಳ್ಳಿ, ಆದ್ರೆ ದೇಶದ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಒಗ್ಗಟ್ಟಾಗಿ ನಾವೆಲ್ಲರೂ ಈ ಒಂದು ಸವಾಲನ್ನ, ಗಂಡಾಂತರವನ್ನ ನಾವು ಎದುರಿಸಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಇದು ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಕಾಸ್ಟ್ಲಿ. ನಾಟ್ ಓನ್ಲಿ ಇಮಿಡಿಯೇಟ್ ಎಫೆಕ್ಟ್, ಲಾಂಗ್ ರೇಂಜ್ ಎಫೆಕ್ಟ್ ಅಲ್ಲೂ ಸಹ ಅನೇಕ ರೀತಿಯ ಪಾಠಗಳನ್ನ ಕಲಿಯತಕ್ಕಂತ ಒಂದು ಅವಕಾಶ ನಮಗಿದೆ. ಈ ಪಾಠವನ್ನ ನಾವು ಹೆಚ್ಚಿನ ಬೆಲೆ ಕೊಟ್ಟು ಅದನ್ನ ಕಲಿಯೋ ಬದಲು ಆದಷ್ಟು ಬೇಗ ಜಾಣತನದಿಂದ ಸ್ಟ್ರಾಟಜಿಕ್ ಅಟಾನಮಿ ಅಂತ ಹೇಳಿದ್ನಲ್ಲ, ಸೂಕ್ಷ್ಮವಾದ ದೃಷ್ಟಿಯಲ್ಲಿ ನಮ್ಮ ವಿದೇಶಾಂಗ ನೀತಿ ಮತ್ತೆ ವಿದೇಶಗಳಲ್ಲಿ ಅದರಲ್ಲೂ ಈಗ ನಡೀತಕ್ಕಂಥ ಯುದ್ಧವನ್ನ ನಿಲ್ಲಿಸಲಿಕ್ಕೆ ನಮ್ಮನ್ನ ಯಾಕೆ ಕರೀಲಿಲ್ಲ? ಇದು ಭಾರತಕ್ಕೆ ಒಂದು ಅವಮಾನ ಇದೆ. ಪಾಕಿಸ್ತಾನಕ್ಕೆ ಕರೆದು ಭಾರತವನ್ನ ಕರೀದೇ ಹೋದ್ರೆ ಅದರ ಅರ್ಥ ಏನು? ಮೋದಿಯವರ ಒಂದು ನಾಯಕತ್ವ ವಿಶ್ವಗುರು ಎಂತಕ್ಕಂಥದ್ದಕ್ಕೆ ಒಂದು ದೊಡ್ಡ ಸವಾಲು ಎನ್ನುವ ರೀತಿಯಲ್ಲಿ ಟ್ರಂಪ್ ನಡ್ಕೊಂಡಿದ್ದಾರೆ. ಟ್ರಂಪ್ ರವರ ಈ ತಪ್ಪು ನಡವಳಿಕೆ ಅಂತಕ್ಕಂಥದ್ದನ್ನ ಭಾರತ ಖಂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇವರು ಟ್ರಂಪ್ ಅಂದ್ರೆ ಎದುರ್ತಾರೆ, ಅದರಿಂದ ಇವ್ರು ಏನ್ ಮಾಡಲ್ಲ. ಆದ್ರೆ ನಮ್ಮಂತ ಚಿಂತಕರು, ಪ್ರೊಫೆಸರ್ಗಳು ಮಾತನಾಡ್ತಾ ಹೋಗೋಣ. ಈ ಯುದ್ಧ ತರ್ತಾ ಇರುವಂತಹ ಅತಂತ್ರಗಳು ಏನೇನು ಮಾತನಾಡ್ತಾ ಹೋಗ್ತಾ ಇದ್ವಿ. ಸೊ ನಾನು ಅತಿಥಿಗಳನ್ನ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಅನಿಲ್ ಸರ್, ಈ ಯುದ್ಧ ಏನು ಆರಂಭ ಆದಾಗಿಂದ ನಾವು ಒಂದು ಮಾತನ್ನ ಹೇಳ್ಬೋದು, ಈ ಟ್ರಂಪ್ಗೆ 60 ಕರಳು ಮರಳು ಅಂತಾರೆ, ಟ್ರಂಪ್ಗೆ 72 ವರ್ಷ. ಈ ಅರಳು ಮರಳು ಎಲ್ಲೋ ಈ ಕೆಲವರು ಅರಳು ಮರಳುಗಳು ಇಡೀ ಅವರ ಫ್ಯಾಮಿಲಿನ ಹಾಳು ಮಾಡ್ತಿದ್ರೆ,
ಇಡೀ ವಿಶ್ವನೇ ಹಾಳು ಮಾಡಕ್ ಹೋಗ್ತಾ ಇರುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ಈಗ ಒಂದ್ ರೀತಿಯಾಗಿ ನೋಡ್ತಾ ಹೋದಾಗ ಕೈಗಾರಿಕೆಗಳನ್ನ ನಮ್ಮ ದೇಶದ ಶ್ವಾಸಕೋಶ ಅಂತ ಹೇಳ್ಬೋದು. ಶ್ವಾಸಕೋಶವನ್ನೇ ನಾಶ ಮಾಡಕ್ ಹೋಗ್ತಾ ಇದೆ ಈ ಯುದ್ಧ. ಸೊ ಇದಕ್ಕೆ ನೆಕ್ಸ್ಟ್ ಪ್ಲಾನ್ಸ್ ಏನೇನ್ ಮಾಡ್ಕೊಂಡು ಹೋಗ್ಬೋದು ಈಗ ಮುಂದುವರೆದಲ್ಲಿ. ಮತ್ತೆ ಇಲ್ಲೂ ಇನ್ನೊಂದು ಪ್ರಶ್ನೆ ಇಲ್ಲೇ ಕೇಳ್ಬಿಡ್ತೀನಿ, ವಿಶ್ವಸಂಸ್ಥೆ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಬರುತ್ತೆ. ಭಾಳ ಉತ್ತಮವಾದಂಥ ಪ್ರಶ್ನೆ. ಆಗಲೇ ನನ್ನ ಜೊತೆ ಇರುವಂಥ ಇನ್ನೊಬ್ಬರು ಪ್ಯಾನಲಿಸ್ಟ್ ಹೇಳಿದ ಹಾಗೆಯೇ ವಿಶ್ವಸಂಸ್ಥೆ ಇಲ್ಲಿ ಸಂಪೂರ್ಣವಾಗಿ ಬಲಹೀನವಾಗಿದೆ. ಮತ್ತು ಮೊದಲಿಂದಲೂ ವಿಶ್ವಸಂಸ್ಥೆ ಅನ್ನುವಂಥದ್ದು ಅಮೇರಿಕಾದ ಕೈಗೊಂಬೆನೇ ಆಗಿದೆ ಅನ್ನುವಂಥದ್ದನ್ನು ನಾವು ಬೇರೆ ಬೇರೆ ಉದಾಹರಣೆಗಳಲ್ಲೂ ನಾವು ನೋಡ್ಬೋದಾಗಿದೆ. ಮತ್ತು ಟ್ರಂಪ್ ಅನ್ನುವಂಥ ಒಂದು ಹುಚ್ಚು ಕಮಂಗಿ ನಾಯಕ ಏನಿದ್ದಾನೆ, ಅವನಿಗೆ ನಾವು ಹೆದರಲ್ವಾ ಅನ್ನೋದಕ್ಕಿಂತ ಅವನ ಮಾತುಗಳಿಂದ ಆಗುವಂಥ ಇಂಪ್ಯಾಕ್ಟ್ಗಳಿಗೆ ನಾವು ಹೆದರ್ತೀವ ಬಿಡ್ತೀವ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾರೋ ಅವನಂತರ ಈ ಗೂಂಡಾಗಿರಿ ರಾಜಕಾರಣ ಆಗಿರ್ಬೋದು ಅಥವಾ ಒಂದು ಬಂಡತನ ಅಂತ ಹೇಳಿದ್ರು ಅದು ಸರಿಯಾದಂಥ ಪದ ಉಪಯೋಗಿಸುವಂಥದ್ದು ಟ್ರಂಪ್ ಮೇಲೆ. ಒಂದು ಬಂಡನಾಯಕ, ದಂಡನಾಯಕ ಅಲ್ಲ ಅವನು, ಈ ಬಂಡನಾಯಕ ಅಂತ ನಾವು ಅವರಿಗೆ ಬಿರುದು ಕೊಡ್ಬೋದು. ಯಾಕೆಂದರೆ ದಂಡನಾಯಕ ಅನ್ನೋನು ಶಕ್ತಿಶಾಲಿಯಾಗಿರ್ತಾನೆ, ಅವನಿಗೆ ಯುದ್ಧದ ಸ್ಟ್ರಾಟಜಿಗಳು ಗೊತ್ತಿರುತ್ತೆ, ಹೇಗೆ ಹೊಡಿಬೇಕು ಅನ್ನುವಂಥದ್ದೊಂದಿರುತ್ತೆ. ಆದರೆ ಎಲ್ಲೋ ಅಮೇರಿಕಾ ಇರಾನಿನ ಶಕ್ತಿಯನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಇಟ್ಟು ನೋಡ್ಕೋಬೇಕು. ಹಿಂದೆನೆ ಮೋದಿಯವರಿಗೆ ಇದೇನು ಗೊತ್ತಿರಲಿಲ್ವಾ, ಯುದ್ಧ ಆಗತ್ತೆ ಅನ್ನೋದು ಗೊತ್ತಿರಲಿಲ್ವಾ ಅನ್ನುವಂಥದ್ದು ಖಂಡಿತವಾಗ್ಲೂ ಗೊತ್ತಿದ್ದಿದ್ದೆ, ಸಾಮಾನ್ಯ ಜನಕ್ಕೂ ಗೊತ್ತಿತ್ತು. ರಂಜಾನ್ ಶುರು ಆಗೋಕ್ಕಿಂತ ಮುಂಚೆನೇ ಯುದ್ಧ ಆಗ್ಬಿಡುತ್ತೇನೋ ಅನ್ನುವಂಥ ಲೆಕ್ಕಾಚಾರಗಳೆಲ್ಲನೂ ಇದ್ವು. ಆದರೂ ರಂಜಾನ್ ಶುರು ಆದರೂ ಅದರದ್ದು ಏನು ಹೀಟ್ಗಳು ಗೊತ್ತಾಗಲಿಲ್ಲ. ಕೊನೆಗೆ ಫೆಬ್ರವರಿ 28 ಮಾರ್ಚ್ 1ನೇ ತಾರೀಕು ಅಯಾತುಲ್ಲಾ ಖಮೇನಿನ ಹೊಡೆದಾಗಲೇ ನಮಗೆ ಗೊತ್ತಾಗಿದ್ದು ಇದು ಫುಲ್ ಫ್ಲೆಜ್ಡ್ ಯುದ್ಧ ಆಗತ್ತೆ ಅಂತ. ಆದರೆ ಈ ಖಮೇನಿ ಎಷ್ಟು ಬುದ್ಧಿವಂತನಾಗಿದ್ದ, ಎಷ್ಟು ಚಾಣಾಕ್ಷನಾಗಿದ್ದ ಅಂತಂದರೆ ಅವ್ರದ್ದು ಆ ಮೊಸಾಕ್ ಡಿಫೆನ್ಸ್ ಡಾಕ್ಟ್ರಿನ್ ಏನಿದೆ ಅಂತಂದರೆ ಯಾವುದಕ್ಕೂ ಕನೆಕ್ಟ್ ಆಗದೆ ನಾವು ನೇರವಾಗಿ ಒಬ್ಬ ನಾಯಕನಿಂದ ಮಾತ್ರ ಕಮಾಂಡ್ ತಗೊಂಡು ಯುದ್ಧ ಮಾಡೋದಲ್ಲದೆ ಎಲ್ಲ ಸ್ವಂತವಾಗಿ ತಮ್ಮ ಸ್ವಇಚ್ಛೆಯಿಂದ ಯುದ್ಧ ಮಾಡೋದು, ಕೊನೆ ತನಕ ಒಂದು ಒಬ್ಬ ಕೊನೆ ಸೈನಿಕ ಇರೋ ತನಕನೂ ತಮ್ಮ ಕೆಚ್ಚೆದೆಯಿಂದ ಯುದ್ಧ ಮಾಡುವಂಥ ಸ್ಟ್ರಾಟಜಿ ಏನಿದೆ ಅದನ್ನು ಬಹುಶಃ ಟ್ರಂಪ್ ಆಗಿರಬಹುದು, ಇಸ್ರೇಲಿನ ನೇತನ್ಯಾಹು ಆಗಿರಬಹುದು ಅಥವಾ ಗಲ್ಫ್ ರಾಷ್ಟ್ರಗಳಾಗಿರ್ಬೋದು ಅಂಡರ್ ಎಸ್ಟಿಮೇಟ್ ಮಾಡಿದ್ವೇನೋ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆ ಅಂತಂದರೆ ಯಾರೂ ಈ ರೀತಿಯಾಗಿ ಯುದ್ಧ ನಡೆಯುತ್ತೆ ಅಥವಾ ಇರಾನಿಂದ ಈ ರೀತಿಯಾದಂಥ ಪ್ರತಿರೋಧ ಆಗತ್ತೆ ಅಂತ ಯಾರೂ ಕನ್ಸ್ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಟ್ರಂಪೇ ಸ್ವತಃ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತಂದರೆ ಅವನೊಬ್ಬ ಬಿಸ್ನೆಸ್ ಮೆನ್ನು ವಿಲ್ ನಾಟ್ ಲೈಕ್ ಟು ಡೂ ವಾರ್ ಫಾರ್ ಎ ಲಾಂಗ್ ಟೈಮ್. ಒಂದ್ಸತಿ ಹೇಗೆ ವೆನೆನ್ಜುಲಾ ನಾಯಕನನ್ನು ಹೇಗೆ ಒಂದು ದಿವಸದಲ್ಲಿ ಹೋಗಿ ಎತ್ಕೊಂಡು ಬಂದ್ಬಿಟ್ರೋ ಹಾಗೆ ಅಯಾತುಲ್ಲಾ ಖಮೇನಿನ ಹೊಡೆದಾಕಿದ ತಕ್ಷಣವೇ ಇರಾನ್ ತನಗೆ ಶರಣಾಗೋಗುತ್ತೆ. ಅಲ್ಲಿರುವಂಥ ಕರ್ಜ್ ದ್ವೀಪ ಆಗಿರಬಹುದು ಅಥವಾ ಬೇರೆ ಅಲ್ಲಿ ರೆಜಿಮ್ ಚೇಂಜ್ ಏನಾಗಿರಬಹುದು ಅದೆಲ್ಲದನ್ನು ತಾನು ಸಾಧಿಸಬಹುದು ಅನ್ನುವಂಥ ಒಂದು ದೊಡ್ಡ ಆಶಾಭಾವನೆ ಅವನಿಗೆ ಒಂದು ಮರ್ಮಾಘಾತವನ್ನೇ ಕೊಟ್ಟಿದೆ ಅಂತ ನನ್ನ ಅನಿಸಿಕೆ. ಮತ್ತು ಇದು ಬರೀ ಭಾರತಕ್ಕಲ್ಲದೆ ಇಡೀ ಪ್ರಪಂಚಕ್ಕೆ ಆಗ್ತಾ ಇರುವಂಥ ಬಹಳ ದೊಡ್ಡದಾದಂಥ ತೊಂದರೆ. ನಾವು ಭಾರತ ಮೊದಲಿಂದನೂ ಇದಕ್ಕೆ ಸುಮಾರು 7-8 ತಿಂಗಳಿಂದನೇ ಸ್ವಲ್ಪ ಸಿದ್ಧತೆಯನ್ನು ಮಾಡಿಕೊಂಡು ನಮ್ಮ ಆಯಿಲ್ ಇಂಪೋರ್ಟ್ಸ್ ಏನಿದೆ ಏನಿದೆ ಬೇರೆ ಬೇರೆ ರಾಜ್ಯಗಳಿಂದ ಮಾಡಿರೋದ್ರಿಂದ ಇವತ್ತಿಗೆ ನಾವು ಯುರೋಪ್ ರಾಷ್ಟ್ರಗಳು ಅಥವಾ ನಮ್ಮ ಈ ಕಡೆ ಪೂರ್ವ ಭಾಗದಲ್ಲಿರುವಂಥ ಇಂಡೋನೇಷ್ಯಾ, ಸಿಂಗಪೂರು, ಮಲೇಷ್ಯಾ ಅಂಥ ರಾಷ್ಟ್ರಗಳಿಗಿಂತನೂ ಕಂಪೇರ್ ಮಾಡಿದಾಗ ಒಂದು ಮಟ್ಟಕ್ಕೆ ಇಷ್ಟು ದೊಡ್ಡ ಜನಸಂಖ್ಯೆ ಇದ್ರೂ ಅವೆಲ್ಲ ಚಿಕ್ಕ ಚಿಕ್ಕ ದೇಶಗಳಾದ್ರೂ ಅವ್ರದ್ದೆಲ್ಲ ಚಿಕ್ಕ ಚಿಕ್ಕ ಆರ್ಥಿಕತೆಗಳಾದ್ರೂ ನಮ್ಮದು ಅತ್ಯಂತ ದೊಡ್ಡ ಜನಸಂಖ್ಯೆ ಇರುವಂಥ ರಾಷ್ಟ್ರ. ನಾವಿಲ್ಲಿ ಏನೇ ಎಚ್ಚರಿಕೆ ತಗೊಂಡ್ರೂ ಬಡತನಕ್ಕೆ ಹಸು ಜಾಸ್ತಿ ಅಂತ ನಾವು ಹೇಳಿದ ಹಾಗೇನೆ ನಮ್ಮಲ್ಲಿ ಜನ ಜಾಸ್ತಿ. ಏನೇ ನಾವು ಮುನ್ನೆಚ್ಚರಿಕೆ ಕ್ರಮ ಮಾಡಿದ್ರೂ ಅದು ಸಾಲಲ್ಲ ಅಂತಲೇ ನಮಗನ್ಸುತ್ತೆ. ಅಷ್ಟಾಗೂ ಇವಾಗ ನಾವು ಬ್ರೆಜಿಲಿಂದ ಆಗಿರ್ಬೋದು, ದಕ್ಷಿಣ ಅಮೇರಿಕಾದಿಂದ ಆಗಿರುವಂಥ ಹೊಸ ನೀತಿಗಳು ನಿನ್ನೆ ಮೊನ್ನೆ ನಮ್ಮ ರಾಜತಾಂತ್ರಿಕ ನಿಲುವುಗಳಿಂದ ಅಲ್ಲಿಂದ ಡಿಸ್ಕೌಂಟ್ ದರದಲ್ಲಿ ನಮಗೆ ಅನಿಲ ಆಗಿರಬಹುದು, ತೈಲ ಆಗಿರ್ಬೋದು ಬರುವಂಥ ಎಲ್ಲ ಸಾಧ್ಯತೆಗಳು ಇದೆ. ಆಫ್ರಿಕಾ ದೇಶಗಳಿಂದ ತೈಲ ಮತ್ತು ಗ್ಯಾಸ್ಗಳು ಬರುವಂಥ ಸಾಧ್ಯತೆಗಳಿದೆ. ಇವೆಲ್ಲದರಿಂದ ಒಟ್ಟು ಆಗುವಂಥ ಇದೇನಿದೆ ತೊಂದರೆಗಳೇನಿದೆ ಅದು ಸ್ವಲ್ಪ ಕಮ್ಮಿ ಆಗಬಹುದು. ಆದರೆ ಮುಖ್ಯವಾಗಿ ನಾನು ಮೊದಲು ಹೇಳಿದ್ದು ಇವಾಗಲೂ ಹೇಳ್ತಿರೋದು, ಇದು ಆರ್ಥಿಕತೆಗೆ, ಭಾರತದ ಆರ್ಥಿಕತೆಗೆ, ಆರ್ಥಿಕ ಏಳಿಗೆಗೆ ಇದು ಅತ್ಯಂತ ದೊಡ್ಡ ಪೆಟ್ಟು. RBI
ರೂಪಾಯಿ ಡಾಲರ್ ಎದುರಿಗೆ ರೂಪಾಯಿ ಏನು ತುಂಬ ತನ್ನ ಬೆಲೆಯನ್ನು ಕಮ್ಮಿ ಮಾಡ್ಕೋತಾ ಇದೆ. ಅದ್ರ ಬಗ್ಗೆ RBI ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡು ಹೇಗೆ ಈಗ ಅದನ್ನು 94 ರೂಪಾಯಿ ತನಕ ನಾವು ಇಳಿದ್ಬಿಟ್ಟಿದ್ದೇವೆ. ಇದು ಬಹಳ ಶೋಚನೀಯ ಪರಿಸ್ಥಿತಿ. ಇದನ್ನು ಹೇಗೆ ನಾವು ಮತ್ತೆ ಕೊನೆ ಪಕ್ಷ 90 ರೂಪಾಯಿಗಾದರೂ ತೊಗೊಂಡು ಹೋಗ್ಬೋದು ಅನ್ನೋದಕ್ಕೆ ಏನೇನು ಆರ್ಥಿಕ ಸುಧಾರಣೆಗಳನ್ನು ಮಾಡಬೇಕು ಅನ್ನೋದನ್ನ RBI ಸ್ವಲ್ಪ ಯೋಚನೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮಾತಾಡ್ತಾ ಹೋಗೋಣ. ಸಂಜಯ್ ಸರ್, ಇವಾಗ ಗ್ಯಾಸ್ ಸಮಸ್ಯೆ ಆಯ್ತು, ಒಂದ್ ಕಡೆ CNG, ಪೆಟ್ರೋಲ್, ಡೀಸೆಲ್ ಆಯ್ತು, ಶೇರ್ ಮಾರ್ಕೆಟ್ ಕುಸಿದು ಹೋಗ್ತಾ ಇದೆ. ಹೀಗೆ ಮುಂದುವರಿತಾ ಹೋದಾಗ, ಆರ್ಥಿಕವಾಗಿ ನೋಡ್ತಾ ಹೋದಾಗ ಮೊದಲು ಟಾರ್ಗೆಟ್ ಆಗ್ತಿರೋದೇ ಮಿಡಲ್ ಕ್ಲಾಸ್ ಜನತೆ ಅಂತ ಹೇಳ್ಬೋದು. ಹೀಗೆ ಮುಂದುವರೆದು ಹೋದ್ರೆ ಜನ, ಸರ್ ಒಂದ್ ಪಾಯಿಂಟ್ ಹೇಳಿದ್ರು, ತಮ್ಮನ್ನ ತಾವೇ ಅಂತ್ಯಗೊಳಿಸ್ಕೊಳ್ಳುವಂತ ಪರಿಸ್ಥಿತಿ ಬರ್ತಿದೆ. ಎಷ್ಟೋ ಜನ ಹೋಟೆಲ್ ಮಾಲೀಕರುಗಳು ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನು ನೋಡಿದೀವಿ. ರೈತರು ಬೆಲೆ ಸಿಗ್ತಾ ಇಲ್ಲ, ಇವಾಗ ಎಕ್ಸ್ಪೋರ್ಟ್ ಆಗ್ತಾ ಇದ್ದು ಅದು ಆಗ್ತಾ ಇಲ್ಲ, ನಮಗೇನು 2 ರೂಪಾಯಿಗೆ ಕಲ್ಲಂಗಡಿ ಹಣ್ಣು ಮಾರೋದನ್ನು ನಾವು ನೋಡ್ತಾ ಇದೀವಿ. ಹೀಗೆ ಮುಂದುವರಿತಾ ಹೋದ್ರೆ ಹಂಗೆ ಆಗ್ಬಿಡುತ್ತೆ ಅನ್ಸುತ್ತಲ್ವಾ, ನಮ್ಮನ್ನ ನಾವು ಮುಗಿಸ್ಕೊಂಡ್ಬಿಡೋಣ ಅಂತ. ಹೌದು, ಒಳ್ಳೆ ಪ್ರಶ್ನೆ ಕೇಳಿರೋದು. ಬಟ್ ಅದೇ ಹೇಳಿದಂಗೆ ಮೇಡಮ್ ಹೇಳ್ತಾರಂಗೆ, ಇವಾಗ ಶೇರ್ ಮಾರ್ಕೆಟ್ ನೋಡ್ತಾ ಇದ್ರೆ ತುಂಬಾ ಕುಸಿತ ಕಂಡಿದೆ. ಫಾರಿನರ್ಸ್ ಎಲ್ಲಾನು ಅವ್ರದ್ದು ಇನ್ವೆಸ್ಟ್ಮೆಂಟ್ ಏನಿದೆ ಅವರೆಲ್ಲ ತಕೊಂಡು ವಾಪಸ್ ಹೋಗ್ತಾರೆ. ನನಗೆ ಮೊನ್ನೆ ಇನ್ಫಾರ್ಮೇಶನ್ ಪ್ರಕಾರ 1.89 lakh crores rupees they are withdrawn from Indian investments. ಸೊ ಅದೇ ತರ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಆದ್ರೂ ನಮ್ದು ಶೇರ್ ಮಾರ್ಕೆಟ್ ಆ ಸ್ಟೆಬಿಲಿಟಿಗೆ ಬರ್ತಾ ಇಲ್ಲ. ಸೊ ಅದರಿಂದ ಈ ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ಗಳು ಏನಿದ್ದಾರೆ, ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡಿ, ಎಂಪ್ಲಾಯಿಯಲ್ಲಿರೋ ಸುಮಾರು ಜನ ಈ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋರಾಗ್ಲಿ, ಅವ್ರಿಗೆಲ್ಲರಿಗೂ ಮುಂಚೆಯಿಂದ ನೀವು ನೋಡಿರ್ಬೇಕಲ್ಲ, ಅದಕ್ಕಿಂತ ವಾರಕ್ಕಿಂತ ಮುಂಚೆ ಸುಮಾರು ಏರಿಕೆ ಕಂಡುಬಿಡುತ್ತೆ. ಶೇರ್ ಮಾರ್ಕೆಟ್ ಏರಿಕೆ ಕಂಡಾಗ ಎಲ್ಲರೂ ಏನು ಮಾಡಿದ್ರು, ಪ್ರಾಫಿಟ್ ನೋಡಿದ್ರು. ಅವಾಗ ಚೆನ್ನಾಗಿ ಪ್ರಾಫಿಟ್ ಬಂದಂತ ಹೇಳ್ಬಿಟ್ಟು ಜನಗಳು ಏನು ಮಾಡಿದ್ರು, ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಲಾಸ್ಟ್ ಇಯರ್ಗೆ ಈ ವರ್ಷ ಕಂಪ್ಯಾರಿಸನ್ ಮಾಡಿದ್ರೆ ನಿಮ್ಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿರೋದು ತುಂಬ ಜಾಸ್ತಿ ಆಗಿದೆ. ಅದು ಎಲ್ಲ ರಿಟೇಲ್ ಇನ್ವೆಸ್ಟರ್ಸ್, ಬಿಗ್ ಇನ್ವೆಸ್ಟರ್ಸ್ ಎಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ಸುಮಾರು ಜನ ಅಕೌಂಟ್ ಓಪನ್ ಮಾಡಿಬಿಟ್ಟು ಎಲ್ಲ ಸಣ್ಣ ಅಮೌಂಟ್ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದ್ರಲ್ಲಿರೋ ಇನ್ವೆಸ್ಟ್ಮೆಂಟಲ್ಲಿ ಅವಾಗ 30-40% ಬಿದ್ದಿದೆ. ಇವಾಗ ಅವ್ರಿಗೆ ತೆಗಿಲಿಕ್ಕೂ ಬರಲ್ಲ, ಮತ್ತೆ ಹಾಕ್ಲಿಕ್ಕೂ ಭಯ ಇದೆ. ಸೊ ಈ ಭಯನ ಕ್ರಿಯೇಟ್ ಮಾಡಿಬಿಡೋದ್ರಿಂದ ಪ್ಯಾನಿಕ್ ಅಲ್ಲಿ ಶೇರ್ ಮಾರ್ಕೆಟ್ ಬೀಳ್ತಾನೆ ಇದೆ ಹಂಗೆ. ಸೊ ಒಂದ್ಸರಿ ನೀವು ನೋಡಿರ್ಬೋದು, ಏನಾದರೂ ಟ್ರಂಪ್ ಕಡೆದಾಗ್ಲಿ ಯಾರ ಕಡೆದಾಗ್ಲಿ ಏನಾದರೂ ಪಾಸಿಟಿವ್ ನ್ಯೂಸ್ ಬಂತಂದ್ರೆ ಇಮಿಡಿಯೇಟ್ ಆಗಿ ಸ್ಪೈಕ್ ಆಗುತ್ತೆ. ಸೊ ಅದೆಲ್ಲ ಪ್ಯಾನಿಕ್ ಮಾರ್ಕೆಟ್ ಆಗ್ತಾ ಇರೋದು ಆಕ್ಚುಲಿ. ಅದನ್ನೇ ಜನಗಳು ಅರ್ಥ ಮಾಡ್ಕೋಬೇಕಾಗಿದೆ. ಸ್ವಲ್ಪ ಅವ್ರದ್ದು ಇನ್ವೆಸ್ಟ್ಮೆಂಟ್ಸ್ಗಳನ್ನ ಡೈಲ್ಯೂಟ್ ಮಾಡಬೇಕು, ಡೈವರ್ಸಿಫಿಕೇಶನ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಈ ತರ ಸಿಚುವೇಶನ್ಸ್ ಅಲ್ಲಿ ಅವ್ರಿಗೆ ತುಂಬಾ ಲಾಸ್ ಆಗೋದಿಲ್ಲ. ಮತ್ತೆ ಬೇರೆ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋದು, ಗೋಲ್ಡ್ ಆಗಲಿ, ಗೋಲ್ಡ್ನು ಮೇಲೆ ಹೋಯ್ತು ಮತ್ತೆ ಬಿತ್ತು. ಸೊ ಆ ಥರ ಆಗ್ತಾ ಇರೋದ್ರಿಂದ ಬೇರೆ ಕಡೆ FDಗಳಾಗಲಿ ಸೇಫ್ ಇನ್ವೆಸ್ಟ್ಮೆಂಟ್ಸ್ಗಳಾಗಲಿ ಮಾಡ್ಕೊಂಡು ಅದನ್ನ ಡೈವರ್ಸಿಫಿಕೇಶನ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಸೊ ಅವ್ರಿಗೆ ಈ ತರ ಕಷ್ಟಗಳು ಬರೋದಿಲ್ಲ. ಬಟ್ ಎಲ್ಲ ಏನಾಗ್ತಾ ಇದಾವೆ ಅಂದ್ರೆ ನಮಗೆ ಎಲ್ಲ ಸರ್ಪ್ರೈಸ್ ತರ ಆಗ್ತಾ ಇದಾವೆ. ಈಗ ಲಾಸ್ಟ್ ಟೈಮ್ ಕೋವಿಡ್ ಅಲ್ಲೂ ಆಯ್ತು, ಇದು ಒಂಥರ ಕೋವಿಡ್ ತರಾನೇ ಇಂಪ್ಯಾಕ್ಟ್ ಆಗ್ತಾ ಇದೆ ನಮಗೆ. ಹೌದು, ಅದು ನಡೀತಾ ಇದೆ, ಅದು ನ್ಯೂಸ್ ಬರ್ತಾನೆ ಇದೆ ಎಲ್ಲ ಕಡೆ. ಸೊ ಹಿಂಗೆ ಹೋಗ್ತಾ ಇದ್ರೆ ಆ ತರನು ಆಗ್ಬೋದು. ಬಟ್ ಲಾಕ್ ಡೌನ್ ಆಗಲ್ಲ. ಬಟ್ ಇಲ್ಲೇನಾಗತ್ತೆ, ನಮ್ದು ಎನರ್ಜಿ ಯುಟಿಲೈಸೇಷನ್, ಇವಾಗ ಗ್ಯಾಸ್ ಆಗಿರ್ಬೋದು, ಪೆಟ್ರೋಲ್ ಯೂಸ್ ಡೀಸೆಲ್ ಯೂಸ್ ಮಾಡೋದಾಗ್ಲೆ ಅವಾಗ ಲಿಮಿಟೆಡ್ ಯೂಸ್ ಮಾಡಕ್ಕೆ ಏನೇನು ಸಾಧ್ಯತೆಗಳಿದೆ ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ ಪಬ್ಲಿಕ್ಕಿಗೆ. ಅದನ್ನ ಕ್ರಿಯೇಟ್ ಮಾಡೋ ಕೆಲಸ ಗೌರ್ಮೆಂಟ್ ಮಾಡ್ಬೇಕು. ಆಕ್ಚುಲಿ ನಮ್ಮ ಹತ್ರ ಇದೇ ರಿಸರ್ವ್, ನೀವು ಪ್ಯಾನಿಕ್ ಆಗಬೇಡಿ, ಅದನ್ನ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ನಾವು ಎಷ್ಟು ದಿನ ಸಸ್ಟೈನ್ ಆಗುತ್ತೆ ಇನ್ನು ಮುಂದೆ ಹೋದ್ರೆ ಅಷ್ಟೊಳಗೆ ನಮ್ದು ಒಂದು ಲಕ್ ಇತ್ತಂದ್ರೆ, ವಾರ್ ಸ್ಟಾಪ್ ಆಯಿತು ಅಂತಂದ್ರೆ ಮತ್ತೆ ನಮಗೆ ಚೇತರಿಸ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಸೊ ಅದನ್ನೇ ನಾವು ಯುಟಿಲೈಸ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಅದಕ್ಕೆ ಇವಾಗ ಗೌರ್ಮೆಂಟ್ದವ್ರು ಏನು ಮಾಡಬೇಕು ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಇನ್ನು ಜನಕ್ಕೆ ಅದ್ರ ಅರ್ಥ ಆಗ್ತಾ ಇಲ್ಲ. ಈಗ ಡೀಸೆಲ್ ಇಂದ ಇಂಪ್ಯಾಕ್ಟ್ ಆಗ್ತಾ ಇದೆಯೋ, ಇದರಿಂದ ಇಂಪ್ಯಾಕ್ಟ್ ಆಗ್ತಾ ಇದೆ, ಜನಗಳಿಗೆ ಇನ್ನೂ ಈ ವಿಲೇಜ್ ಲೆವೆಲ್ ಅಲ್ಲಿ ಇರೋಂಥವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ವಾರ್ ಯಾಕೆ ಮಾಡ್ತಾರೆ, ಕೆಲವೊಂದು ಕೇಳ್ತಾ ಇದ್ರೆ ನಮ್ಮ ಮನೇಲಿ ಅಂತಿದ್ದಾರೆ, ಇವ್ರು ಯಾಕೆ ಹಿಂಗ್ ಕಿತ್ತಾಡ್ತಾರೆ, ಯಾಕೆ ಹಿಂಗ್ ವಾರ್ ಮಾಡ್ತಾರೆ, ಅದರಿಂದ ಏನಾಗುತ್ತೆ. ಸೊ ಅದ್ರ ಇಂಪ್ಯಾಕ್ಟ್ ಗೊತ್ತಿಲ್ಲ ಜನಗಳಿಗೆ. ಸೊ ಅದು ಹೋಗ್ಬೇಕು ಆಕ್ಚುಲಿ, ಜನಗಳಿಗೆ ರೀಚ್ ಆಗ್ಬೇಕು. ಅವ್ರು ಯುಟಿಲೈಸ್ ಮಾಡುವಂತ ಮನೆಯಲ್ಲಾಗುವಂತ ಗ್ಯಾಸ್ ಆಗಲಿ, ಪೆಟ್ರೋಲ್ಗಳಾಗ್ಲಿ, ಸರ್ ಹೇಳಿದಂಗೆ ಎಲ್ಲರೂ ಪ್ಯಾನಿಕ್ ಆಗಿಬಿಟ್ಟು ಹಾಕೊಂತ ಇದಾರೆ. ಸೊ ಇರೋ ರಿಸರ್ವ್ನೇ ನಮಗೆ ಇಮಿಡಿಯೇಟ್ ಆಗಿ ಒಂದೇ ದಿನದಲ್ಲಿ ಎಲ್ಲರೂ ಯುಟಿಲೈಸ್ ಮಾಡ್ಕೊಂಡ್ಬಿಟ್ರೆ ಇಂಡಸ್ಟ್ರಿಗಳಿಗೆ ಅವ್ರಿಗೂ ಕೊಡಕ್ಕಾಗಲ್ಲ. ಅವ್ರಿಗೂ ಫಿಕ್ಸ್ ಮಾಡ್ತಾ ಇದಾರೆ, 20% ಕೊಡ್ತೀವಿ, 30% ಕೊಡ್ತೀವಿ ಅಂತ ಎಲ್ಲ ಕಡೆ ರಿಸ್ಟ್ರಿಕ್ಷನ್ಸ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಸೊ ಹಂಗೆ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಇಂಡಸ್ಟ್ರಿಗಳನ್ನು ಕಷ್ಟಕ್ಕೆ ಈಡಾಗ್ತವೆ. ಅವ್ರಿಗೂ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ, ಅಥವಾ ನಾಳೆ ಅದು ಸೇಲ್ ಆಗಲ್ಲ, ಮಾಡಲ್ಲ ಅಂತಂದ್ರೆ ಅವ್ರಿಗೂ ಲೋನ್ಗಳು ಇರ್ತಾವೆ, ರೀಪೇಮೆಂಟಿಗೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿರೋ ಕೆಲಸಗಾರಿಗೆ ಇವಾಗ ನನ್ನ ಸೇಲ್ಸ್ ಕಮ್ಮಿ ಆಗುತ್ತೆ, ಪ್ರಾಫಿಟ್ ಕಮ್ಮಿ ಆಗುತ್ತೆ, ಲೋನ್ ಕಟ್ಟಕ್ಕಾಗಲ್ಲ ಅಂತಂದ್ರೆ
ಇಂಪ್ಯಾಕ್ಟ್ ಯಾರಿಗಾಗೋದು ಅಲ್ಲಿರೋ ಕೆಲಸ ಮಾಡುವಂಥ ಜನಗಳಿಗೆ. ಅಲ್ಲಿ ಏನು ಮಾಡ್ತಾರೆ ಓನರ್ ಆದವರು, ಅವರು ಏನು ಮಾಡ್ತಾರೆ ಎಂಪ್ಲಾಯ್ಗಳನ್ನ ತೆಗಿಲಿಕ್ಕೆ ನೋಡ್ತಾರೆ. ಸೊ ಅದು ಹಂಗಾಗಿ ಮತ್ತೆ ಈ ತುಂಬ ಲೋವರ್ ಕ್ಲಾಸಲ್ಲಿರೋ ಎಂಪ್ಲಾಯ್ಮೆಂಟಲ್ಲಿರೋವಂಥವ್ರಿಗೆ ತುಂಬ ಕಷ್ಟದಲ್ಲಿ ಹೋಗ್ಲಿಕ್ಕೆ ಇದಾಗುತ್ತೆ. ಎಸ್ ಸರ್, ಮಾತನಾಡ್ತಾ ಹೋಗೋಣ. ಹನುಮೇಶ್ ಸರ್, ಇವಾಗ ಇಟ್ ಆಲ್ ಡಿಪೆಂಡ್ಸ್ ಆನ್ ನಮ್ಮ ಕೇಂದ್ರ ಸರ್ಕಾರ ಅಂತ ಹೇಳ್ಬೋದು. ಸೊ ಇವಾಗ ಹೇಗೆ ಕೇಂದ್ರ ಸರ್ಕಾರ ಇವಾಗ ಯುದ್ಧ ಆಗತ್ತೆ ಅನ್ನೋದು ಕೂಡ ಗೊತ್ತಿತ್ತು, ಏನೇನ್ ಬ್ಯಾಕಪ್ಸ್ ಇಡ್ಬೇಕು ಕೇಂದ್ರಕ್ಕೆ ಗೊತ್ತಿದೆ, ಬಟ್ ಅದನ್ನ ಜನತೆಗೆ ರೀಚ್ ಮಾಡಿಸೋದ್ರಲ್ಲಿ ಎಲ್ಲೋ ಫೇಲ್ ಆಗ್ತಿದೆ ಅಂತ ಅನ್ಸುತ್ತಾ ನಿಮ್ಗೆ? ಯುದ್ಧ ಆಗತ್ತೆ ಅಂತ ಗೊತ್ತಿದ್ರು ಬಹಿರಂಗವಾಗಿ ಹೇಳೋದಕ್ಕೆ ಯಾವ ದೇಶಕ್ಕೂ ಆಗೋದಿಲ್ಲ. ಅದು ಈಗ ನಾವು ಎಲ್ಲರೂ ಮಾತಾಡುವಾಗ ಸಹಜವಾಗಿ ಹೇಳ್ಬಿಡ್ತೀವಿ, ಪ್ರಧಾನಮಂತ್ರಿಗಳು ಇಸ್ರೇಲ್ಗೆ ಹೋಗಿ ಬಂದರು, ನೆಕ್ಸ್ಟ್ ಡೇನೇ ಯುದ್ಧ ಶುರುವಾಯಿತು. ನೆತನ್ಯಾಹು ಏನು ಮೋದಿ ಅವ್ರಿಗೆ ಹೇಳಿ ಕಳಿಸಿರಲ್ಲ ನಾವು ಯುದ್ಧ ಮಾಡ್ತೀವಿ ಅಂತ, ಅಥವಾ ಮೋದಿ ಅವ್ರು ಬಂದಿಲ್ಲ ಅನೌನ್ಸ್ ಮಾಡೋಕ್ಕೂ ಆಗಲ್ಲ. ಅದೆಲ್ಲ ಬಹಳ ಗೌಪ್ಯವಾದಂಥ ವಿಷಯಗಳು. ಆಮೇಲೆ ಇಲ್ಲಿ ಯಾವುದೋ ನಮ್ಮ ದೇಶದ ಕಂಪನಿಗಳಿಗೆ, ಈ ONGCಗಳಿಗೆ ಅಥವಾ ನ್ಯಾಚುರಲ್ ಗ್ಯಾಸ್ಗಳ ಕಂಪನಿಗಳಿಗೆ ನಾವು ಸೂಚನೆ ಕೊಡೋಕ್ಕೂ ಆಗಲ್ಲ. ಅದು ಸೂಚನೆ ಕೊಟ್ಬಿಟ್ರೆ ಎಲ್ಲ ಒಂದು ಕಡೆ ಲೀಕ್ ಆದರೂ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಕಾಂಪ್ಲಿಕೇಶನ್ ಆಗುತ್ತೆ. ಹೀಗಾಗಿ ಎಷ್ಟೋ ವಿಷಯಗಳು ಗೊತ್ತಿದ್ರೂ ಕೂಡ ಅವುಗಳನ್ನ ಹೇಳೋದಕ್ಕಾಗದೇ ಇರುವಂತ ಒಂದು ಕಾಂಪ್ಲಿಕೇಟೆಡ್ ಇಶ್ಯೂಗಳಿರುತ್ತೆ. ಹೀಗಾಗಿ ಒಂದು ಸರ್ಕಾರವಾಗಿ ಬಹಳ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಾರೆ ಅವರು. ಪ್ರಧಾನಮಂತ್ರಿಗಳಿರ್ಬೋದು, ನಮ್ಮ ದೇಶದ ಇಂಟೆಲಿಜೆನ್ಸ್ ಇರ್ಬೋದು, ಅಲ್ಲಿರುವಂಥ ವಿದೇಶಾಂಗ ಇಲಾಖೆ ಇರ್ಬೋದು, ಅವರೆಲ್ಲ ಬಹಳ ಇಂಥ ಸನ್ನಿವೇಶಗಳನ್ನ ನಿಭಾಯಿಸೋದಿದೆಯಲ್ಲ, ನಾವು ವಿರೋಧ ಪಕ್ಷದವರಾಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಎಲ್ಲೋ ಮಾತಾಡ್ದಂಗೆ ಅಲ್ಲಿ ಮಾತಾಡೋಕ್ಕಾಗಲ್ಲ. ಆ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಆಮೇಲೆ ನಾವು ಈ ಯುದ್ಧದ ವಿಷಯ ಬಂದಾಗ ಸಹಜವಾಗಿಯೇ ಈ ಕೊಲ್ಲಿ ಯುದ್ಧ ಬಂದಾಗ ನಾವು ಟ್ರಂಪ್ನ ಗೇಲಿ ಮಾಡುವಂಥದ್ದು, ಅವ್ರ ಬಗ್ಗೆ ಈ ಯುದ್ಧ ಬೇಕಾಗಿರಲಿಲ್ಲ ಅಂತ ಹೇಳ್ತೀವಿ. ಆದರೆ ಇನ್ನೊಂದು ದೃಷ್ಟಿಯಿಂದ ನಾವು ನೋಡಿದಾಗ ಕೆಲವೊಂದು ದೇಶಗಳಲ್ಲಿರುವಂಥ ಈ ಸರ್ವಾಧಿಕಾರಿ ಮನೋಧೋರಣೆಯ ನಾಯಕರಿರ್ತಾರಲ್ಲ, ಇವರಿಂದ ಒಂದು ವಿಶ್ವಕ್ಕೆ ಅಪಾಯ ಇರುತ್ತೆ. ಹಿಂದೆ ಕೂಡ ಅನೇಕ ಇಂಥ ಸಮಸ್ಯೆಗಳಾಗಿ ಆವಾಗಲೇ ಹೇಳಿದೆ, ಸದ್ದಾಮ್ ಹುಸೇನ್ ಬಂದ ವಿಷಯದಲ್ಲಿ ಇದೇ ಆಗಿತ್ತು. ಅವರು ಕೆಲವೊಂದು ದೇಶಗಳಿಗೆ ಸರಿಯಾದ ವ್ಯವಹಾರಗಳನ್ನು ಮಾಡ್ತಾ ಇರಲ್ಲ, ಪಕ್ಕದ ರಾಷ್ಟ್ರಗಳಿಗೆ ತೊಂದರೆ ಕೊಡುವಂಥದ್ದು. ಇಸ್ರೇಲ್ಗೆ ಅವ್ರು ಎಷ್ಟು ವರ್ಷಗಳಿಂದ ತೊಂದರೆ ಕೊಡ್ತಾ ಇದ್ದಾರೆ. ಆಮೇಲೆ ಆ ಕೊಲ್ಲಿ ರಾಷ್ಟ್ರಗಳಲ್ಲೇ ಅವ್ರಿಗೆ ಸಪೋರ್ಟ್ ಇಲ್ಲ, ಅವ್ರ ಮೇಲೂ ಕೂಡ ಅಟ್ಯಾಕ್ ಮಾಡಕ್ಕೆ ಹೋದ್ರು. ಯುದ್ಧ ಶುರುವಾದಾಗ ಅಕ್ಕಪಕ್ಕದ ದೇಶಗಳ ಮೇಲೂ ದಾಳಿ ಮಾಡಕ್ಕೆ ಹೋಗ್ತಾರೆ. ಅವ್ರಿಗೇನಂದ್ರೆ ಅತಿಯಾದ ಸುಪೇರಿಟಿ ಕಾಂಪ್ಲೆಕ್ಸು, ಅಥವಾ ನಾವೇ ಶ್ರೇಷ್ಠ, ನಮ್ಮ ಹತ್ರನೇ ನೈಸರ್ಗಿಕ ಸಂಪನ್ಮೂಲ ಇದೆ ಅನ್ನುವಂಥದ್ದು, ಅಥವಾ ಅವರ ಧಾರ್ಮಿಕವಾಗಿ ಕೂಡ ನಾವು ಸುಪೀರಿಯರ್ ಅನ್ನುವಂಥದ್ದು. ಈ ರೀತಿಯ ಮನೋಭಾವನೆ ಇರುವಂಥ ನಾಯಕರು ಬಂದಾಗ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಈಗ ನಾವು ಉತ್ತರ ಕೊರಿಯಾದಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿರುವಂಥ ಅವರು ಬೇರೆ ದೇಶಗಳಿಗೆ ಹೋಗಲ್ಲ, ಬೇರೆ ದೇಶದವ್ರನ್ನ ಹತ್ರ ಸೇರಿಸಲ್ಲ, ಅಲ್ಲಿ ಇದನ್ನೇ ಬೇರೆ, ಅವ್ರದ್ದು ಮೈಂಡ್ಸೆಟ್ಟೇ ಬೇರೆ. ಇವಾಗ ಆ ಥರ ಸನ್ನಿವೇಶಗಳು ನಡೆಯಲ್ಲ. ಇವಾಗ ಹಿಂದೆ ಕೂಡ ರಾಜರು ಯುದ್ಧಕ್ಕೆ ಹೋಗ್ತಾ ಇದ್ರು, ಅವಾಗ ಏನು ಇಲ್ಲದೆ ಇದ್ದಾಗ. ಇವಾಗ ಸುಮ್ಮನೆ ಇರ್ತಾರೆ. ಇವಾಗ ಇಷ್ಟೆಲ್ಲ ಟೆಕ್ನಾಲಜಿ ಇದೆ, ಇವರಿಂದ ಈ ಒಬ್ಬ ವ್ಯಕ್ತಿಯಿಂದ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಲ್ಲ ಅಂತ ಕಾಯ್ತಾ ಇರ್ತಾರೆ ಅವರು. ಯಾರೋ ಸ್ವಲ್ಪ ಧೈರ್ಯ ಇರೋಂಥವ್ರು ಬಂದಾಗ, ಈಗ ಇಸ್ರೇಲ್ಗೆ ಅದು ಬೇಕಾಗಿತ್ತು, ಟ್ರಂಪ್ ಸಹಾಯ ಮಾಡಿದ್ರು, ಹೋಗಿ ಒಟ್ಟಿಗೆ ಯುದ್ಧ ಮಾಡ್ಬಿಡೋಣ, ಅವ್ನು ಮುಗಿಸ್ಬಿಡೋಣ ಅಂತ. ಅದರದು ಯುದ್ಧ ಶುರುವಾದ ಮೇಲೆ ಬೇರೆ ಬೇರೆ ಸ್ವರೂಪ ಪಡೆಯುತ್ತೆ, ಭಾಳಷ್ಟು ಡ್ಯಾಮೇಜ್ಗಳಾಗುತ್ತೆ. ಯಾಕಂದ್ರೆ ಒಂದು ದೇಶ ಕಟ್ಟೋದಿದೆಯಲ್ಲ ಭಾಳ ಕಷ್ಟ, ಅದನ್ನ ಡೆಮಾಲಿಷನ್ ಮಾಡೋದು. ಈಗ ನೋಡಿ ನಾವು ಹೇಳ್ತೀವಲ್ಲ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ. ಈಗೆಲ್ಲ ಒಡೆದು ಹಾಕ್ಬಿಡ್ತಾರೆ, ಯುದ್ಧಗಳನ್ನ ಮಾಡ್ಬಿಡ್ತಾರೆ, ಅದು ರಿಕವರ್ ಆಗ. ಈಗ ಹಿರೋಶಿಮಾ ನಾಗಾಸಾಕಿ ಮೇಲೆ ಹಾಕಿರೋ ಬಾಂಬುಗಳ ಪರಿಸ್ಥಿತಿ ಇವತ್ತಿಗೆ ಎದುರಿಸ್ತಾ ಇದೀವಿ. ಆದ್ರೆ ಅನಿವಾರ್ಯ ಇಂಥ ಒಬ್ಬ ಕರ್ಮಠರು ಇರ್ತಾರಲ್ಲ, ಕಠೋರವಾದಿಗಳು, ಕರ್ಮಠರು ನಾಯಕರಾಗಿ ಬಂದಾಗ ಅವ್ರು ಮುಗಿಸೋದಕ್ಕೆ ಅನಿವಾರ್ಯವಾಗಿ ಯುದ್ಧ ಮಾಡಲೇಬೇಕಾಗ್ಬಿಡುತ್ತೆ. ಇದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಎಸ್ ಸರ್, ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮೊಂದಿಗೆ ಮತ್ತೊಬ್ರು ಅತಿಥಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಆಶಾ ಕೃಷ್ಣಸ್ವಾಮಿ ಅವರು, ರಾಜಕೀಯ ವಿಶ್ಲೇಷಕರು. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಳಿ. ಎಸ್ ಮ್ಯಾಮ್, ನಾವು ಸಾಕಷ್ಟು ವಿಚಾರಗಳನ್ನ ನೀವು ಬರೋದಕ್ಕಿಂತ ಮುಂಚೆನೂ ಮಾತನಾಡ್ತಾ ಹೋದ್ವಿ. ಅಂಡ್ ಎಸ್, ನಿಮ್ಮನ್ನು ಕೂಡ ಸಾಕಷ್ಟು ಅಂದ್ರೆ ನೀವು ಹಿಂದಿನಿಂದ ಹೇಗೆ ರಾಜಕೀಯ ವ್ಯಕ್ತಿಗಳು ಬಿಹೇವ್ ಮಾಡ್ತಾ ಬರ್ತಾ ಇದ್ರು, ಟ್ರಂಪ್ಗೆ ಕೂಡ ಅವನ ಗುಣಲಕ್ಷಣಗಳು ಏನೇನು, ಯಾಕೆ ಈ ರೀತಿಯಾಗಿ ಎಲ್ಲ ಬಿಹೇವ್ ಮಾಡ್ತಾ ಇದ್ದಾರೆ, ಇದರಿಂದ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ವಾ? ಇನ್ನು ಸರ್ ಕೂಡ ಕೆಲವೊಂದಷ್ಟು ಪಾಯಿಂಟ್ಸ್ ಹೇಳಿದಾಗ ನನಗೆ ಗೊತ್ತಾಗ್ತಾ ಹೋಯ್ತು. ಅಂದ್ರೆ ಜನತೆ ಕೂಡ ಅಪ್ಪ ನಮಗೆ ಸರ್ವಾಧಿಕಾರ ಬೇಡ, ನಮ್ಮ ಪಾರಿಗೆ ನೆಮ್ಮದಿಯಾಗಿರೋಕ್ ಬಿಡು ಅಂತ ಕೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಈ ಖಮೇನಿ ಸತ್ತಾಗ್ಲೂ ಎಷ್ಟೋ ಜನ ಸತ್ನಲ್ಲ ಅಂತ ಖುಷಿ ಪಟ್ಟವರು ಕೂಡ ಇದೆ. ಸೊ ಈ ಸರ್ವಾಧಿಕಾರಿಗಳಿಂದಲೇ ಇಡೀ ವಿಶ್ವ ಸರ್ವನಾಶ ಆಗ್ತಾ ಇದೆ ಅಂತ ನನ್ಗನ್ನಿಸ್ತಿದೆ ಮ್ಯಾಮ್. ಎಸ್, ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಅಲ್ಲ, ನೀವು ಕೊಟ್ಟಿದ್ದ ಸಬ್ಜೆಕ್ಟ್ ಯುದ್ಧ ಭೀಕರ ಭಾರತಕ್ಕೆ ಭಾರ. ಎಸ್ ಮ್ಯಾಮ್, ನಾವು ಸೈಕಾಲಜಿ ಆಫ್ ವರ್ಲ್ಡ್ ಲೀಡರ್ಸ್ ನ ಇವತ್ತು ನಾವು ಡಿಬೇಟ್ ಮಾಡಿದ್ರೆ ಅದು ಬೇರೆ ಸಬ್ಜೆಕ್ಟ್ ಆಗತ್ತೆ. ಯಾವಾಗ್ಲೂ ಅದನ್ನ ತಗೊಂಡ್ರು ನೋಡಿ, ಯಾವಾಗ್ಲೂ ಅಷ್ಟೇ ಮೈಟ್ ಈಸ್ ರೈಟ್ ಅಂತಾನೆ ಹೋಗ್ತಾ ಇರುತ್ತೆ. ಯಾರು ಬಲಿಷ್ಠರೋ
ಬಲ ಪ್ರದರ್ಶನ ಮಾಡಬಾರ್ದು, ಅವ್ರು ಬಲಿಷ್ಠರಾಗಿರ್ಬೇಕು ಅಂತ ಇರೋದು. ಆದರೆ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ವೀಕ್ ಆಗಿ ಯಾರು ಇರ್ತಾರೋ ಅವ್ರ ಮೇಲೆ ತೋರ್ಸೋದು, ಮತ್ತೆ ನಮ್ಮ ಪ್ರಾಸ್ಪೆಕ್ಟಸ್ ಯಾವ ಕಂಟ್ರಿ ಎಲ್ಲಿ ಪ್ರಾಸ್ಪರ್ ಆಗ್ತೀವಿ, ನಮ್ಗೆ ಏನ್ ಬೇಕು. ಇವಾಗ ವೆನೆಜುಲಾನ ಟ್ರಂಪ್ ಅವರು ಅಲ್ಲಿ ಲೀಡರ್ನ ಎತ್ತಾಕೊಂಡು ಹೋದ್ರು. ಯಾಕೆ ಮಾಡಿದ್ರು? ಈಗ ಅವ್ರು ಹೇಳ್ತಾರೆ ಸರ್ಪ್ಲಸ್ ಇದೆ ನನಗೆ ಪೆಟ್ರೋಲು, ನನಗೆ ಫ್ಯೂಯಲ್ದ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಅಂದ್ರೆ ಒಂದೊಂದು ಕಂಟ್ರಿನೂ ತನಗೇನ್ ಬೇಕೋ ಮಾಡ್ಕೊಳ್ತಾ ಹೋಗುತ್ತೆ. ಈಗ ವಸುದೈವಕ ಕುಟುಂಬಕಂ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಬದುಕ್ತಾ ಇಲ್ಲಲ್ಲ, ಹೇಳೋದು ಈಸಿ, ಆದ್ರೆ ಇಂಟ್ರೆಸ್ಟ್, ನನ್ನ ಸೆಲ್ಫ್ ಇಂಟ್ರೆಸ್ಟ್ ಸರ್ವ್ ಮಾಡೇನೆ ಅಮೆರಿಕ ಬೆಳೆದಿರೋದೇ ಹಾಗಲ್ವಾ ಇವತ್ತು. ಸೊ ಇಲ್ಲಿ ನಾವು ಅವರ ಸೈಕಾಲಜಿ ನೋಡೋದಕ್ಕಿಂತ ಇವತ್ತಿನ ನಾವು ಇಂಡಿಯಾದ ಇವತ್ತು ಸ್ಟಾಕ್ ಮಾರ್ಕೆಟ್ ಲುಕ್ ಅಪ್ ಇವತ್ತು. ಯಾಕಂದ್ರೆ ಕಾರಣ ಕೊಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಟ್ರಂಪ್ ಅವರು ಸೂನ್ ದ ವಾರ್ ವಿಲ್ ಎಂಡ್ ಅನ್ನೋ ಹಂಗೆ ಹೇಳಿದ್ರು, ವಿಲ್ ಬಿ ವಿಡ್ರಾಯಿಂಗ್ ಅಂತ ಹೇಳಿದ್ರು. ಬಿಕಾಸ್ ಅವ್ರು ಕ್ಲೇಮ್ ಮಾಡ್ಕೊಂತಾ ಇರೋದು ಇರಾನ್ ಪ್ರೆಸಿಡೆಂಟ್, ಅದು ಎಲ್ಲಿದ್ದಾರೆ ಅವ್ರಿಗೆ ಗೊತ್ತಿರ್ಬೇಕು, ಯಾರಿಗೂ ಗೊತ್ತಿಲ್ಲ. ಇರಾನ್ ಪ್ರೆಸಿಡೆಂಟ್ ವಾಂಟ್ಸ್ ಟು ಎಂಡ್ ದ ವಾರ್ ಅಂತ ಹೇಳಿದ್ದಾರೆ ನನಗೆ, ಸೊ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಅಂತ. ಈ ಸ್ಟೇಟ್ಮೆಂಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಪೆಟ್ರೋಲ್ ಪ್ರೈಸಸ್, ಫ್ಯೂಯಲ್ ಪ್ರೈಸಸ್ ಇನ್ ಅಮೆರಿಕಾ ಅಕ್ರಾಸ್ $4 ಅವ್ರಿಗೆ, ಅವರು 22 ಇಂದ ಈ ರೀತಿ ಪ್ರೈಸಸ್ ನೋಡೇ ಇರ್ಲಿಲ್ಲ. ಶೇಕ್ ಆಗಕ್ ಶುರು ಆಗಿರೋದ್ರಿಂದ ಅಲ್ಲಿ ಮಾರ್ಕೆಟ್ ಡಿಸ್ರಪ್ಷನ್ ಆಗ್ತಾ ಇರೋದ್ರಿಂದ ಎಕಾನಮಿ ಹಿಟ್ ಆಗೋ ಎಲ್ಲಾ ಚಾನ್ಸಸ್ ಅಮೆರಿಕಾದಲ್ಲಿ ಆಬ್ವಿಯಸ್ ಆಗಿ ಕಾಣಿಸ್ತಾ ಇರೋದ್ರಿಂದ ಈಗ ಹಿಸ್ ಟೋನ್ ಇಸ್ ಡಿಫ್ರೆಂಟ್ ಅಷ್ಟೇ. ಅವ್ರಿಗೆ ಹಾರ್ಮೋಸ್ ಸ್ಟ್ರೈಟ್ ನ ವಶಪಡಿಸ್ಕೊಂಡು ಆಮೇಲೆ ಇರಾನ್ ಮೇಲೆ ದಾಳಿ ಮಾಡೋದು, ಇಸ್ರೇಲ್ ಸಪೋರ್ಟ್ ಮಾಡೋದು ಮಾಡಿದಿದ್ರೆ ಅದು ಬೇರೆ ರೀತಿ ಆಗಿರೋದು. ಹಿ ಥಾಟ್ ಹಿ ಕ್ಯಾನ್ ಜಸ್ಟ್ ಟೆರಿಫೈಯಿಂಗ್ ಪೀಪಲ್, ಐ ಮೀನ್ ಕಂಟ್ರೀಸ್, ಅಂಡ್ ಹಿ ಕ್ಯಾನ್ ಹ್ಯಾವ್ ದ ಫೈನಲ್ ಸೇ ಅನ್ಕೊಂಡಿದ್ರು. ಇಲ್ಲಿ ಆಗಿಲ್ಲ ಅಲ್ಲಿ, ಯಾಕಂದ್ರೆ ಇರಾನ್ ಸೋ ಎಂಪವರ್ಡ್ ಅಂತ ಗೊತ್ತಾಗಿದೆ ಕಳೆದ 1 ತಿಂಗಳಿಂದ ಅಲ್ವಾ. ಸೊ ಇಲ್ಲಿ ಯಾವಾಗ ಅಂದ್ರೆ ಸಿ ಆಸ್ ಲಾಂಗ್ ಆಸ್ ಡಾಲರ್ ಡಸಂಟ್ ಫ್ಲಕ್ಚುಯೇಟ್, ನಾನು ಲಾಸ್ಟ್ ಟೈಮ್ ನಿಮ್ಮ ಡಿಬೇಟ್ ಅಲ್ಲಿ ಅದನ್ನ ಹೇಳ್ತಾ ಇದ್ದೆ, ಡಾಲರ್ ಇಂಟ್ಯಾಕ್ಟ್ ಇರೋ ತನಕ ಅಮೆರಿಕ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ ಅವರು. ಯಾವಾಗ ಅವ್ರದ್ದು ಲೈಫ್ ಸ್ಟ್ಯಾಂಡರ್ಡ್, ಯಾಕಂದ್ರೆ ಎಲೆಕ್ಷನ್ ಫೇಸ್ ಮಾಡೋದಿದೆ ಈಗ ಟ್ರಂಪ್ ಅವರು. ಸಿ ದಟ್ ಈಸ್ ವೇರ್ ದ ಪೀಪಲ್ ದ ಸೆಂಟಿಮೆಂಟ್ ಮೇಲೆ ಹೋಗ್ತಾರೆ. ಎಲ್ಲಾ ದೇಶಗಳಲ್ಲೂ ಹಾಗೇನೆ ಜನರದ ಸೆಂಟಿಮೆಂಟ್. ಇವತ್ತು ಇರಾನ್ ಯುನೈಟೆಡ್ ಆಗಿ ನಿಂತಿರೋದ್ರಿಂದನೇ ಅವ್ರ ಲೀಡರ್ಸ್ ಸುಮ್ನೆ ಇದ್ದಾರೆ. ಎಲ್ಲ ಅವ್ರಿಗೆ ಏನೇನ್ ಆಗ್ತಾ ಇದೆಯೋ ಅದೆಲ್ಲದಕ್ಕೂ ಇರಾನ್ ನಲ್ಲಿ ಪೀಪಲ್ ಆರ್ ನಾಟ್ ಕ್ವಶನಿಂಗ್, ಅಥವಾ ಕ್ವಶನ್ ಮಾಡಕ್ ಅವ್ರಿಗೆ ಅಧಿಕಾರ ಇಲ್ವೋ ಅಲ್ಲಿ ಆ ಸಿಚುಯೇಷನ್ ಗೊತ್ತಿಲ್ಲ. ಆದ್ರೆ ನೋಡಿ, ನಾವು ಜರ್ನಲಿಸ್ಟ್ ಆಗಿ ಮಾತಾಡೋದಾದ್ರೆ, ನಾನು ಐ ವಾಸ್ ರೀಡಿಂಗ್ ಒನ್ ರಿಪೋರ್ಟ್, CNN ರಿಪೋರ್ಟರ್ ನ ಇರಾನ್ ಅಲ್ಲಿ ಬಿಡ್ತಾರೆ, ನೀವು ಗ್ರೌಂಡ್ ಅಂತ ಕವರ್ ಮಾಡಿ ಅಂತ. ಇಸ್ರೇಲ್ ಬಿಟ್ಟಿಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ದಾಗ ಯಾರೋ ಕ್ಯಾಲ್ಕುಲೇಷನ್ಸ್ ರಾಂಗ್ ಆಗತ್ತೆ. ಎಷ್ಟೋ ಸತಿ ಇದೊಳಗೆ ಎಲೆಕ್ಷನ್ಸ್ ಅಲ್ಲೂ ಆಗತ್ತೆ, ಪೊಲಿಟಿಕಲ್ ಡಿಸಿಷನ್, ಜಿಯೋ ಪಾಲಿಟಿಕ್ಸ್ ಅಲ್ಲಂತೂ ಆಗೋದು ಕಾಮನ್. ಆದ್ರೆ ಯಾವಾಗ ನೀನ್ ವಿಡ್ರಾ ಮಾಡ್ತೀಯಾ, ಎಷ್ಟು ಸ್ಮಾರ್ಟ್ ಆಗಿ ವಿಡ್ರಾ ಆಗ್ತೀಯ ಅನ್ನೋದು, ದಟ್ ಈಸ್ ವಾಟ್ ಮ್ಯಾಟರ್ಸ್. ಬಟ್ ಅಲ್ಲಿ ಕ್ಲಮ್ಸಿ ಆಗ್ಬಿಡ್ತು ಯು ಎಸ್ ಮಾಡಿದ್ದು ಇಡೀ ವರ್ಲ್ಡ್ ಅನ್ನ ಶೇಕ್ ಮಾಡುತ್ತೆ ನೋಡಿ ಇವತ್ತು. ಸಿ ವಿ ಆರ್ ಸೋ ಡಿಪೆಂಡೆಂಟ್ ಆನ್ ಪವರ್ಫುಲ್ ಕಂಟ್ರೀಸ್. ನಾವು ಆ ಸ್ಟೇಜ್ಗೆ ಇನ್ನೂ ಬಂದಿಲ್ಲ. ಇಂಡಿಯಾ, ಚೈನಾ ನಮ್ಗಿಂತ ಬೆಟರ್ ಆಗಿದೆ. ನಾವು ಮೇ ಬಿ ಇನ್ ಅನದರ್ 10 or 20 decades we will be able to dictate terms. ಈಗಂತೂ ನಮ್ಮ ಎಂಟೈರ್ ಸ್ಟಾಕ್ ಮಾರ್ಕೆಟ್, ನಮ್ಮ ಇನ್ವೆಸ್ಟ್ಮೆಂಟ್ಸ್, ಫಾರಿನ್ ಇನ್ವೆಸ್ಟ್ಮೆಂಟ್ ಎಲ್ಲ ಮೊದಲೇ ಒಂದು ಟ್ರಂಪ್ ಮಾಡಿದ್ದು ಫೀ ಸ್ಟ್ರಕ್ಚರ್ ಇಂದ ನಮ್ಗೆ ಟ್ಯಾಕ್ಸ್ ಸ್ಟ್ರಕ್ಚರ್ ಇಂದ ನಾವು ಒದ್ದಾಡ್ಬಿಟ್ವಿ. ಲಾಸ್ಟ್ 1 year ಅಲ್ಲಿ ಎಷ್ಟು ಸತಿ ಅವರು ಚೇಂಜ್ ಮಾಡ್ಕೊಂಡು ಹೋಗಿ ನಮ್ಮ ಕಾನ್ಫಿಡೆನ್ಸ್ ನ ಶೇಕ್ ಮಾಡ್ತಾ ಹೋದ್ರು. ಅವರ ಪಾಲಿಸೀಸ್ ಎಲ್ಲ ಇಂಡಿಯಾ ಬಗ್ಗೆ ಅಥವಾ ಬೇರೆ ಕಂಟ್ರೀಸ್ ಬಗ್ಗೆ ಬಹಳ ಚೇಂಜಸ್ ಆಗ್ತಾ ಇತ್ತು. ಅವಾಗ್ಲೂ ನಮ್ದು ಮಾರ್ಕೆಟ್ ಲುಕ್ ಡೌನ್. ದ ಲಾಸ್ಟ್ 1 year ಇಂಡಿಯಾ ಹ್ಯಾಸ್ ಸಫರ್ಡ್ ಎ ಲಾಟ್ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ. ಆಗ ಈ ವಾರ್ ಬಂದಿರೋದು ತಡ್ಕೊಳ್ಳೋಕೆ ಕಷ್ಟ ಆಗತ್ತೆ. ಇದು ತುಂಬಾ ನನಗೆ ಆಶ್ಚರ್ಯ ಆಗೋದಂದ್ರೆ, ಏನೋ ನಮ್ ದೇಶದವರೇ ವಾರ್ ಮಾಡಿದ್ರು ಅನ್ನೋ ಹಂಗೆ ಎಷ್ಟೋ ಕಡೆ ಮೀಡಿಯಾಗಳಲ್ಲೂ ಬರ್ತಾ ಇದೆ, ಜನಗಳು ಮಾತಾಡ್ಕೋತಾರೆ. ದಟ್ ಈಸ್ ನಾಟ್ ದ ವೇ. ಇಫ್ US ಸ್ನೀಸ್ ಮಾಡಿದ್ರೆ ನಾವು ಇಲ್ಲಿ ಅಡ್ಡ ಇಟ್ಕೋಬೇಕಾಗತ್ತೆ. ಟೌಲು ಆ ಮಟ್ಟದಲ್ಲಿ ಇದೆ. ಯಾಕಂದ್ರೆ ಮಾರ್ಕೆಟ್ ನ ಕಂಟ್ರೋಲ್ ಮಾಡ್ತಾ ಇದಾರೆ. ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬರ್ತಾ ಇದೆ. These are all integrated and complicated issues. ನಾವು ತುಂಬಾ ವಾರ್ ಬೇಡ ಅಂತ ಹೇಳಿದ್ರೆ ನಮ್ ನೀವರ್ಸ್ ಅಟ್ಯಾಕ್ ಮಾಡ್ತಾ ಇದ್ದಾಗ ನಾವು ಹೋಗ್ಬೇಕಾಗತ್ತೆ. ಅದು ಆದ್ರೆ ಇಲ್ಲಿ ಈ ವರ್ಷ ನಮ್ಗೆ ಇವಾಗ April 8th ಐ ಥಿಂಕ್ RBI ವಿಲ್ ಬಿ ಕಮಿಂಗ್ ಔಟ್ ವಿತ್ ಇಟ್ಸ್
ನ್ಯೂ ರೆಪೋ ರೇಟ್ಸ್ ಎಲ್ಲ ಅನೌನ್ಸ್ ಆಗುತ್ತೆ, ಮತ್ತೆ ಇನ್ನೊಂದಷ್ಟು ಫೈನಾನ್ಷಿಯಲ್ ರಿಪೋರ್ಟ್ಸ್ ಈ ಮಂತ್ ಅಲ್ಲಿ ಬರೋದಿದೆ. ಅವಾಗ ಇಂಡಿಯನ್ ಎಕಾನಮಿ ಏನ್ ಆಗಿದೆ, ಏನ್ ಆಗ್ತಾ ಇದೆ ಅನ್ನೋದು ಪ್ರೊಜೆಕ್ಷನ್ ಸಿಗುತ್ತೆ ನಮ್ಗೆ. ಟಿಲ್ ದೆನ್ ಸ್ವಲ್ಪ ಗೆಸ್ ವರ್ಕು ಆಗ್ತಾ ಇರುತ್ತೆ, ಅಥವಾ ಹಳೆಯದನ್ನ ನೋಡ್ಕೊಂಡು ಪ್ರೊಜೆಕ್ಷನ್ ಮಾಡ್ತಾ ಇದ್ವಿ. ಬಟ್ ದ ಬ್ರೈಟ್ ಪಾಯಿಂಟ್ ಅಂದ್ರೆ ಒಂದು ಪಾಸಿಟಿವ್ ಪಾಯಿಂಟ್ ನಾನು ಟುಡೇ ಐ ಆಮ್ ಸೀಯಿಂಗ್ ಇಸ್ ದ ಸ್ಟಾಕ್ ಮಾರ್ಕೆಟ್ looked up after many days, after many weeks. It is looking up. Hope US some sense prevail, and then we will also assert ourselves and smart moves ಮಾಡಬೇಕಾಗತ್ತೆ. ಇವಾಗ ನಮಗೆ ಫ್ಯೂಯಲ್ ಬೇಕಲ್ಲ, we are so dependent on other countries. ತುಂಬಾ ಈಸಿ ಹೇಳೋದು, ಇಂಡಿಯಾ ಡಿಡ್ ನಾಟ್ ಟಾಕ್ ಟು ಇರಾನ್ ಇನ್ ದ ಬಿಗಿನಿಂಗ್ ಹಾಗೆ ಹೀಗೆ, ಬಟ್ ಇರಾನ್ ಹೆಲ್ಪ್ ಇಂಡಿಯಾ ಹೆಲ್ಪ್ ಅಂತ ಹೇಳಿದ್ರೆ ಅಲೋ ಮಾಡಿದ್ರಲ್ಲ ಶಿಪ್ಸ್ ಹೋಗೋದಕ್ಕೆ. ಸೊ ಹನುಮೇಶ್ ಅವ್ರು ಹೇಳ್ತಾ ಇದ್ದಂಗೆ ನಾವು ಏನ್ ಕಾಣ್ತೀವೋ ಅದು ಕೆಲವು ವಿಷಯಗಳು ಮಾತ್ರ ಕಾಣಿಸ್ತಾ ಇರುತ್ತೆ, ಕೆಲವು ಡಿಪ್ಲೊಮ್ಯಾಟಿಕ್ ಚಾನೆಲ್ಸ್ ಅಲ್ಲಿ ಬೇರೆ ಬೇರೆ ಆಗ್ತಾ ಇರುತ್ತೆ. ಬಟ್ ನಾನು ಇದು ಗ್ಲೋಬಲ್ ಆಯಿಲ್ ಪ್ರೈಸಸ್ ಡ್ರಾಪ್ ಆದಾಗ ಏನ್ ಮಾಡಕ್ಕಾಗತ್ತೆ ಹೇಳಿ? ಐ ಮೀನ್ ಇಟ್ ಇಸ್ ಇಂಟರ್ನಲ್ ಮಾರ್ಕೆಟ್ಸ್ ನ ಬೂಸ್ಟ್ ಮಾಡೋದು, ನಮ್ಮ ಇಂಟರ್ನಲ್ ಇಂಡಿಯನ್ ಮಾರ್ಕೆಟ್ ಬೂಸ್ಟ್ ಮಾಡೋದಕ್ಕೆ ನಾನು ಗ್ಲೋಬಲ್ ಅಲ್ಲಿ ಏನೇನ್ ಚೇಂಜಸ್ ಆಗ್ತಿದೆ, ಫ್ಯೂಯಲ್ ದಟ್ ಇಸ್ ಓನ್ಲಿ ಥಿಂಗ್. ಇವಾಗ ಎಕಾನಮಿ ಹ್ಯಾಸ್ ಜೆಪರ್ಡೈಸ್ಡ್ ಇಂಡಿಯಾದ ಒಂದೇ ಅಂತಲ್ಲ, ನೀವು ಅಮೆರಿಕಾನೇ ಇವತ್ತು ಇಟ್ ಇಸ್ ಸ್ಟ್ರಗ್ಲಿಂಗ್ ಅಂತ ಹೇಳಿದ್ರೆ ವಾರ್ ನಿಲ್ಬೇಕಾಗತ್ತೆ ಇನ್ನು. ಎಸ್ ಮ್ಯಾಮ್, ಇದೆಲ್ಲದ್ರ ಮಧ್ಯೆ ಇವಾಗ ಇತ್ತೀಚೆಗಷ್ಟೇ ಟ್ರಂಪ್ ಹೇಳ್ತಾರೆ ನ್ಯಾಟೋ ಇಂದ ಹೊರಗೆ ಬರೋಕ್ ನಾವು ಚಿಂತನೆಯನ್ನ ನಡೆಸ್ತಾ ಇದೀವಿ ಅಂತ. ಹಾಗೇನಾದ್ರೂ ಆದ್ರೆ ಇದ್ರ ಪರಿಣಾಮ ಏನಾಗ್ಬೋದು ಅಂತ? ಏನ್ ನ್ಯಾಟೋ ಇದ್ದೇನಾಯ್ತು ಈಗ? ಏನೋ ಆಗ್ಲಿಲ್ಲ. ಬ್ರಿಕ್ಸ್ ಇದ್ದೇನೇ ಆಯ್ತು. ಮೊದಲು ನ್ಯಾಮ್ ಅಂತ ಮಾತಾಡ್ತಾ ಇದ್ವಿ. ಆ ನ್ಯಾಮ್ ಅನ್ನೋದಕ್ಕೆ ಇವಾಗ ಸಾರ್ಕ್, ನ್ಯಾಮ್ ಇದೆಲ್ಲ ಏನಾಗುತ್ತೆ, ವಿಟೋ ಪವರ್ಸ್ ಇರಲ್ಲ ಕೆಲವು ಕಂಟ್ರೀಸ್ಗೆ, ಕೆಲವು ಕಂಟ್ರೀಸ್ ಮಾತಾಡೋದಿಲ್ಲ ಇಂಥ ಸಿಚುಯೇಷನ್ ಅಲ್ಲಿ. ಇವಾಗ ಇಂಡಿಯಾ ಮೇಲೆ ಬ್ಲೇಮ್ ಬಂದಿರೋದು ಅದೇ ತಾನೆ. ಯು ಡಿಂಟ್ ಟಾಕ್ ಫಾರ್ ಫಸ್ಟ್ 2 weeks, ಫಸ್ಟ್ ಫ್ಯೂ ಡೇಸ್ ನೀವೇನು ಇರಾನ್ ಕಂಡಮು ಮಾಡ್ಲಿಲ್ಲ ಅವರ ಡೆತ್ ಆಗಿದ್ದು. ಮ್ಯಾಮ್, ಸೇಮ್ ಕ್ವೆಶ್ಚನ್ ರೈಸಸ್ ಆನ್ ವಿಶ್ವಸಂಸ್ಥೆಯಿಂದ ಏನು ಪ್ರಯೋಜನ ಆಗ್ಲಿಲ್ಲ ಅಂತ ಕೂಡ ಕೇಳ್ಪಡ್ತಾ ಇದೀವಿ. ಅದೇ ಮೈಟ್ ಇಸ್ ರೈಟ್. ಯಾರಿಗೆ ದುಡ್ಡು ಇದೆಯೋ ಅವ್ರ ಪಾಡಿಗೆ ಅವರು ಬದುಕ್ತಾ ಇರ್ತಾರೆ. ಎಲ್ಲಾ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಹಾಗೆ ಆಗ್ತಾ ಇರೋದು. ಔಟ್ ಆಫ್ ಸಿಂಪತಿ ಅಥವಾ ಈಕ್ವಲ್ ಫುಟಿಂಗ್ ಬರ್ಲಿ ಅಂತ ಯಾಕೆ ಅಲೋ ಮಾಡ್ತಾರೆ? ಮಾಡೋದಿಲ್ಲ. ಈ ನ್ಯಾಟೋ ನಾನು ಎಷ್ಟು ವರ್ಲ್ಡ್ ಗ್ಲೋಬಲ್ ಲೆವೆಲ್ ಫೋರಮ್ಸ್ ನ ನೋಡಿದೆ, ಎಲ್ಲೂ ಏನು ಯಾರು ಯಾವಾಗ ಎಕ್ಸ್ಪ್ರೆಸ್ ಮಾಡ್ಬೇಕು ಹಾಗೆ ವ್ಯೂಸ್ ಮಾಡಲ್ಲ. ಆಯ್ತಪ್ಪ ನ್ಯಾಟೋ ಕಂಡೆಮ್ ಮಾಡ್ಬಿಟ್ಟು ನ್ಯಾಟೋ ಅವರೆಲ್ಲ ನ್ಯಾಟೋನ್ ಕೇಳಿ ವಾರ್ಗ್ ಹೋದ್ರ? ಸಿ ವಾಸ್ ಇಟ್ ಅನ್ ಅಜೆಂಡಾ ಬಿಫೋರ್ ನ್ಯಾಟೋ ಅಂತ ನಾವು ಕೇಳ್ಬೇಕು. ಇವತ್ತು ಕೇಳಕ್ ಯಾರಿಗೆ ಧೈರ್ಯ ಇದೆ? ಅಟ್ಲೀಸ್ಟ್ ನೋಡಿ, ಈ ಸಂದರ್ಭದಲ್ಲಿ ಸ್ಮಾಲ್ ಕಂಟ್ರೀಸ್, ಸ್ಪೇನ್ ಇರ್ಬೋದು, ಅವರು ವಾರ್ ನ ಕಂಡಮ್ ಮಾಡಿ ಓಪನ್ ಆಗಿ ಅಟ್ಯಾಕ್ ಮಾಡಕ್ ಶುರು ಮಾಡಿದ್ರು. ನಾವು ಕೊಡಲ್ಲ, US-ಗೆ ಬೇಸ್ ಏನು ಕೊಡೋದಿಲ್ಲ, ನಮ್ ಮೇಲೆ ಹೋಗ್ಕೊಡುದು ಯಾವ್ದು ಫ್ಲೈಟ್ಸ್, ನಿಮ್ಮ ಯಾವ ವಾರ್ ಇದ್ರದ್ದು ಹೋಗ್ಬಾರ್ದು ಅಂತ ಹೇಳಿದ್ರು. ಬಟ್ ಆತರ ಓಪನ್ ಆಗಿ ಹೇಳಿರೋ ಕಂಟ್ರೀಸ್ ಪವರ್ಫುಲ್ ಮಾತಾಡ್ತಾ ಇಲ್ಲ ನೋಡಿ ಇವತ್ತು. ಸೊ ಓಕೆ ಮೋಹನ್ ಸರ್, ಒಂದ್ ನಿಮಿಷ ಮ್ಯಾಮ್. ಮೋಹನ್ ಸರ್ ಅವಾಗ್ಲಿಂದ ಏನೋ ಮಾತಾಡಕ್ ಟ್ರೈ ಮಾಡ್ತಿದ್ದೀರಾ. ಎಸ್, ಮಾತಾಡಿ ಸರ್. ಇರಿ ಸರ್, ಅವ್ರನ್ನ ಮಾತಾಡ್ಸ್ಬಿಡ್ತೀನಿ. ಇನ್ನೊಂದು ಚಾನೆಲ್ಗೆ ಹೋಗ್ಬೇಕು ರಿಗಾರ್ಡಿಂಗ್ 5 ಸ್ಟೇಟ್ ಇಲೆಕ್ಷನ್ ಬಗ್ಗೆ, ಅದು ಅನಾಲಿಸಿಸ್. ಸೊ ಐ ವಿಲ್ ಟೇಕ್ ಯುವರ್ ಲೀವ್ ಮೇಡಮ್, ಸಮ್ ಅದರ್ ಡೇ ಐ ವಿಲ್ ಕಮ್ ಅಂಡ್ ಜಾಯಿನ್. ಥ್ಯಾಂಕ್ ಯು ವೆರಿ ಮಚ್. ಯಾ, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ಸರ್. ಈ ದೇಶಗಳ ನಡುವೆ ಯುದ್ಧ ಆಗುವಂಥ ಸಂದರ್ಭದಲ್ಲಿ ನಾವು ಬರೇ ಈ ವ್ಯಾವಹಾರಿಕ ವಿಷಯಗಳನ್ನು ಮಾತ್ರ ಚರ್ಚೆ ಮಾಡ್ತೀವಿ. ಈ ಸಾಕಷ್ಟು ಭಯೋತ್ಪಾದಕ ಸಂಘಟನೆಗಳಿಗೆ ಫಂಡಿಂಗ್ ಆಗ್ತಾ ಇರುತ್ತೆ. ಈಗ ಹಮಾಸ್ ಉಗ್ರರು ಇದಾರಲ್ಲ, ಅವ್ರನ್ನ ಬಿಟ್ಟು ಅಲ್ಲಿ ಇಸ್ರೇಲು, ಆ ಪ್ಯಾಲೆಸ್ತೈನ್, ಅಲ್ಲಿ ಗಾಜಾ ಪಟ್ಟಿದ್ದು, ಇವೆಲ್ಲ ಕಾಂಪ್ಲಿಕೇಶನ್ಸ್ ಇದೆ. ಈಗ ನಾವು ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡೋದು ಏನು ಸುಮ್ಮನೆ ಅಲ್ಲ, ಅವರು ಟೆರರಿಸ್ಟ್ಗಳಿಗೆ ಫಂಡಿಂಗ್ ಮಾಡ್ತಾ ಇರ್ತಾರೆ. ಈಗ ನೋಟ್ ಬ್ಯಾನ್ ಮಾಡಿರೋದು, ಈ ಥರದ ತುಂಬ ವಿಷಯಗಳು ಇರೋದ್ರಿಂದ ಮೇಡಮ್ ಅದು ಸರಿಯಾಗಿ ಹೇಳಿದ್ರು ಅವರು. ಈ ಯುದ್ಧಗಳಂತ ಬಂದಾಗ ಯುದ್ಧಗಳನ್ನು ಮಾಡಬಾರ್ದು, ಅಥವಾ ಟ್ರಂಪ್ ಹುಚ್ಚ ಥರ ಆಡ್ತಾನೆ ಅಂತ ಅಂತೀವಿ. ಈ ನಡೆಯುವಂಥ ಈ ಗೆರಿಲ್ಲಾ ಯುದ್ಧಗಳು ಅಂತ ಹಿಂದೆ ಆಗೋದು, ಅವ್ರನ್ನ ಇನ್ಫಿಲ್ಟ್ರೇಷನ್ ಥರ ಬಿಡೋದು, ಅವ್ರಿಗೆ ಫಂಡಿಂಗ್ ಮಾಡೋದು, ದುಡ್ಡನ್ನು ಪ್ರಿಂಟ್ ಮಾಡೋದು, ಅದನ್ನು ಟೆರರಿಸ್ಟ್ಗಳಿಗೆ ಕೊಡೋದು, ಅವರು ಜೀವದ ಹಂಗ ತೊರೆದು ಬೇರೆ ದೇಶಕ್ಕೆ ಹೋಗಿ ಬ್ಲಾಸ್ಟ್. ಇಸ್ರೇಲಲ್ಲಿ ಎಷ್ಟು ಅಟ್ಯಾಕ್ ಮಾಡಿದ್ದಾರೆ, ಎಷ್ಟು ಅಮಾಯಕರು ಒಂದು ಸಂತೋಷಕೂಟನೋ ಅಥವಾ ಒಂದು ಮ್ಯೂಸಿಕ್ ಪಾರ್ಟಿನೋ ಅಂತಲ್ಲಿ ಹೋಗಿ ಬಾಂಬ್ಗಳು ಹಾಕಿ 100,000 ಜನ ಸಾಯಿಸಿದ್ದಾರೆ. ಈ ಥರದ್ದು ಆದಾಗ್ಲೇ ಅದು ಅಕ್ಯುಮುಲೇಟ್ ಆಗಿ ಕೊನೆಗೆ ತಲೆ ಕೆಟ್ಟು ಅವ್ರು ಯುದ್ಧ ಮಾಡ್ತಾರೆ. ಇಸ್ರೇಲ್ಗೂ ತಲೆ ಕೆಟ್ಟಿತ್ತು ಇವ್ರದ್ದು. ಈ ಖಮೇನಿ ಇದಾರಲ್ಲ, ಇವರು ಮಾಡಿರುವಂಥ ನಿರಂತರವಾದಂಥ ಈ ಒಂದು ಸರ್ವಾಧಿಕಾರಿ ಈ ಮಾತು ಹೇಳಬೇಕೋ ಗೊತ್ತಿಲ್ಲ, ಬಟ್ ಅನೇಕ ಮುಸ್ಲಿಂ ರಾಷ್ಟ್ರಗಳಲ್ಲಿ ಈ ಸರ್ವಾಧಿಕಾರಿ ಧೋರಣೆ ಇರುವಂಥ ನಾಯಕರು ಬರ್ತಾರೆ.
ಈ ಮುಸ್ಲಿಂ ದೇಶಗಳು ಯಾವಾಗ ಡೆಮಾಕ್ರೆಟಿಕ್ ಆಗ್ತವೆ ಜಗತ್ತಿನ ಅನೇಕ ದೇಶಗಳಲ್ಲಿ ಈ ಯುದ್ಧಗಳನ್ನು ತಡಿಬಹುದು. ಇದು ಸ್ವಲ್ಪ ಡಿಸ್ಪ್ಯೂಟ್. ಆದ್ರೆ ನಾನು ಹೇಳುವಂಥದ್ದು ಇವಾಗ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗ ಅಂದ್ರೆ ಇದನ್ನ ಏನಕ್ಕೆ ತರ್ತಾ ಇದ್ದೀನಿ ನಾನು ಅಂತಂದ್ರೆ, ಈ ಡಿಬೇಟ್ಗೆ ಪೂರ್ತಿ ಅದು ಪೂರಕವಾಗಿರಬಹುದು, ಪೂರಕವಾಗಿ ಇಲ್ಲದೆ ಇರಬಹುದು. ಆದರೆ ಯುದ್ಧದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಇಸ್ರೇಲು ಇರಾನ್ ಮೇಲೆ ಯುದ್ಧ ಮಾಡಿದ್ದು ಅವರು ಉತ್ಪಾದನೆ ಮಾಡ್ತಿರುವಂತಹ ಅಣು ಬಾಂಬ್ ಆಗಿರಬಹುದು, ಅಥವಾ ಈ ಯುರೇನಿಯಮ್ಮು ಅದರ ಎನ್ರಿಚ್ಮೆಂಟ್ ಏನಿದೆ ಅದನ್ನು ಸ್ಟಾಪ್ ಮಾಡೋದಕ್ಕೆ. ಈಗಾಗಲೇ ಅವರು 60% ಅಷ್ಟು ಯುರೇನಿಯಂನ ಪ್ಲೆಟೋನಿಯಂನ ಎನ್ರಿಚ್ ಮಾಡ್ಕೊಂಡ್ಬಿಟ್ಟಿದ್ರು. 60% to 90% ಮಾಡ್ಕೊಂಡು ಅದನ್ನು ಬಾಂಬೀಕರಣ ಮಾಡುವಂಥದ್ದು ಅದಕ್ಕೆ ಹೆಚ್ಚು ಸಮಯ ಬೇಡ. ಸೊ ಇಟ್ ವಾಸ್ ರೈಟ್ ಟೈಮ್ ಟು ಹಿಟ್. ಆದರೆ ಎಲ್ಲಿ ನಾನು ಆಗಲೇ ಹೇಳಿದ ಹಾಗೇನೆ ದೇ ಹ್ಯಾವ್ ಅಂಡರ್ ಎಸ್ಟಿಮೇಟೆಡ್ ದಿ ಪವರ್ ಆಫ್ ಇರಾನ್. ಸೊ ಅದು ಬಹಳ ಮುಖ್ಯ. ಮತ್ತು ಇರಾನುವೇ ಈಗ ಯುದ್ಧ ಯಾರು ಸ್ಟಾಪ್ ಮಾಡಬೇಕು? ಇರಾನ್ ಸ್ಟಾಪ್ ಮಾಡಬೇಕಾ ಅಥವಾ ಅಮೆರಿಕ ಸ್ಟಾಪ್ ಮಾಡಬೇಕಾ ಅಥವಾ ಇಸ್ರೇಲ್ ಸ್ಟಾಪ್ ಮಾಡಬೇಕಾ ಅಂತ ನೋಡಿದ್ರೆ ಯಾರು ಏನು ಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಅಮೆರಿಕಾಗೆ, ಇಸ್ರೇಲ್ಗೆ ಮತ್ತು ಸೌದಿ ಅರೇಬಿಯಾ ಸುತ್ತ ಇರುವಂಥ ಎಲ್ಲ ಗಲ್ಫ್ ರಾಷ್ಟ್ರಗಳಿಗೆ ಅಲ್ಲಿ ರೆಜಿಮ್ ಚೇಂಜ್ ಬೇಕಾಗಿದೆ. ಸೊ ರೆಜಿಮ್ ಚೇಂಜ್ ಆಗೋ ತನಕ ಅವ್ರು ನಿಲ್ಲಿಸೋದಿಲ್ಲ. ಇವರಲ್ಲಿ ರೆಜಿಮ್ ಚೇಂಜ್ ಆಗೋದಕ್ಕೆ ಬಿಡೋಲ್ಲ IRGC. ಯಾತಕ್ಕೆ ಅಂತಂದ್ರೆ ಅವ್ರ ಅಟ್ಯಾಕಿಂಗ್ ಸ್ಟ್ರಾಟಜಿನೇ ಆಗಿದೆ. ಸೊ ಆ ರೆಜಿಮ್ ಚೇಂಜ್ ಆಗೋ ತನಕ ಇವ್ರು ಬಿಡೋದಿಲ್ಲ. ರೆಜಿಮ್ ಚೇಂಜ್ ಆಯ್ತಾ ಆಗಲೂ ನಮ್ಮ ದೇಶಕ್ಕಾಗಲಿ ಪ್ರಪಂಚಕ್ಕಾಗಲಿ ತೊಂದರೆ ಇದೆ. ರೆಜಿಮ್ ಚೇಂಜ್ ಆಗಿದ ತಕ್ಷಣ ಇರಾನಿನ ಸರ್ವ ಅಧಿಕಾರವೇ ಅಮೆರಿಕಾಗೆ ಬರುತ್ತೆ. ಅಲ್ಲಿ ಅಷ್ಟು ಗಲ್ಫ್ ರಾಷ್ಟ್ರಗಳಾಗಿರ್ಬೋದು, ಇರಾನಲ್ಲಾಗಿರ್ಬೋದು, ಇರಾಕಲ್ಲಾಗಿರ್ಬೋದು ಇರುವಂಥ ಎಲ್ಲ ತೈಲಗಳು ಡಾಲರೀಕರಣ ಆಗಿ ಡಾಲರಿಂದ ಸೇಲ್ ಆಗುವಂಥದ್ದು ಆಗುತ್ತೆ. ಆ ಡಾಲರಿಂದ ಸೇಲ್ ಆಗ್ತಾ ಇದ್ದ ಹಾಗೇನೆ ನಮ್ಮ ರೂಪಾಯಿನ ಬೆಲೆ ಕಮ್ಮಿ ಆಗುತ್ತೆ. ಅವರ ಏನಿದೆ ಸರ್ವಾಧಿಪತ್ಯ ಏನಿದೆ ಅದು ಮೇಲಾಗುತ್ತೆ. ಸೊ ಅದು ಆಗೋದಕ್ಕೆ ಎಷ್ಟು ದಿವಸ ಆಗುತ್ತೆ ಅನ್ನೋದು ಬೇಕಾಗಿದೆ. ಆ ಥರ ಅಮೆರಿಕ ಗೆದ್ರೂ ನಮಗೆ ತೊಂದರೆ ಇದೆ ಇದರಲ್ಲಿ. ಇನ್ನು ಇರಾನ್ ಗೆತ್ತು ಅಂತಂದ್ರೆ ಏನಾಗುತ್ತೆ? ವಿಶ್ವದ ಆರ್ಥಿಕತೆ ಈಗಾಗಲೇ ಕಮ್ಮಿ ಆಗಿದೆ. IRGC ತಮ್ಮ ಇವರುಗಳಿಗೆ ಭಯೋತ್ಪಾದಕರುಗಳಿಗೆ ಕೊಡುವಂಥ ಫಂಡಿಂಗ್ಗಳನ್ನು ಇನ್ನೂ ಹೆಚ್ಚು ಮಾಡುತ್ತೆ. ಯಾತಕ್ಕೆ ಅಂತಂದ್ರೆ ಅವ್ರು ಪುನಃ ಆಯಿಲ್ಗಳನ್ನು ಸೇಲ್ ಮಾಡ್ತಾರೆ. ಚೈನಾ ಇದೆ, ನಾವಿದ್ದೀವಿ, ಬೇರೆ ಬೇರೆ ರಾಷ್ಟ್ರಗಳಿದೆ. ಅವ್ರ ಹತ್ರ ಆಯಿಲನ್ನು ಕೊಂಡ್ಕೋತಾರೆ. ಈಗ ಒಂದು 6 ತಿಂಗಳು ಅವರಿಗೆ ಮಾರೋದಕ್ಕೆ ಕಷ್ಟ ಆಗಬಹುದು. ಇನ್ನು 6-7 ತಿಂಗಳು 1 ವರ್ಷದ ಕಾಲಕ್ಕೆ ಮತ್ತೆ ಅವರು ಚೇತರಿಸ್ಕೊಂಡು IRGC ತನ್ನದೇ ಆದಂಥ ಇದರಲ್ಲಿ ಅವ್ರಿಗೆ ಮಾರಿ ಪುನಃ ಅವರು ಭಯೋತ್ಪಾದಕ ಫಂಡಿಂಗ್ಗಳನ್ನು ಮಾಡ್ತಾರೆ, ಹಮಾಸ್ಗಳನ್ನು ಅಭಿವೃದ್ಧಿ ಮಾಡ್ತಾರೆ, ಹಜ್ಬುಲ್ಲಾಗಳನ್ನು ಅಭಿವೃದ್ಧಿ ಮಾಡ್ತಾರೆ, ಈ ಕಡೆ ಹೌತಿಗಳನ್ನು ಅಭಿವೃದ್ಧಿ ಮಾಡ್ತಾರೆ. ಹೀಗೆ ವಿಶ್ವದಲ್ಲಿ ಶಾಂತಿ ಆಗೋದಿಲ್ಲ. ಓಕೆ ಸರ್, ಸಮಯದ ಅಭಾವ ಇದೆ. ಪ್ರೊಫೆಸರ್ ಚಂಬಿ ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ನೀವು? ನಿಮ್ಮ ಮಿತ್ರರು ಪ್ಯಾನಲ್ ಅಲ್ಲಿ ಇರ್ತಕ್ಕಂಥವ್ರು ಬಹಳ ಸೂಕ್ತವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆದ್ರೆ ನನ್ನ ಪ್ರಕಾರ ಇವರು ಇಸ್ರೇಲ್ ಒಂದು ರೀತಿಯಲ್ಲಿ ಅಮೆರಿಕವನ್ನ ಈ ಒಂದು ಯುದ್ಧಕ್ಕೆ ಅವರು ಒಂದು ರೀತಿಯಲ್ಲಿ ಅವ್ರನ್ನ ಪ್ರೇರೇಪಿಸಿ ಮತ್ತೆ ಅವರು ಇದರಲ್ಲಿ ಸಿಕ್ಕಾಕೊಳ್ಳಂಗ್ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಖಚಿತವಾದ ಅಭಿಪ್ರಾಯ. ಕಾರಣ ಏನು, ಈ ಇಸ್ರೇಲಿನ ಒತ್ತಡ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಟ್ರಂಪ್ ಸೀಸ್ ಫೈರ್ ಅಥವಾ ಮಾತುಕತೆ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದು ವಿರೋಧಾಭಾಸ ಏನ್ ಕಾಣುತ್ತೆ ಅಂದ್ರೆ, ನೀವು ಮಾತುಕತೆ ಮತ್ತೆ ಡಿಪ್ಲೊಮೆಸಿ, ಪಾಕಿಸ್ತಾನದಂತ ಒಬ್ಬ ಅತ್ಯಂತ ಒಂದು ರೋಗ್ ಸ್ಟೇಟ್ ಅನ್ನ ನೀವು ನೆಗೋಸಿಯೇಷನ್ಗೆ ರೆಕಮೆಂಡ್ ಮಾಡ್ತೀರಿ ಅಂದ್ರೆ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್ಸ್ ಕಾಣುತ್ತೆ. ಅಂದ್ರೆ ಏನಾಯ್ತು, ಇದರ ಶಿಪ್ ಮೂಲಕ ಡಿಪ್ಲಾಯ್ಮೆಂಟ್ ಆಫ್ ಫೋರ್ಸಸ್ ಇದರಲ್ಲಿ ಗ್ರೌಂಡ್ ವಾರ್ ಮಾಡ್ಲಿಕ್ಕೆ ಸೋಲ್ಜರ್ಸ್ ಅನ್ನ ಒಂದು ಸಿದ್ಧತೆಯನ್ನು ಮಾಡೋದು, ಒಂದು ರೀತಿಯಲ್ಲಿ ಈ ರೀತಿಯ ಒಂದು ಭಯವನ್ನ ಉಂಟು ಮಾಡ್ತಕ್ಕಂಥ ಒಂದು ಸ್ಕೇರ್ ಟ್ಯಾಕ್ಟಿಕ್ಸ್ ಮಾಡ್ತಾ ಇದಾರಲ್ಲ, ದಟ್ ಶೋಸ್ ಅಮೆರಿಕ ಇಸ್ ವೆರಿ ಡೆಸ್ಪರೇಟ್ ಟು ಗೆಟ್ ಔಟ್ ಆಫ್ ದಟ್. ಸೊ ಇವ್ರಿಗೆ ಎಕ್ಸಿಟ್ ಪಾಯಿಂಟ್ ಸಿಕ್ಕಿಲ್ಲ. ನನ್ನ ಪ್ರಕಾರ ಎಕ್ಸಿಟ್ ಪಾಯಿಂಟ್ ಇವ್ರು ಸಿಗಬೇಕಾದ್ರೆ ಇರಾನ್ ಇದಕ್ಕೆ ಅವರು ತಯಾರಿಲ್ಲ, ದೇ ಆರ್ ರೆಡಿ. ಯಾಕೆಂದ್ರೆ ಸುಮಾರು ಅವರು 10 ಲಕ್ಷ ಜನ ಇದ್ದಾರೆ. ಅವರು ನಮ್ಮ ಪ್ರೊಫೆಸರ್ ಹೇಳಿದ್ರು ಈ ರೆವಲ್ಯೂಷನರಿ ಗಾರ್ಡ್ಸ್ ಇದಾರಲ್ಲ ಅವರೇನೆ ಒಂದು 3-4 ಲಕ್ಷ ಇದ್ದಾರೆ. ಅಂದ್ರೆ ಏನಾಯ್ತು, ಬೇರೆ ಬೇರೆ ಕಡೆಗೆ ಅವರು ಡಿಸೆಂಟ್ರಲೈಸ್ ಮಾಡ್ಕೊಂಡಿದ್ದಾರೆ. ಅದರಿಂದ ಅಲ್ಲಿ ನಾಯಕರು ಖಮೇನಿ ಇರ್ಲಿ, ಯಾರೇ ಕ್ಲರ್ಜಿ ಬರ್ಲಿ ಹೋಗ್ಲಿ, ಅಲ್ಲಿರ್ತಕ್ಕಂಥ ಒಂದು ನೆಟ್ವರ್ಕ್ ಇದೆಯಲ್ಲ, ಆ ಡಿಸೆಂಟ್ರಲೈಸ್ ನೆಟ್ವರ್ಕ್ ಮತ್ತೆ ಟ್ರಾನ್ಸಿಷನ್ ಆಫ್ ಪವರ್ ಅಥಾರಿಟಿ. ಈಗ ಮತ್ತೆ ಇವತ್ತು ಬೆಳಿಗ್ಗೆ ನ್ಯೂಸ್ ಪ್ರಕಾರ ರೆವಲ್ಯೂಷನರಿ ಗಾರ್ಡ್ಸ್ ಹ್ಯಾವ್ ಡಿಸೋನ್ಡ್ ದಿ ಪೊಲಿಟಿಕಲ್ ಅಥಾರಿಟಿ. ಪ್ರೆಸಿಡೆಂಟ್ಗೆ ಯಾವುದೇ ರೀತಿಯ ಒಂದು ಪವರ್ ಅನ್ನ ಕೊಡುವುದಿಲ್ಲ, ನಾವೇ ಎಲ್ಲವನ್ನು ನಿರ್ವಹಿಸ್ತೀವಿ ಅಂದ್ರೆ ಆಯ್ತು. ಅವರಲ್ಲಿಯೂ ಸಹ ಯುದ್ಧವನ್ನ ಒಂದು ರೀತಿಯಲ್ಲಿ ಲಾಜಿಕಲ್ ಎಂಡಿಗೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ದೃಷ್ಟಿ ಕಾಣ್ತಾ ಇದೆ. ಅದರಿಂದ ಇದರಲ್ಲಿ ಏನಾದ್ರೂ ಒಂದು ಯುದ್ಧಕ್ಕೆ ವಿರಾಮವನ್ನ ಕೊಟ್ಟು ಎಕ್ಸಿಟ್ ಒಂದು ಫೇಸ್ ಸೇವಿಂಗ್ ಎಕ್ಸಿಟ್ ಅನ್ನ ಅಮೆರಿಕ ಕೊಡ್ಬೇಕಾದ್ರೆ, ಈ ಒಂದು ಇರಾನಿನ ಒಂದು ಯುದ್ಧವನ್ನ ನಿಲ್ಲಿಸಬೇಕಾದ್ರೆ ಈ ನೆತನ್ಯಾಹು ಇದಾರಲ್ಲ ಅವರು ತಮ್ಮದೇ ಆದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡು ತಮಗೋಸ್ಕರ ಯುದ್ಧ ನಡೀತಾ ಇದೆ. ಯಾಕಂದ್ರೆ ಅಲ್ಲಿ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಇದೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ರಕ್ಷಣೆಗೋಸ್ಕರ ಇವರು ಯುದ್ಧ ಮಾಡ್ತಾ ಇದ್ದಾರೆ. ಅವ್ರು ನಿಜ
ಎಲ್ಲ ಆಶಾ ಇವ್ರು ಮ್ಯಾಮ್, ನೀವು terrorist ಕೊನೆಯದಾಗಿ ಅನುಕೂಲ ಏನ್ ಮಾಡ್ತಾರೆ. ಹೇಳೋಕ್ ಇಷ್ಟಪಡ್ತೀರಾ ಮ್ಯಾಮ್? ಪ್ರಾಕ್ಸಿ ವಾರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದೆಲ್ಲವಕ್ಕೂ ಬಹುಶಃ ನೆತನ್ಯಾಹು ಮನಸ್ಸು ಮಾಡಿದ್ರೆ ಅವರು ಯುದ್ಧಕ್ಕೆ ಒಂದು ವಿರಾಮವನ್ನು ಕೊಟ್ಟು ಮಾತುಕತೆಗೆ ಪಾಕಿಸ್ತಾನದಂತ ರಾಷ್ಟ್ರವನ್ನ ದೂರ ಇಟ್ಟು Okay, sir. ಭಾರತವನ್ನ ಆಹ್ವಾನಿಸ್ತಕ್ಕಂಥ ಸನ್ನಿವೇಶ ಬಂದ್ರೆ ಬಹುಶಃ ಒಂದು ರೀತಿಯಲ್ಲಿ ಉಸಿರಾಡಬಹುದು. ಆದ್ರೆ ನಮಗೆ ಮಾತ್ರ ಬಹಳ Okay, ತೊಂದ್ರೆ sir. ಇದೆ. Okay. ನಮ್ಮ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಆಶಾ ಮ್ಯಾಮ್, ನೀವು ಆರ್ಥಿಕವಾದ ಕೊನೆಯದಾಗಿ ಏನ್ ಒಂದು ಹೇಳ್ತೀರಾ ಮ್ಯಾಮ್? ಬಹಳ ಚಿಕ್ಕದಾಗಿ ಚೆನ್ನಾಗಿ ಚೊಕ್ಕದಾಗಿ. ಆಶಾ ಮ್ಯಾಮ್, ನೀವು ಕೊನೆಯದಾಗಿ ಏನ್ ಹೇಳೋಕ್ ಇಷ್ಟಪಡ್ತೀರಾ? ಎಕ್ಸಿಟ್ ಪಾಯಿಂಟ್ ಅಂತ ನನ್ನ ದೃಷ್ಟಿಲಿ ಬರೋದು ಯಾವಾಗ ಅಂದ್ರೆ ಅಮೆರಿಕನ್ ಎಕಾನಮಿ ಬ್ಯಾಡ್ಲಿ ಹಿಟ್ ಅಂಡ್ ಪೀಪಲ್ ಸ್ಟಾರ್ಟ್ ಕ್ವಶನಿಂಗ್ ಅಂಡ್ ರೆಬೆಲಿಂಗ್. ದೇ ಆಲ್ರೆಡಿ ಟ್ರಂಪ್ ನ ಕ್ವಶನ್ ಮಾಡ್ತಾ ಇದ್ದಾರೆ. ಪೀಪಲ್ ಆರ್ ಎಕ್ಸ್ಪ್ರೆಸಿಂಗ್ ದೇರ್ ಡಿಸ್ಪ್ಲೆಜರ್ ಅಂಡ್ ಹಿಸ್ ಪಾಪ್ಯುಲಾರಿಟಿ ಡಿಕ್ಲೈನ್ ಆಗ್ತಾ ಇದೆ. ಅದೇ ಎಕ್ಸಿಟ್ ಪಾಯಿಂಟ್ ಆಗ್ಬಿಡುತ್ತೆ. ಯು ವಾಂಟ್ ಬಿ ಬಾದರ್ಡ್ ಅಬೌಟ್ ವಾಟ್ ಇಸ್ರೇಲ್ ವಿಲ್ ಡೂ ಆರ್ ಇರಾನ್ ವಿಲ್ ಡೂ. ಅವ್ರಿಗೆ ಯಾವ್ದು ಲಾಭ ನಷ್ಟ ಎರಡೇ ನೋಡೋದು ಅವರು. ಅಮೆರಿಕದಲ್ಲ ಯಾವ ಕಂಟ್ರಿನೂ ಅದನ್ನೇ ನೋಡ್ಬೇಕು ಇವಾಗಿರೋ ಸ್ಥಿತಿನಲ್ಲಿ. ಅದೊಂದು. ಮತ್ತೆ ಎಕಾನಮಿ ಆಫ್ ದ ಎಂಟೈರ್ ವರ್ಲ್ಡ್, ನಾವು ಕೋವಿಡ್ ಅಲ್ಲಿ ನಾವೆಲ್ಲರೂ ಸಫರ್ ಮಾಡಿದೀವಿ. ಅದೇ ರೀತಿ ಇವಾಗ ಈ ಹೊಡೆತದಿಂದ ಮೇಲ್ ಬರಕ್ಕೆ ಬಹಳಾನೇ ವರ್ಷಗಳು ಬೇಕಾಗುತ್ತೆ. ಇಟ್ ಇಸ್ ನಾಟ್ ಒನ್ ಡೇ. ಇವತ್ತು ಡಾಲರ್ ಪ್ರೈಸ್ ಇದಾಯ್ತು, ಫ್ಲಕ್ಚುಯೇಟ್ ಆಯ್ತು, ಪೆಟ್ರೋಲ್ ಪ್ರೈಸ್, ಹಾಗಲ್ಲ ಅದು. ಯಾಕಂದ್ರೆ ರೀಬಿಲ್ಡಿಂಗ್ ದ ಎಕಾನಮಿ, ಇನ್ಫ್ರಾಸ್ಟ್ರಕ್ಚರ್ಸ್ ನ ಅಟ್ಯಾಕ್ ಮಾಡ್ಬಿಟ್ಟಿದಾರಲ್ಲ. ಈಗ ಒಬ್ರು ಹೇಳಿದ್ರು ನ್ಯೂಕ್ಲಿಯರ್ ಆರ್ಮ್ಸ್ ಎಲ್ಲ ಇಟ್ಕೊಂಡಿದ್ರು. ಇದುವರ ತನಕ ವರ್ಲ್ಡ್ ಸರ್ಟಿಫಿಕೇಶನ್ ಎಲ್ಲಿ ಕೊಡ್ಬೇಕು, ಅವ್ರು ಯಾರು ಇದು ಇರಾನ್ಗೆ ಹೋಗಿ ಇಷ್ಟು ಅವರು ಮಾಡ್ಕೊಂಡಿದ್ದಾರೆ, ಇಷ್ಟು ಅವರು ತಮ್ಮ ಸ್ಟಾಕ್ ಇಟ್ಕೊಂಡಿದ್ದಾರೆ ಅಂತ ಎಲ್ಲೂ ಸರ್ಟಿಫೈ ಆಗಿಲ್ಲ. ಇದೇನಾಗತ್ತೆ ಅಂತ ಹೇಳಿದ್ರೆ ನಮ್ಮ ಇದು ಒಂದು ನೀವು ಕ್ರಿಯೇಟ್ ಮಾಡ್ಬೇಕಾದ್ರೆ, ಈ ಫಿಯರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅದಕ್ಕೆ ಸಾಲಿಡ್ ಬೇಸ್ ಇದ್ದು ಆ ಅಂದ್ರೆ ವಿತ್ ಎವಿಡೆನ್ಸ್ ಮಾಡ್ಬೇಕಾಗತ್ತೆ. ಆಯ್ತು, ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರು ಯೂಸ್ ಯಾಕೆ ಮಾಡ್ಲಿಲ್ಲ ಅನ್ನೋದು ಬರುತ್ತೆ ಒಂದು. ಇನ್ನೊಂದು, ಅಮೆರಿಕ ಏನ್ ಕಮ್ಮಿ ಅಲ್ಲಲ್ಲ, ಕಾಲ್ ಕರ್ಕೊಂಡು ಜಗಳ ಮಾಡ್ಬೇಕು, ಎಲ್ಲಿ ಅವ್ರದ್ದು ಟೆಂಟ್ ಹಾಕಿದ್ರೆ ಅವ್ರಿಗೂ ಒಳ್ಳೇದಾಗತ್ತೆ ಅಂತ ನೋಡ್ತಾ ಇರ್ತಾರೆ. ಸೊ ಯಾವತ್ತೂ ಅಷ್ಟೇ ಒಂದು ವಾರ್ ನಿಲ್ಲಲ್ಲ, ಅದು ಪಾಸ್ ಆಗತ್ತೆ, ಒಂದು ಬ್ರೇಕ್ ತಗೊಳುತ್ತೆ. ಆಮೇಲೆ ಮತ್ತೆ ನಮಗೆ ಅದು ಇವತ್ತು ನೋಡಿ, ನಾವು ಪಾಕಿಸ್ತಾನ ಜೊತೆಗೆ ವಾರ್ ನಿಲ್ತಿದೀವಿ ಅನ್ನಕಾತ, ಚೈನಾ ಜೊತೆ ನಿಲ್ತಿದೀವಿ ಅನ್ನಕಾತ, ಶ್ರೀಲಂಕಾ ಜೊತೆ ಆಗತ್ತಾ, ಯಾವ ಜೊತೆಗೂನು ಯಾವ ದೇಶನೂ ವಾರ್ನ ನಿಲ್ಸಲ್ಲ. ಅದೊಂದು ಮೈಂಡ್ ಸೆಟ್ ಅದು. ಯಾಕಂದ್ರೆ ಬ್ರಾಡರ್ ಫಿಲಾಸಫೀಸ್ ಅಥವಾ ಲೈಫ್ ಏನಂತ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಎಲ್ಲಾನು ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಇಟ್ಕೊಂಡೆ ನಾನ್ ಪಾಪ್ಯುಲರ್ ಆಗ್ಬೇಕು, ಇಲ್ಲ ನಾನ್ ಏನೋ ಒಂದು ರೆಕಾರ್ಡ್ ಮಾಡ್ಬೇಕು ಅಂತ ಹೋದಾಗ ಇದಾಗತ್ತೆ. ನನಗೇನು ಇದು ಬಹಳ ವರ್ಷಗಳು ಇದರದ ಇಂಪ್ಯಾಕ್ಟ್ ಅನ್ನ ನಾವು ಸಫರ್ ಮಾಡ್ತೀವಿ. ಎಸ್ ಮ್ಯಾಮ್, ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಹಾಗೇನೆ ಚಂಬಿ ಸರ್, ಆಶಾ ಮ್ಯಾಮ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನಾವು ನೋಡ್ತಾ ಹೋದ್ವಿ ನಿಜಕ್ಕೂ ಕೂಡ ಈ ಯುದ್ಧದ ತೀವ್ರತೆಯನ್ನ ನಾವು ಎಷ್ಟರ ಮಟ್ಟಿಗೆ ಅನುಭವಿಸ್ತಾ ಇದ್ದೀವಿ ಅಂತ. ಇದು ಹೀಗೆ ಮುಂದುವರೆದ್ರೆ ಎಸ್ ನಾವು ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ನಾವು ಹೇಗೆ ಕೋವಿಡ್ ಟೈಮಲ್ಲಿ ಪ್ರಿಪೇರ್ ಆಗಿದ್ವಿ, ಎಸ್ ಇದಿದೆ, ನಾವು ಅನುಭವಿಸ್ತಾ ಹೋಗೋಣ, ಸರಿ ಹೋಗುತ್ತೆ ಅನ್ನುವಂಥ ಭರವಸೆನ ಇಟ್ಕೊಳ್ಳೋಣ ಅಂತ ಇಲ್ಲೂ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೇನೆ ಯಾವಾಗಲೂ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.